ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಶ್ರೀ ಭಗವಾನುವಾಚ ದೇವತೆಗಳ ತರತಮ ಭಾವವನ್ನ ತಿಳಿದು ಒಬ್ಬ ಸಾಧಕ ತನ್ನೊಳಗೆ ಬಗ್ಗದ ಬಯಕೆಗಳನ್ನು ಅನಿವಾರ್ಯವಾಗಿ ಹಿಡಿದಿಡ್ಲೇಬೇಕಾದ್ರಿಂದಾಗಿ ಅದನ್ನ ಈ ದೇವತೆಗಳ ಅನುಗ್ರಹವನ್ನು ಸಂಪಾದಿಸಬೇಕು ಅನ್ನೋದನ್ನ ಹೇಳಿದ್ರು. ಆ ಶತ್ರುವನ್ನ ನಾಶ ಮಾಡಬೇಕು. ಬಯಕೆಗಳು ಕಾಮರೂಪಂ ದುರಾಸದಂ, ಸಾಮಾನ್ಯ ಪೆಟ್ಟಿಗೆ ಬಗ್ಗದೇ ಇರುವಂತಹ, ನಮ್ಮೊಳಗೆ ನಮ್ಮನ್ನ ದಿಕ್ಕು ತಪ್ಪಿಸುವ, ಎಲ್ಲೆಲ್ಲೋ ಎಳೆದೊಯ್ಯುವಂತಹ ಹಗೆಗಳನ್ನು ಈ ರೀತಿಯಾದ ಪರತತ್ವದ ಚಿತ್ರಣವನ್ನು ಸರಿಯಾಗಿ ವಿವೇಕದಿಂದ ಗ್ರಹಿಸಿ ಅದನ್ನು ಓಡಿಸ್ಬೇಕು. ನಾನೇ ಓಡಿಸ್ತೇನೆ ಅಂತ ನಾನು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಅದು ಓಡುವುದಿಲ್ಲ. ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಯಾರು ನನ್ನಲ್ಲಿ ಶರಣಾಗ್ತಾನೋ ಅವನಿಗೆ ಈ ಅಜ್ಞಾನ, ದುಃಖ, ದೋಷ, ಭಯ, ಅವಿದ್ಯೆ ಮೊದಲಾದ ಎಲ್ಲ ಬಗೆಯ ಅಡೆತಡೆಗಳು ಕೂಡ ದೂರ ಆಗುತ್ತೆ ಅಂತ ಹೇಳಿದ್ದ. ಮುಂದೆ ಈ ಇಷ್ಟು ವಿಷಯ ಹೇಳ್ತಾ ಇದ್ದೇನಲ್ವಾ, ಇದು ಈಗ ರೆಡಿ ಟು ಈಟ್ ಅಂತ ನಾನು ನಿನ್ನನ್ನು ಹೇಗಾದ್ರೂ ಮಾಡಿ ಯುದ್ಧದಲ್ಲಿ ಪುಸ್ಲಾಯಿಸ್ಬೇಕು ಅಂತ ಅನ್ಕೊಂಡು ನಾನು ಹೇಳ್ತಿಲ್ಲ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ. ಇದು ಹಿಂದೆ, ಬಹಳ ಹಿಂದೆ, ಈ ವೈವಸ್ವತ ಮನ್ವಂತರ ಆರಂಭ ಆಗುವಾಗಲೇ, ಅಂದ್ರೆ ಈಗ ನಾವು 28ನೇ ಕಲಿಯುಗದಲ್ಲಿದ್ದೇವೆ. ಅಂದ್ರೆ ಈ 1ನೇ ಯುಗದ ಆರಂಭದಲ್ಲೇ ವೈವಸ್ವತ ಮನು ಅಧಿಕಾರವನ್ನು ಸ್ವೀಕರಿಸಿ 1ನೇ ಮನ್ವಂತರದ ಆರಂಭದಲ್ಲೇ ನಾನು ಇದನ್ನ ಉಪದೇಶ ಮಾಡಿದ್ದೆ. ಅದು ವಿವಸ್ವಾನ್ ಮನುವಿಗೆ ಹೇಳಿದ್ದ, ಸೂರ್ಯನಿಗೆ ಹೇಳಿದ್ದೆ, ಸೂರ್ಯ ಮನುವಿಗೆ ಹೇಳಿದ್ದ, ಅಂದ್ರೆ ವೈವಸ್ವತ ಮನುವಿಗೆ. ಆ ಮನು ಅವನ ಮಗನಾದ ಇಕ್ಷ್ವಾಕುವಿಗೆ ಹೇಳಿದ್ದ. ಅದು ಪರಂಪರೆಯಿಂದ ಬಹಳ ಕಾಲ ಮುಂದುವರಿಯಿತು. ಆದರೆ ಮಧ್ಯದಲ್ಲಿ ಕಾಲೇನ ಮಹತ ಸ್ವಲ್ಪ, ಯಾಕೆಂದ್ರೆ ಹೋಗ್ತಾ ಹೋಗ್ತಾ ಡೈಲ್ಯೂಟ್ ಆಗ್ತಾ ಹೋಗುತ್ತೆ, ಹೋಗ್ತಾ ಹೋಗ್ತಾ ಅದರ ಪ್ರಭಾವ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಯೋಗ ನಷ್ಟ, ಮರ್ತೋಯ್ತು ಮಧ್ಯದಲ್ಲಿ. ಅದೇ ಯೋಗವನ್ನ ಮತ್ತೆ ನಾನು ನಿನಗೆ ಹೇಳ್ತಾ ಇದ್ದೇನೆ ಅಂತ ಕೃಷ್ಣ ಅವನಿಗೆ, ವಿದ್ಯೆಯ ಒಂದು ಪರಂಪರೆ ಇದೆ, ಸುಮ್ಮನೆ ಇವತ್ತಿಗೆ ನಿನಗೆ ನೀನನ್ನು ಹೇಗಾದ್ರೂ ಮಾಡಿ ಒಂದು ಯುದ್ಧದ ಚಟುವಟಿಕೆಯಲ್ಲಿ ತೊಡಗಿಸ್ಬೇಕು, ಒಟ್ಟು ನನ್ನ ತಲೆ ಮೇಲೆ ಹಾಕ್ಬಿಟ್ಟಿದ್ದಾನೆ ಧರ್ಮರಾಜ, ಹೇಗಾದ್ರೂ ಮಾಡಿ ನಮಗೆ ರಾಜ್ಯ ಕೊಡಿಸ್ಬಿಡು ಅಂತ ಕೇಳಿದಾನೆ. ಇವನು ಈಗ ಮಾತಾಡ್ಲಿಲ್ಲ ಅಂದ್ರೆ ಭಾರಿ ಸಮಸ್ಯೆ ಆಗುತ್ತೆ. ಇವನು ಹೇಗಾದ್ರೂ ಒಂದ್ಸರ್ತಿ ದೂಡಿ ಆಮೇಲೆ ನೋಡೋಣ, ಕಂಪನಿ ಮುಚ್ಚೋಗುತ್ತೋ ಎದ್ದು ಬರುತ್ತೋ ಅದೆಲ್ಲ ಆಮೇಲೆ ನೋಡೋಣ. ಈಗಂತ ಇವನು ಏನೋ ಒಂದಿಷ್ಟು ಕೆಲಸ ಮಾಡಿದ್ರೆ ಒಂದಿಷ್ಟು ಜನಕ್ಕೆ ಸಂಬಳ ಕೊಡ್ಲಿಕ್ಕಾದ್ರೂ ನಾಳೆ ಪ್ರಾಡಕ್ಟ್ ತಯಾರಾಗುತ್ತೆ ಅನ್ನುವ ಹಂತದ ಮಾತುಗಳನ್ನ ಕೃಷ್ಣ ಈ ಯುದ್ಧದ ವೇದಿಕೆಯಲ್ಲಿ ಆಡಿದ್ದಲ್ಲ ಅಂತ ಸೂಚಿಸ್ಲಿಕ್ಕೋಸ್ಕರ ಆ ಮಾತನ್ನ ಹೇಳಿ, ನಿನಗೆ ಯಾಕೆ ನಾನು ಇಷ್ಟು ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ ಅಂದ್ರೆ, ಭಕ್ತೋಸಿ, ನೀನ್ ನನಗೆ ತುಂಬಾ ಇಷ್ಟ, ಸಖಾಚೇತಿ, ನಿನ್ ಗೆಳೆಯನು ಕೂಡ, ಭಕ್ತೋಸಿಮೇ ಸಖಾಚೇತಿ, ಅದಕ್ಕೋಸ್ಕರ ಏತದುತ್ತಮಂ ರಹ, ಇದು ಅತ್ಯಂತ ರಹಸ್ಯವಾಗಿದ್ರು ಕೂಡ ನಿನಗೆ ನಾನು ಇದನ್ನು ಹೇಳ್ತಾ ಇದ್ದೇನೆ. ಏನೋಪ್ಪ ಕೃಷ್ಣ, ನೀನು ಕೆಲವೊಂದ್ಸರ್ತಿ ಮಾತಾಡುದೇ ಅರ್ಥ ಆಗಲ್ಲ. ನಾನೇ ಮೊದಲು ಇಮಂ ವಿವಸ್ವತೆ ಯೋಗದಂ ಅಹಂ ಪ್ರೋಕ್ತವಾನಂತಿ. ವಿವಸ್ವಾನ್ ಮನು ಬಂದದ್ದು, ವಿವಸ್ವಾನ್ ಅಂದ್ರೆ ಸೂರ್ಯ ಹುಟ್ಟಿದ್ದು ಅಂತ ತಗೊಂಡ್ರೆ ಅದು ಸೃಷ್ಟಿಯ ಆದಿಗೋಯ್ತು. ಆಮೇಲೆ ಅವನು ವೈವಸ್ವತ ಮನುವಿಗೆ ಹೇಳಿದ ಅಂತ ನೀನ್ ಹೇಳಿದ್ರೆ ಬೇಡ, ಅಷ್ಟು ಹಿಂದೆ ಹೋಗ್ಲಿಲ್ಲ ಅಂದ್ರೂ ಒಂದು 24-28 ಚತುರ್ಯುಗ ಹಿಂದೋಯ್ತು. ನೀನ್ ಹುಟ್ಟಿದ್ದು ಇತ್ತೀಚೆಗೆ, ಈಗ ಯುದ್ಧದ ಪ್ರಸಂಗ ಆದಾಗ ಕೃಷ್ಣನಿಗೆ 71 ವರ್ಷ. ಒಂದು 70 ವರ್ಷದ ಹಿಂದೆ ನೀನು ಹುಟ್ಟಿದ್ದು. 70 ವರ್ಷದ ಹಿಂದೆ ಹುಟ್ಟಿದ ನೀನು ಸೂರ್ಯನಿಗೆ ಹೇಗೆ ಉಪದೇಶ ಮಾಡ್ಲಿಕ್ಕೆ ಸಾಧ್ಯ ಅಂತ ಕೇಳಿದ್ರೆ, ಅದಕ್ಕೆ
ತುಂಬಾ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಸಾಮಾನ್ಯರಿಗೆ ಈ ತರದ ಪ್ರಶ್ನೆ ಬರುತ್ತೆ. ಅದಕ್ಕೆ ಭಗವಂತ ಹೇಳ್ತಾನೆ, ನಾನು ತುಂಬಾ ಮೇಗಳನ್ನು ನೋಡಿದ್ದೇನೆ, ನೀನ್ ಇನ್ನು ಕೆಲವು ಜೂನ್ಗಳನ್ನು ಮಾತ್ರ ನೋಡಿದ್ದಿ. ಯಾರಿಗೆ ಇರುತ್ತೆ? ಈಗ ಒಂದು ಜಿಜ್ಞಾಸೆ ಬರುತ್ತಷ್ಟೇ, ನಮ್ಗೆ ಉತ್ತರ ಕೊಡಬೇಕು ಅಂತ. ಅರ್ಜುನನಿಗೆ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡಬೇಕಾದ ಅಗತ್ಯ ಅಲ್ಲ. ಸಾಮಾನ್ಯವಾಗಿ ಕಾಣೋದು ಹಾಗೆ ಅಲ್ವಾ? ನೀನೇನ್ ಹೇಳುದು ಅಂದ್ರೆ, ಅರ್ಜುನನಾಗಿ ಯೋಚನೆ ಮಾಡಿದ್ದು ಈಗ ಅವನಿಗೆ ಮರ್ತೋಗಿದೆ ಅಂತ ಅವನು ಹೇಳ್ತಾನೆ. ನಷ್ಟೋ ಮೋಹ, ನನ್ನ ಮೋಹ ಅಳೀತು, ಈಗ ಸ್ಮೃತಿ ಲಬ್ಧ, ನನಗೆ ಅರ್ಥ ಆಗ್ತಾ ಇದೆ ನೀನೇನ್ ಹೇಳಿಕ್ ಹೊರಟಿದಿ ಅಂತ. ಇದು ಇವತ್ತು ನಿನ್ನೆ ಚಿತ್ರಣ ಅಲ್ಲ, ಚಿಂತನೆ ಅಲ್ಲ, ತುಂಬಾ ಪ್ರಾಚೀನವಾದ ಚಿಂತನೆಯನ್ನೇ ನೀನು ನನಗೆ ಕೊಟ್ಟದ್ದು ಅಂತ. ಅದಕ್ಕೆ ಅವನು ಹೇಳ್ತಾನೆ, ನನಗೆ ಬಹಳ ಜನ್ಮಗಳು ವ್ಯತೀತಾನಿ, ಕಳೆದು ಹೋಗಿದೆ. ನಿನಗೆ ಹಾಗೆ ನಿನಗೂ ಕೂಡ ಜನ್ಮಾನಿ ತವಚ, ನಿನಗೂ ಕೂಡ ಅನೇಕ ಜನ್ಮಗಳು ದಾಟಿ ಹೋಗಿವೆ. ಆದ್ರೆ ನಾನು ಎಲ್ಲಾ ಜನ್ಮಗಳಲ್ಲೂ ಏನಾಯ್ತು, ಹೇಗ್ ಬಂದೆ, ಹೇಗೆ ಮುಗಿಸಿದೆ ಅವತಾರ, ಅಥವಾ ಎಲ್ಲೆಲ್ಲಿ ಅಂತರ್ಯಾಮಿಯಾಗಿದ್ದೇನೆ, ಯಾವ್ಯಾವ ಕಾರ್ಯಭಾರಗಳನ್ನು ನಡೆಸ್ತಾ ಇದ್ದೇನೆ, ಈ ವಿಷಯದಲ್ಲಿ ನನಗೆ ಅರಿವಿದೆ, ನಿನಗೆ ಅರಿವಿಲ್ಲ. ಹಾಗಾಗಿ ನಿನಗೆ ಹಿಂದಿದ್ದು ಎಷ್ಟು ಹಿಂದಿದ್ದು ಅಂತ ಹೇಳಿದ್ರೆ ಗೊತ್ತಿಲ್ಲ ಈಗ. ಆದ್ರಿಂದ ನೀನು ಹೀಗೆ ಪ್ರಶ್ನೆ ಮಾಡ್ತಾ ಇದ್ದಿ ಏನು ಅಂದ್ರೆ, ನೀನು ಹುಟ್ಟಿದ್ ಮೊನ್ನೆ, ಆದ್ರಿಂದ ಇಷ್ಟು ಹಿಂದೆ ಇರುವ ಸೂರ್ಯನಿಗೆ ನೀನ್ ಹೇಗೆ ಉಪದೇಶಿಸಿ ಅದಕ್ಕೆ ಸಾಧ್ಯ ಅಂತ. ಮತ್ತೆ ಮತ್ತೊಂದು ಸ್ಪಷ್ಟವಾದ ಮಾತು ಹೇಳ್ತಾನೆ, ದೇವರಿಗೆ ಹುಟ್ಟು ಅಂತ ಇಲ್ಲ. ಅಜೋಪಿ ಸನ್, ಅವನಿಗೆ ಹುಟ್ಟೇ ಇಲ್ಲ. ನಾವೆಲ್ಲ ಹುಟ್ಟುತ್ತಾ ಇದ್ದೇವೆ ಅಂದ್ರೆ ಸ್ಪಷ್ಟ. ಹುಟ್ಟಿಲ್ಲದವನಿಗೆ ಹುಟ್ಟಿದೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹುಟ್ಟಿಲ್ಲ ಅಂದ್ರೆ ದುಃಖ ಇಲ್ಲ ಅಂತ. ಹುಟ್ಟು ಅಂದ್ರೆ ಒಂದು ದುಃಖ, ಹುಟ್ಟು ಅಂದ್ರೆ ಒಂದು ಬಂಧನ, ಹುಟ್ಟು ಅಂತಂದ್ರೆ ಸಿಕ್ಕಾಕೊಳ್ಳುವುದು ಅಂತ ಅರ್ಥ. ದೇವರಿಗೆ ಸಿಕ್ಕಾಕೊಳ್ಳೋ ಪ್ರಸಂಗ ಇಲ್ಲ. ಅಜಹ, ನಾನು ಹುಟ್ಟಿನ ಬೇಲಿಯಲ್ಲಿ ಸಿಕ್ಕಿ ಹಾಕಿಕೊಂಡಿಲ್ಲ. ಆದ್ರೂ ಅವ್ಯಯಾತ್ಮ, ವಿಕಾರ ಇಲ್ಲ, ನೋವಿಲ್ಲ, ಕಷ್ಟ ಇಲ್ಲ, ಒದ್ದಾಟ ಇಲ್ಲ. ಇದಿಲ್ಲದೆ ಇದ್ರೂ ಕೂಡ ಎಷ್ಟು ಒತ್ತು ಕೊಟ್ಟು ಹೇಳ್ತಾನೆ ನೋಡಿ, ಭೂತಾನಾಂ ಈಶ್ವರ ಅಪಿ, ನಾನು ಎಲ್ಲಾ ಭೂತಗಳ ಒಡೆಯನಾಗಿದ್ದೇನೆ, ಅವುಗಳ ಮೇಲೆ ನಿಯಂತ್ರಣ ನನಗಿದೆ. ಪ್ರಕೃತಿಂ ಸ್ವಾಂ ಅವಸ್ಥಾಯ, ತನ್ನ ಪ್ರಕೃತಿಯನ್ನ, ಇಡೀ ಸೃಷ್ಟಿಗೆ ಬೇಕಾದ ಮೆಟೀರಿಯಲ್ ಅನ್ನ ಅವಷ್ಟಭ್ಯ ಅಧಿಷ್ಠಾಯ, ಅದನ್ನು ಆಸರೆ ಮಾಡಿ, ಅಹಂ ಆತ್ಮಮಾಯಾ ಸಂಭವಾಮಿ, ನಾನು ಹುಟ್ಟುದು ಹೇಗೆ ಅಂದ್ರೆ ಕೇವಲ ನನ್ನ ಇಚ್ಛೆಯಿಂದ ಹುಟ್ಟುತ್ತೇನೆ ಹೊರತು ಕಷ್ಟಕ್ಕೆ ಬಿದ್ದು ಹುಟ್ಟುವುದಲ್ಲ. ಅದರಿಂದಾಗಿ ಜೀವನಿಗೆ ಅಜ ಅಲ್ಲ, ಅವನು ಅವ್ಯಯ ಅಲ್ಲ, ಭೂತಗಳಿಗೆ ಈಶ್ವರ ಅಲ್ಲ. ಭೂತ ಅಂದ್ರೆ ಬೇಡ, ಉಳಿದ ಜೀವಜಾತ ಬೇಡ, ಅವನ ಶರೀರದಲ್ಲಿರುವ ಪಂಚಭೂತಗಳ ಬಗ್ಗೆ ಅವನಿಗೆ ನಿಯಂತ್ರಣ ಇದೆಯಾ? ಯಾವುದೋ ಜಾಸ್ತಿ ಆಯ್ತು ಅಂತ ಗುಳ್ಳೆ ಆಗುತ್ತೆ ದೇಹದಲ್ಲಿ, ಯಾವುದೋ ಒಂದು ವಾತ ಜಾಸ್ತಿ ಆಯ್ತು ಅಂತಂದ್ರೆ ಹೊಟ್ಟೆ ಉಬ್ಬರಿಸತ್ತೆ, ಅಥವಾ ಇನ್ನೇನೋ ಒಂದು ಭೂತದ ಅಂಶ ಜಾಸ್ತಿ ಆದಾಗ ಅದರಿಂದ ಒಂದು ಕೆಟ್ಟ ಪರಿಣಾಮ ದೇಹದಲ್ಲಿ ಉಂಟಾಗುತ್ತೆ. ಹಾಗಾಗಿ ಜೀವ ಯಾವಕ್ಕೂ ಅವ್ಯಯ ಅಲ್ಲ. ಆದ್ರೆ ಭಗವಂತ ಹೇಳ್ಕೊಳ್ತೇನೆ, ನಾನು ಅವ್ಯಯ ಆತ್ಮ. ಆತ್ಮ ಅಂದ್ರೆ ಸ್ವಾಮಿ, ಆತ್ಮ ಅಂದ್ರೆ ಅಂತರ್ಯಾಮಿ. ಆಮೇಲೆ ಭೂತಾನಾಂ ಈಶ್ವರ, ಅದರ ಜೊತೆಗೆ ಪ್ರಕೃತಿಂ ಸ್ವಾಂ ಅಧಿಷ್ಠಾಯ, ಸ್ವಾಂ ಪ್ರಕೃತಿ, ನನ್ನವಳಾದ ಪ್ರಕೃತಿಯನ್ನು ಅಧಿಷ್ಠಾಯ, ಅಧಿಕಾರದಲ್ಲಿಟ್ಟುಕೊಂಡು, ನಿಯಂತ್ರಣದಲ್ಲಿಟ್ಟುಕೊಂಡು, ನಾನೇ ಬೇಕು ಅಂತ ಸಂಭವಾಮಿ, ಬರೀ ಭವಾಮಿ ಅಲ್ಲ, ಗೊತ್ತಿದ್ದು ಹುಡ್ತೇನೆ. ನಮಗೆ ಎಂದಾದ್ರೂ ನಮ್ಮ ಹುಟ್ಟಿನ ಬಗ್ಗೆ ಗೊತ್ತಾ? ಯಾಕೆ ಹುಟ್ಟಿದ್ವಿ, ಹೇಗೆ ಹುಟ್ಟಿದ್ವಿ, ಎಲ್ಲಿ ಹುಟ್ಟಿದ್ವಿ, ಏನು ಮುಂದಿನ ಪರ್ಪಸ್ಸು, ಎಷ್ಟು ದಿವಸಗಳ ಕಾಲ ನಾನು ಈ ಸಾಧನೆ ಮುಂದುವರಿಸಬೇಕು, ಇದು ಗೊತ್ತಿಲ್ಲ. ಆದ್ರಿಂದಾಗಿ ನಮ್ಗೆ ಜಂಜಾಟ. ಯಾಕೆ ಹೀಗಾಗತ್ತೆ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಬರ್ತಾ ಇರುತ್ತೆ. ನನಗೆ ನಾನು ಮಾಡಿದ ಚಟುವಟಿಕೆಯ ಪ್ರತಿಫಲ ಅಂತ ಹೇಳೋದು ಅಂತಂದ್ರೆ ಯಾವ ಚಟುವಟಿಕೆಗೆ ಗೊತ್ತಿಲ್ಲ, ಅಥವಾ ಏನೋ ಸಂತೋಷ ಆಗ್ತಾ ಇದೆ ಅಂತ ಅನ್ಸಿದ್ರೆ ಇದು ಯಾವ ಕ್ರಿಯೆಗೆ ಸಂತೋಷ ಆಗ್ಬೇಕು ಗೊತ್ತಿಲ್ಲ, ಆದ್ರೆ ಅನುಭವಿಸ್ತಾ ಇದ್ದೇವೆ. ಆದ್ರಿಂದ ಇಷ್ಟರಲ್ಲೇ ಗೊತ್ತಾಗುತ್ತೆ ದೇವರು ಹೇಳಿದ ಮಾತಿನಲ್ಲಿ, ನಮಗೂ ಅವನಿಗೂ ಆ ಸಂಭಾವನಾ ಮತ್ತು ಭಾವನಾ ಎರಡಕ್ಕೆ ವ್ಯತ್ಯಾಸ ಇದೆ. ನಾವು ಭವಾಮಿ, ಬರ್ತೇನೆ, ಆದ್ರೆ ಹೋಗ್ತೇನೆ ಅಂತ ನಾನು ಟಿಕೆಟ್ ತಗೊಳ್ಳಿಕ್ಕಾಗಲ್ಲ. ಎತ್ತಿ ಹಾರಿದ ಅಂದ್ರು ಅವನಿಗೆ ಇನ್ನು ಅಲ್ಲಿ ಕರ್ಕೊಂಡು ಹೋಗುವ ವ್ಯವಸ್ಥೆ ಇನ್ನು ದಿನ ನಿಕ್ಕಿ ಆಗಿಲ್ಲ ಅಂದ್ರೆ ಕೈಕಾಲು ಮುರಿದ ಆಸ್ಪತ್ರೆಯಲ್ಲಿ ಇರ್ತಾನಷ್ಟೇ. ಅಥವಾ ಅವ್ನು ಹಾರುವಷ್ಟೊತ್ತಿಗೆ ಹಿಂದೆ ಬಂದು ಹಿಂದಿನಿಂದ ಯಾರೋ ಹಿಡಿದು 4 ಮತ್ತೆ ಬಾರಿಸ್ತಾರೆ,
ಏನು ನಿನಗೆ ಇಂಥದ್ದು ವಿದ್ಯಾಪೀಠದಲ್ಲೇ ಆಗ್ಬೇಕಿತ್ತ, ಎಲ್ಲಾದ್ರೂ ಬೇರೆ ಕಡೆ ಹೋಗಿ ಸಾಯ್ಬೇಕಿತ್ತ ಅಂತ ಅವನನ್ನು ಮತ್ತಷ್ಟು ಬಿಗಿಯಾಗಿ ಬೊಬ್ಬೆ ಹೊಡೆದು ಅವನನ್ನು ಹೆದರಿಸಿ ಓಡಿಸ್ಬಿಡ್ತಾರೆ. ಅಂದ್ರೆ ಪಾಪಿ ಹೋದಲ್ಲಿ ಮೊಣಕಾಲ್ ನೀರು ಅಂತ ಒಂದು ಉಲ್ಟಗಾದೆ ಇದೆ. ಅಂದ್ರೆ ಅವನು ಎಲ್ಲೋದ್ರೂ ಅವನಿಗೆ ಬೇಕಾದ್ ಸಿಗಲ್ಲ ಅಂತ. ಅಲ್ಲ, ಇದು ಒಂಥರ ಅದು ಅದೇ ತರದೇ, ಸಾವು ಬೇಕು ಅಂದ್ರೂ ಸಿಗಲ್ಲ ಅವನಿಗೆ. ಅದೇ ಹೇಳಿದ್ ನಾನು. ಅದೇ ಹೇಳಿದ್ದು, ಪ್ರಾಣ ಹೋಗಿಲ್ಲ ಅಂದ್ರೆ ಅದಕ್ಕೆ ಅದು ಲೋಕದಲ್ಲಿ ಒಂದು ರೂಢಿ ಹೇಳಿದ್ದು. ಅಂದ್ರೆ ಅವರು ಹೋದಲ್ಲೆಲ್ಲ ಒಂದು, ಅಂದ್ರೆ ಈ ಉದ್ದೇಶ ಈ ವಾಕ್ಯದಲ್ಲಿ ಏನಿದೆ ಅಂದ್ರೆ, ನಾವೇನೋ ಒಂದು ನಮ್ಗೆ ಒಳ್ಳೇದಾಗತ್ತೆ ಅಂತ ಅದರಿಂದ ಲಾಭ ಪಡ್ಕೊಳ್ಳಿಕ್ಕೆ ಅಂತ ಹೋದಾಗೆಲ್ಲ ಅದು ಕಹಿಯಾದ ಅನುಭವ ಕೊಡುತ್ತೆ. ಯಾಕೆಂದ್ರೆ ಹಿಂದೆ ಯಾವುದೋ ಒಂದು ಕಹಿಯಾದ ಕರ್ತವ್ಯ ಅವನ ಕೈಯಿಂದ ಆಗಿದ್ದು ಫಲ ಕೊಡ್ತಾ ಇದೆ. ನೀವು ಹೇಳಿದ್ದು ಇನ್ನೊಂಥರ, ಅವನು ಎಷ್ಟೇ ಒಳ್ಳೆಯವನಾಗಿದ್ರು ಕೂಡ ಆ ಒಳ್ಳೆತನವನ್ನು ಅನುಭವಿಸ್ಲಿಕ್ಕೆ ಆಗದೆ ಇರುವ ಯಾವುದೋ ಒಂದು ತಡೆ ಇದೆ ಅಂತಾನೆ ಅರ್ಥ. ಪಾಪಿ ಅಂದ್ರೆ ಜೀವದಲ್ಲಿ ಪಾಪಿ ಆಗ್ಬೇಕಾಗಿಲ್ಲ, ಈ ಕರ್ಮ ಕಡ್ಡ ಬರೋ ಯಾವುದೋ ಒಂದು ಪಾಪ ಇರುತ್ತೆ. ಅವನ್ ಜೀವದಲ್ಲಿ ಕೆಟ್ಟವನಾಗ್ಬೇಕಾಗಿಲ್ಲ, ಒಳ್ಳೆಯವನೇ ಆಗಿದ್ರು ಕೂಡ ಅವನಿಗೆ ಈ ಕರ್ಮವನ್ನು ಅನುಭವಿಸ್ಲಿಕ್ಕೆ ಅನುಕೂಲಕರವಲ್ಲದ ಇನ್ನೊಂದು ಯಾವುದೋ ತಡೆ ಇರುತ್ತೆ. ಅದರಿಂದಾಗಿ ಅವನಿಗೆ ಈ ಸುಖ ಅನುಭವಿಸ್ಲಿಕ್ಕೆ ಆಗಲ್ಲ. ಅವನು ಬಾವಿಗೆ ಬಿದ್ರು ಕೂಡ ಅದ್ರಲ್ಲಿ ನೀರೇ ಇರಲ್ಲ. ಆಮೇಲೆ ನಿನಗೆ ಎಲ್ಲೂ ಜಾಗ ಸಿಗ್ಲಿಲ್ವಾ, ಇಲ್ಲೇ ಬಂದು ಬೀಳ್ಬೇಕಾ ಅಂತ ಅವರನ್ನು ಇನ್ನಷ್ಟು ಬೈದು ಕಳಿಸ್ತಾರೆ. ಹೀಗೆ ಭಗವಂತನಿಗೂ ಜೀವನಿಗಿರುವ ವ್ಯತ್ಯಾಸವನ್ನ ಇಷ್ಟು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾರೆ. ಅಂದ್ರೆ ಇನ್ನೂ ಒಂದು ಮುಂದೆ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯದಾ ಯದಾ, ಯಾವಾಗ ಧರ್ಮದ ಗ್ಲಾನಿ ಅಂದ್ರೆ ಬಾಡುವುದು, ಧರ್ಮದ ತಿಳುವಳಿಕೆಯಲ್ಲಿ ಅಸ್ಪಷ್ಟತೆ ಉಂಟಾದಾಗ ಆ ಧರ್ಮದ ಪುನರುತ್ಥಾನಕ್ಕಾಗಿ ನಾನು ಅವತರಿಸಿ ಬರ್ತೇನೆ. ಮತ್ತೆ ಸಜ್ಜನರನ್ನು ರಕ್ಷಿಸುವುದಕ್ಕಾಗಿ, ದುರ್ಜನರನ್ನು ಶಿಕ್ಷಿಸುವುದಕ್ಕಾಗಿ ಮತ್ತು ಧರ್ಮವನ್ನ ಮರಳಿ ಪ್ರತಿಷ್ಠಾಪನೆ ಮಾಡುವುದಕ್ಕಾಗಿ ಯುಗೇ ಯುಗೇ ಸಂಭವಾಮಿ. ಮತ್ತೆ ಬೇರೆ ಯುಗೇ ಅಂದ್ರೆ 3 ಯುಗಗಳಲ್ಲಿ ಬರ್ತಾನೆ. ಕೊನೆಯ ಕಲಿಯ ಯುಗದಲ್ಲಿ ಆತ ಬರುವುದಿಲ್ಲ ಅನ್ನುವ ಕಾರಣಕ್ಕಾಗಿ ಆತನಿಗೆ ತ್ರಿಯುಗ ಹೂತಿ ಅಂತನೂ ಹೆಸರಿದೆ ಭಗವಂತನಿಗೆ. ತ್ರಿಯುಗ ಹೂತಿ, ಕಲಿಯುಗ ಬಿಟ್ಟು ಉಳಿದ 3 ಯುಗಗಳಲ್ಲಿ ಕಾಣಿಸಿಕೊಳ್ಳುವವನು ಅಂತ. ಹೀಗೆ ಒಂದು ಮುಖ್ಯವಾದ ಎಚ್ಚರವನ್ನ ಕೊಡ್ತಾನೆ ಕೃಷ್ಣ ಇಲ್ಲಿ. ಯಾರು ನನ್ನ ಜನ್ಮ ಮತ್ತು ಕರ್ಮದ ಬಗ್ಗೆ ತತ್ವತಃ ಸರಿಯಾಗಿ ಯಾರು ತಿಳ್ಕೊಳ್ತಾನೆ, ಅದಕ್ಕೆ ಹಿಂದೆ ಹೇಳಿದ ಅಜೋಪಿ ಸನ್ನವೇ ಆತ್ಮ ಭೂತಾನಾಮೀಶ್ವರೋಪಿ ಸಂತಕೃತಿಂ ಸ್ವಾಮ ಅಧಿಷ್ಠಾಯ ಅನ್ನೋ ಇಷ್ಟು ಮಾತು ಯಾಕೆ ಹೇಳಿದ್ದು ಅಂದ್ರೆ ಅದು ಜನ್ಮ. ಅದಕ್ಕಿಂತ ಹಿಂದೆ ಉತ್ಸೀದೇಯುರ್ ಮೇ ಲೋಕಾನ ಕುರಿಯಾಂ ಕರ್ಮ ಸೇಧಂ ಸಂಕರಸ್ವಚ ಕರ್ತಾಸ್ಯಾಂ ಉಪಹನ್ಯಾಂ ಇಮಾ ಪ್ರಜಾಹ ವಿದ್ವಾನ್ ಯುಕ್ತ ಸಮಾಚರನ್. ಈ ಮಾತುಗಳನ್ನು ಯಾಕೆ ಹೇಳಿದ್ದು ಅಂತ ಅಂದ್ರೆ ಅದು ಕರ್ಮ. ದೇವರ ವಿಷಯದಲ್ಲಿ ನಮಗೆ ಸರಿಯಾಗಿ ತಿಳುವಳಿಕೆ ಇರಬೇಕಾದದ್ದು 2, ದೇವರ ಹುಟ್ಟು ಮತ್ತು ದೇವರ ಕರ್ಮ. ಹುಟ್ಟು ಅಂತ ಅನ್ನೋದು ಯಾಕೆ ಹೇಳಿದ್ರು ಅಂದ್ರೆ, ನಮ್ಮ ಹಾಗೆ ದೇವರ ಹುಟ್ಟು ಅಂತ ನಾವು ತಿಳ್ಕೊಂಡು ಬಿಟ್ರೆ ನಮ್ಮ ಸಾಧನೆ ಮುಂದುವರಿಯುವುದೇ ಇಲ್ಲ. ಅದು ಯಾವ ಕಾರಣಕ್ಕೂ ಕೂಡ ಉತ್ತಮ ಗತಿಯನ್ನು ಹೊಂದುವುದಿಲ್ಲ. ಲೋಕದಲ್ಲಿ ತಿನ್ನುವುದು, ಉಣ್ಣುವುದು, ಮಲ್ಕೊಳ್ಳುವುದು ಸಾಮಾನ್ಯ ಪ್ರಕ್ರಿಯೆಗಳಾಗೇ ಆಗುತ್ತೆ. ಅದು ನೀವು ಏನ್ ತಿಳ್ಕೊಳ್ಳದಿದ್ರು ಪ್ರಾಕೃತಿಕ ನಿಯಮ ಏನಿರುತ್ತೆ ಅದು ಫಾಲೋ ಆಗ್ತಾ ಇರುತ್ತೆ. ನಮ್ಗೆ ಸಾಧನೆಗೆ ತೊಡಕಾಗುವುದು ಎಲ್ಲಿ ಅಂತಂದ್ರೆ, ನಮ್ಮ ಜ್ಞಾನದ ದಾರಿ ತಡೆ ಒಡ್ಡುತ್ತೆ. ನಮಗೆ ಹೋಗಬೇಕಾದ ಗುರಿಯಲ್ಲಿ ಬ್ಲಾಕೇಜ್ಗಳು ಬರ್ತಾ ಹೋಗ್ತವೆ, ತುಂಬಾ ಹಿಂಸೆಯನ್ನು ಅನುಭವಿಸ್ಬೇಕಾಗತ್ತೆ. ಅದರಿಂದಾಗಿ ನಮ್ಮ ಇವತ್ತಿನ ಪ್ರಯೋಗಗಳಲ್ಲಿ ಭೌತಿಕವಾದ ವಿಷಯದಲ್ಲಿ ನಾವು ನಿರ್ಧಾರ ತೆಗೆದುಕೊಳ್ಳಬಹುದು ಬಿಟ್ರೆ, ಭೌತಿಕವಲ್ಲದ ವಿಷಯದಲ್ಲಿ ನಮಗೆ ಯಾವ ಅಂಶವೂ ಗೊತ್ತಾಗುವುದಿಲ್ಲ. ದೇವರ ವಿಷಯದಲ್ಲಂತೂ ನಾನು ಪರೀಕ್ಷೆ ಮಾಡಿ ತಿಳ್ಕೊಂಡು ಬಿಡ್ತೇನೆ, ಸಾಧ್ಯ ಇಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ದೇವರ ಜನ್ಮ, ದೇವರ ಕರ್ಮ ಇದೆರಡು ನಮ್ಮ ನಿಯತಿಗೆ ಅಥವಾ ನಮ್ಮ ದೃಷ್ಟಿಗೆ ಮೀರಿದ್ದು. ಇದನ್ನು ಯಾರು ಸರಿಯಾಗಿ ತಿಳ್ಕೊಳ್ಳಿಕ್ ಪ್ರಯತ್ನ ಮಾಡ್ತಾನೋ, ಅಲ್ಲ ರೀ ತಿಳ್ಕೊಳ್ಳಿಕ್ ಬರುವುದಿಲ್ಲ ಅಂತಾನೂ ನೀವೇ ಹೇಳಿದ್ದು, ಈಗ ತಿಳ್ಕೊಳ್ಬೇಕು ಅಂತಾನೂ ನೀವೇ ಹೇಳ್ತಾ ಇರೋದು. ಹೌದು, ನಾನು ಹೇಳ್ತಾ ಇದ್ದೇನೆ ಹೇಗೆ ತಿಳ್ಕೊಳ್ಬೇಕು ಅಂತ ನಾನು ಹಿಂದೆ ಹೇಳಿದ್ದೇನೆ, ಅದನ್ನು ತಿಳ್ಕೊಳ್ಳಿ. ನೀವು ಪ್ರಯೋಗಶಾಲೆಯಲ್ಲಿ ಯಾವುದೋ ಮಿಕ್ಸಿಯಲ್ಲಿ ಹಾಕಿ ಗುರ್ರ ಅನ್ಸಿದೆ, ಅದಕ್ಕೆ ಮುರಿಲಿಲ್ಲ ಅದರಿಂದಾಗಿ ದೇವರಲ್ಲ ಇದು, ಅಥವಾ ಮುರಿಯಿತು ಅದರಿಂದಾಗಿ ದೇವರು, ಹೀಗೆ ಯಾವುದು ಡಿಸೈಡ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದಷ್ಟೇ. ಮತ್ತೆ ಮಾತಿನ ಮೂಲಕ 2 ಅಂಶವನ್ನ ಹೇಳಿದ್ದು, ಅಜ್ಞಾನ ಅಥವಾ ಅಧರ್ಮ ಹುಟ್ಟಿದಾಗಲೆಲ್ಲ ನಾನು ಮತ್ತೆ ಕಾಣಿಸಿಕೊಳ್ತೇನೆ, ಮತ್ತು ಸಜ್ಜನರ ತೀವ್ರವಾದ ಬದುಕಿನ ದುಸ್ತರತೆಯನ್ನ ಪರಿಹಾರ ಮಾಡ್ಲಿಕ್ಕೆ ನಾನು ಬಂದೇ ಬರ್ತೇನೆ. ದುಷ್ಟರು ಮೆರೀತಾ ಇದ್ದಾರೆ ಎಂದಾಗ
ನಾವೇನ್ ಅನ್ಕೊಂಡಿದ್ದೇವೆ, ಈಗೆಲ್ಲ ದುಷ್ಟರು ತುಂಬಾ ಮೆರೀತಾ ಇದ್ರೆ ಅದು ಮೆರೆಯುವುದು ಅಲ್ವೇ ಅಲ್ಲ ದುಷ್ಟರದ್ದು. ಆ ಮೆರೆಯುವಿಕೆ ಅಲ್ಲ. ಈಗ ಎಷ್ಟೋ ನಾವೇ ನಮ್ಮ ಸ್ಥಿತಿಗತಿಗಳನ್ನ ಸ್ವಲ್ಪ ಬಿಡಿಸಿ ನೋಡಿದ್ರೆ ಹಿಂದಿನವರಿಗಿಂತ ನಾವು 100 ಪಾಲು 1000 ಪಾಲು ಸುಖವಾಗಿದ್ದೇವೆ. ಆ ಕಾಲದ ಹಿರಣ್ಯಕಶಿಪುವಿನ ಕಾಲದ ದುಃಖದ ಸ್ಥಿತಿ ಅಥವಾ ವೇನನ ಕಾಲದ ದುಸ್ಥಿತಿ ಬೇಡ. ನಾವೇ ಒಂದು 800 ವರ್ಷದ ಹಿಂದಿನ ಇತಿಹಾಸಕ್ಕೆ ಹೋದ್ರೆ ಅವ್ರ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ. ಜೀವನವನ್ನ ಮುಚ್ಚಿ ಹಿಡ್ಕೊಂಡು ಓಡ್ತಿದ್ರು. ಯಾವ ಧರ್ಮವನ್ನು ಆಚರಣೆ ಮಾಡ್ಲಿಕ್ಕಿರ್ಲಿಲ್ಲ ಅವರಿಗೆ. ತಮ್ಮ ಧರ್ಮ ಉಳಿಸಿಕೊಳ್ಳಿಕ್ಕೋಸ್ಕರ ತಾವು ದುಡಿದ ಸಂಪತ್ತಿನಲ್ಲಿ ಅರ್ಧ ಭಾಗಕ್ಕಿಂತ ಹೆಚ್ಚು ಟ್ಯಾಕ್ಸ್ ಕಟ್ತಿದ್ರು. ತಾವು ದುಡಿದಿದ್ದು ಅವರಿಂದೇನು ಲಾಭ ಇಲ್ಲ. ಮತ್ತೆ ನಾವು ನಮ್ಮ ಧರ್ಮದಲ್ಲಿ ಉಳಿಲಿಕ್ಕೆ ಅವರಿಗೆ ನಾನು ದುಡಿದದ್ರಲ್ಲಿ 50 ಭಾಗಕ್ಕಿಂತ ಹೆಚ್ಚು ಟ್ಯಾಕ್ಸ್ ಅನ್ನು ಕಟ್ಬೇಕು. ಅದಕ್ಕೆ ಗಜಿಯಾ ಅಂತ ಹೆಸರು. ಅವ್ರು ಕೊಡ್ಬೇಕಾದ ಟ್ಯಾಕ್ಸಿಗೆ. ಇವತ್ತು ಇಷ್ಟು ಜನ ನಾವು ಉಳಿದಿದ್ದೇವೆ ಅಂದ್ರೆ ಅದಕ್ಕೆ ಕಾರಣ ಆ ಕಾಲದ ಮಂದಿ ತಮ್ಮ ಹೊಟ್ಟೆಪಾಡಿಗಿಂತ ಹೆಚ್ಚು ದೊಡ್ಡದು ಧರ್ಮ ಅಂತ ಭಾವಿಸಿದ್ರಿಂದ. ಇಲ್ಲ ಅಲ್ಲಿ ಏನು ಅಂದ್ರೆ, ನೀವು ಗಜಿಯಾ ಕಟ್ಟುವುದಕ್ಕಾಗುದಿಲ್ಲ ಅಂದ್ರೆ ನೀವು ಬದಲಾಗ್ಬೇಕು. ನೀವು ಬದಲಾದ್ರೆ ನಿಮ್ಗೆ ಗಜಿಯಾ ಇಲ್ಲ. ಇದು ಒಂದು ಕಡೆ ಅಲ್ಲ, ದೇಶಾದ್ಯಂತ ಈ ಸ್ಥಿತಿ ಇತ್ತು. ಅವರ ಆಳ್ವಿಕೆ ಇದ್ದಲ್ಲಿ ಅದು 100ಕ್ಕೆ 100. ಆದ್ರೆ ಕೆಲವೊಂದು ಸರ್ತಿ ಕೆಲವು ಭಾಗ ಆಳ್ವಿಕೆಗೆ ಬರ್ತಿತ್ತು, ಕೆಲವು ಭಾಗ ಆಳ್ವಿಕೆಯಿಂದ ತಪ್ಪಿ ಹೋಗ್ತಿತ್ತು. ಅಂತ ಜಾಗಗಳು ಸ್ವಲ್ಪ ಕಡಿಮೆ ಇರ್ತಿತ್ತು. ಆದ್ರೆ ಎಲ್ಲರೂ ಒಂದು ಸರ್ತಿ ಆ ಅಲೆಗೆ ಕೊಚ್ಚಿಕೊಂಡು ಹೋಗಿದ್ದಾರೆ. ಹಾಗೆ ಕೊಚ್ಚಿಕೊಂಡು ಹೋದವರೇ ಈಗ ಇಷ್ಟು ಬೊಬ್ಬೆ ಆಗ್ತಾ ಇರುವುದು. ಅವರಿಗೆ ತಾವು ಒಂದು ಕಾಲದಲ್ಲಿ ಯಾವುದೋ ಒಂದು ತಮಾಷೆ ಟೈಮ್ ಮೆಷಿನ್ ಇದ್ದು ಒಬ್ಬ ಹುಡ್ಕೊಂಡು ಹೋಗ್ತಾ ಇರ್ತಾನೆ. ನಾನೊಂದು 500 ವರ್ಷದ ಹಿಂದೆ ಏನು, ಅವನು ಈಗ ಒಂಥರ ಭಯಂಕರವಾಗಿರ್ತಾನೆ. ಅವನನ್ನು ನೋಡ್ಲಿಕ್ಕೆ ಯಾವುದೋ ಗನ್ನು ಹಿಡ್ಕೊಂಡು ಭಯೋತ್ಪಾದಕನಾಗಿ ನಿಂತಿರ್ತಾನೆ. 500 ವರ್ಷಕ್ಕೆ ಹೋದ್ರೆ ಯಾವ್ದೋ ದೇವಸ್ಥಾನ ಮುಂದೆ ಹಿಂಗ್ ಕೂತಿರ್ತಾನೆ, ನಮಸ್ಕಾರ ಮಾಡ್ಕೊಂಡು ಕೂತಿರ್ತಾನೆ. ಯಾರಿಗೂ ಅದನ್ನ ಪಾಸ್ ಮಾಡಿದ್ರು ಅವ್ರು ಎಲ್ಲ ಇಲ್ಲಿ ಇದ್ದವರು, ಯಾವ ಮೂಲೆಯಲ್ಲಿ ಇದ್ದವ್ರು ತೆಗೆದ್ರು ಅವರು ಇಲ್ಲಿಯ ಮೂಲ ವ್ಯವಸ್ಥೆಯ ಜೊತೆಗೆ ಬದುಕಿದವರು. ಈಗ ಬದಲಾಗಿ 800 ವರ್ಷವೋ 700 ವರ್ಷವೋ, ಕೆಲವೊಮ್ಮೆ ಹೆಚ್ಚು ಅಂದ್ರೆ 1000 ವರ್ಷ, ಅದಕ್ಕಿಂತ ಹಿಂದೆ ಅಂತ ಹೋದ್ರೆ ಯಾರು ಇಲ್ವೇ ಇಲ್ಲ. ಎಲ್ಲ ಇದ್ದದ್ದು ಇಲ್ಲಿಯ ಮೂಲ ನಿವಾಸಿಗಳ ರಾಜರೇ ರಾಜ್ಯಭಾರ ಮಾಡಿದ್ದು. ಹಾಗಾಗಿ ಅಂತಹ ಒಂದು ವ್ಯವಸ್ಥೆಯನ್ನ ನಾವು ಇವತ್ತು ಇಟ್ಕೊಂಡು ಇದರಿಂದ ನನ್ನತನವನ್ನ ನಾನು ಸಾಬೀತುಪಡಿಸ್ತೇನೆ ಅಂತ ಹೋಗುವುದಕ್ಕೆ ಯಾವ ಅರ್ಥವೂ ಇಲ್ಲ. ಒಂದು ಎಚ್ಚರಿಕೆ ಇಲ್ಲಿಯ ಮಾತಿನಲ್ಲಿ ಮತ್ತೊಂದು ಸಿಗುವಂತದ್ದೇನು ಅಂದ್ರೆ, ಪುನರ್ಜನ್ಮ ಇದೆ. ನೀನು ದೇವರ ಹುಟ್ಟಿನ ತಿಳಿವನ್ನ ಮತ್ತು ಅವನ ಕರ್ಮದ ತಿಳಿವನ್ನ ಸರಿಯಾಗಿ ತಿಳಿದ್ರೆ ನಿನಗೆ ಪುನರ್ಜನ್ಮ ಇಲ್ಲ. ಅದರ ಅರ್ಥ ಏನು? ದೇವರ ಹುಟ್ಟನ್ನ ಸರಿಯಾಗಿ ತಿಳಿಯದೆ ಹೋದ್ರೆ, ಅವನ ಪಾರಮ್ಯವನ್ನು ಅರ್ಥ ಮಾಡಿಕೊಳ್ಳದೆ ಹೋದ್ರೆ, ನೀನು ಅವನಿಗೆ ಸಂಬಂಧಪಟ್ಟವ, ಅವನ ವಶದಲ್ಲಿ ಇರುವವ ಅಂತ ನೀನು ತಿಳಿಯದೆ ಹೋದ್ರೆ ಮತ್ತೆ ಮತ್ತೆ ಜನ್ಮಾಂತರದ ಚಕ್ರದಲ್ಲಿ ನೀನು ಸಿಕ್ಕಿ ಒದ್ದಾಡುತ್ತಾನೆ ಇರಬೇಕು. ನಿಂಗೆ ತಪ್ಪಿಸಿಕೊಳ್ಳಿಕ್ ದಾರಿ ಇಲ್ಲ. ಮತ್ತೆ ಕೆಲವು ಮಾತುಗಳು ಹಿಂದೆ ಬಂದದ್ದೇ ಬಂತು. ಎಲ್ಲದಕ್ಕೂ ಒಂದು ದಾರಿ ಹೇಳಿದ್ದವರು, ಬಹವೋ ಜ್ಞಾನ ತಪಸ ಪೂತ ಮದ್ಭಾವ ಮಾಗತ. ಎಲ್ಲದಕ್ಕೂ ಅದು ಕರ್ಮಯೋಗ ಆದ್ರೂ ಸರಿ, ಜ್ಞಾನಯೋಗ ಆದ್ರೂ ಸರಿ, ಅರಿವು ಬೇಕೇ ಬೇಕು. ಜ್ಞಾನ ತಪಸ್ಸು ಅನ್ನೋದು ಬಹಳ ಮುಖ್ಯ. ಜ್ಞಾನ ತಪಸ್ಸು ಅಂದ್ರೆ ಈ ಇಷ್ಟು ವಿಷಯ, ಭಗವಂತನ ಹುಟ್ಟು ಮತ್ತು ಭಗವಂತನ ಕರ್ಮದ ಬಗ್ಗೆ ಆದ್ರೂ ಅವನಿಗೆ ಸರಿಯಾದ ತಿಳಿಯಬೇಕು. ಇದು ಇಲ್ಲದೆ ನೀನ್ ಇನ್ನೇನೇನೇನೋ ದೊಡ್ಡ ಗ್ರಂಥಾದಿಗಳನ್ನ ತಲೆ ಮೇಲೆ ಅರ್ದು ಕುಡಿದು ರುಬ್ಬಿ ಹಾಕಿ ತಲೆಯೊಳಗೆ ದೊಡ್ಡದಾಗಿ ಪೇಸ್ಟ್ ಹಾಕಿದಷ್ಟು ಒಳಗಿನಿಂದ ಅಕ್ಕಿ ಹಿಟ್ಟು ಸೇರಿಸಿದ್ರು ಕೂಡ ಅದು ತಿಳಿವಿನ ವಿಷಯದಲ್ಲಿ ಭಗವಂತನ ಬಗ್ಗೆ ಅಸ್ಪಷ್ಟತೆ ಇದ್ರೆ, ಧ್ಯಾನಕ್ಕೆ ಬೇಕಾದ ಸತ್ವಚಿಂತನೆಯಲ್ಲಿ ನಿಶ್ಚಿತತೆ ಇಲ್ಲದೆ ಹೋದ್ರೆ ನೀನು ಈ ಚಕ್ರದಿಂದ, ಜನ್ಮ ಚಕ್ರದಿಂದ ಬಿಡಿಸ್ಕೊಳ್ಳಿಕ್ಕಾಗುದಿಲ್ಲ. ದೇವರು ಇನ್ನೊಂದು ಹೇಳ್ತಾನೆ, ಯೇ ಯಥಾ ಮಾಂ ಪ್ರಪದ್ಯತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ನನ್ನನ್ನ ಇವಾಗ ಭಗವಂತ ಅವತಾರ ತಗೊಂಡು ಬರ್ತಿದ್ದಾನೆ ಅಂತ ಹೇಳಿದ್ರೆ, ಆ ಕಾಲದಲ್ಲಿ ಇರುವ ಮೋಕ್ಷ ಜೀವಿಗಳು ಮತ್ತೆ ಅವ್ರದ್ದು ಅಸ್ತಿತ್ವ ಅಂತ ಅರ್ಥ. ಈಗ ಪ್ರಶ್ನೆ ನೀವು ಹೇಳಿದ್ದನ್ನ ನಾನು ಇನ್ನೊಮ್ಮೆ ಹೇಳ್ತೇನೆ, ಇಲ್ಲಿ ಕೇಳೋರಿಗೆ ಏನು ಅಂತ ಗೊತ್ತಾಗ್ತಿಲ್ಲ ಅಂತ. ಭಗವಂತ ಅವತಾರ ಎತ್ತುವ ಕಾಲದ ಮಂದಿ ಆ ಹೊತ್ತಿನಲ್ಲಿ ಹುಟ್ಟಿ ಬಂದಿದ್ದಾರೆ, ಮೋಕ್ಷ ಯೋಗ್ಯರು ಅಂತ ಆಗಿದ್ದಾರೆ ಅನ್ನುವ ಕಾರಣಕ್ಕೆ ಅವರ ಕರ್ಮ ಮುಗಿಯಿತು ಅಂತ ಅರ್ಥನಾ ಅಂತ ಪ್ರಶ್ನೆ. ಅಂದ್ರೆ ಭಗವಂತನ ಜೊತೆಗೆ ಬಂದ್ರು ಅಂತಂದಾಗ, ಅಥವಾ ಅವನ ಕಾಲದಲ್ಲಿ ಇದ್ರು ಅಂತಂದ್ರೆ, ಆವಾಗ ಅವರ ಕರ್ಮ ಎಲ್ಲ ಮುಗಿದು ದೇವರ ಜೊತೆಗೆ ಬಿಡುಗಡೆಯ ದಾರಿಯ ಭಾಗ್ಯವನ್ನ
ಹೊಂದುತ್ತಾರಾ ಅಂತ ಪ್ರಶ್ನೆ. ಭಗವಂತ ಅವತರಿಸಿದಾಗ ಎಲ್ಲ ಕಾಲದಲ್ಲೂ ಹಾಗೆ ಅಂತ ನಿಯಮ ಇಲ್ಲ. ರಾಮ ಒಂದು ಅವತಾರ ಮಾತ್ರ ಹಾಗೊಂದು ವಿಶೇಷವಾದ ಏನಂತಾರೆ ಸಾಮಾನ್ಯ ನಿಯಮವನ್ನು ಮುರಿದಿದ್ದು. ಕೃಷ್ಣ ಯಾರನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಲಿಲ್ಲ, ಆದ್ರೆ ಉತ್ತಮ ಗತಿ ತೋರಿಸಿದ್ದಾನೆ ಅವರಿಗೆ. ಮತ್ತೆ ಸಂಸಾರದ ಚಕ್ರದ ಪಾಳೆಯದಿಂದ ಹೊರಗೆ ಬರುವುದಕ್ಕೆ ಅವಕಾಶ ಇರುತ್ತೆ. ಮತ್ತೇನಾಗುತ್ತೆ ಅಂದ್ರೆ ರಿಸರ್ವೇಶನ್ ಅವ್ರದ್ದಿರುತ್ತೆ. ಒಂದು ಜಾಗದಲ್ಲಿ ಹೋಗಿ ಇರ್ತಾರೆ ಸಂತೋಷವಾಗಿ, ಸೌಖ್ಯಮಯವಾದ ಸತ್ಯಲೋಕದಲ್ಲಿ ಚತುರ್ಮುಖನ ವಾಸಸ್ಥಾನದಲ್ಲಿ ಅವ್ರು ನೆಲೆಸ್ತಾರೆ. ಆದ್ರೆ ಮೋಕ್ಷಕ್ಕೆ ಹೋಗುದು ಚತುರ್ಮುಖ ತನ್ನ ಜೀವಿತಾವಧಿಯನ್ನು ಮುಗಿಸಿ ಒಟ್ಟಿಗೆ ಹೋಗುವಾಗಲೇ ಸಹ ಬ್ರಹ್ಮಣ ವಿಪಶ್ಚಿತನಾದಂತಹ ಪರಮಾತ್ಮನ ಜೊತೆಗೇನೆ, ಚತುರ್ಮುಖನ ಜೊತೆಗೇನೆ ಅವನು ಕರ್ಕೊಂಡು ಹೋದಾಗ ಆಚೆ ಹೋಗುದು. ಯಾಕಂದ್ರೆ ಅವನು ಹೋಗ್ತಾ ಇರ್ತಾನೆ. ಆಗ ಪಕ್ಕ ಅಂತ ಆಗಿರುತ್ತೆ. ಭಗವಂತನ ಅವತಾರದ ಕಾಲದಲ್ಲಿ ಅವನಿಗೆ ಶರಣಾಗಿ ಅವನಿಂದ ಅನುಗ್ರಹೀತನಾಗಿ ಅನುಗ್ರಹ ದೃಷ್ಟಿಗೆ ಬಿದ್ದ ಅಂತಂದ್ರೆ ಅವನು ಫಿಕ್ಸ್. ಹೌದು, ಹೌದು. ಮನುಷ್ಯರಿಗೆ ಇರ್ಲಿಕ್ಕಾಗಲ್ಲ ಹೇಳಿದ್ದು, ಬೇರೆ ಯಾರು ಬೇಕಾದ್ರೂ ಇರ್ಬೋದು. ಆದ್ರಿಂದಾಗಿ ಭೀಮನು ಕೂಡ ಹೇಳಿದ್ದು, ಒಳಗ್ ಬಂದಾಗ ಆ ಕುಬೇರನ ಅನುಚರರೆಲ್ಲ ತಡೆದು ನಿಲ್ಲಿಸಿ ಜೋರ್ ಮಾಡ್ತಾರೆ, ಇಲ್ಲಿ ಸಾಮಾನ್ಯ ಮನುಷ್ಯರು ಬರುವಂಗಿಲ್ಲ, ನೀನ್ ಹೆಂಗೋ ಬಂದಿ ಅಂತ ಕೇಳ್ತಾರೆ. ಅಲ್ಲ, ಅವರಿಗೆ ಭಗವಂತನ ಆದೇಶ ಬಂದ ಮೇಲೆ ಇನ್ನೊಂದ್ಸರ್ತಿ ಬರ್ಲಿಕ್ಕುಂಟೋ ಗೊತ್ತಿಲ್ಲ. ಈಗ ಹನುಮಂತನೂ ಇದ್ದಾನೆ, ಅವನು ಕೂಡ ಅನನ್ಯವಾದ ರಾಮನ ಭಕ್ತಿ ಮಾಡಿ ಉತ್ತಮವಾದ ಲೋಕಕ್ಕೆ ಹೋಗ್ಲಿಕ್ಕೆ ಬೇಕಿರುವ ಎಲ್ಲಾ ಅನುಕೂಲತೆಗಳನ್ನು ಪಡೆದಾಗಿತ್ತು. ಆದ್ರೂ ಕೇಳಿದ್ದೇನು ಅಂದ್ರೆ, ನಾನು ಇನ್ನಷ್ಟು ಭಕ್ತರನ್ನ ಕರ್ಕೊಂಡು ಬರ್ಲಿಕ್ಕಿದೆ, ಆದ್ರಿಂದ ನಾನು ಇಲ್ಲೇ ಇರ್ತೇನೆ ಅಂತ. ಈ ಉಳಿದವರೆಲ್ಲ ರಾಮನ ಜೊತೆಗೆ ಮೋಕ್ಷಕ್ಕೆ ಹೋಗಿಬಿಟ್ರು ಸರಯು ನದಿಯಲ್ಲಿ ಮುಳುಗುವಾಗ. ಹನುಮಂತ ಹೇಳಿದ, ನಾನು ಈಗ ಬರಲ್ಲ, ನನಗೆ ನಿನ್ನ ಭಕ್ತಿಯೇ ಮುಖ್ಯ, ನಿನ್ನ ಕಡೆಗೆ ಮನಸ್ಸು ಒಲಿದು ಬರುವವರಿಗೆ ದಾರಿ ತೋರಿಸ್ಲಿಕ್ಕೆ ಒಬ್ಬ ಬೇಕಲ್ವಾ, ಅದಕ್ಕೆ ನಾನು ಇಲ್ಲೇ ಇರ್ತೇನೆ ಅಂತ. ಅದೇ ರೂಪದ ಹಾಗೆ ಇಲ್ಲಿ ಆಚಾರ್ಯರು ಕೂಡ ಅವತಾರ ಸಮಾಪ್ತಿ ಮಾಡದೆ ವೇದವ್ಯಾಸರ ಜೊತೆಗೆ ಅಲ್ಲೇ ವಾಸವಾಗಿಕೊಂಡು ಶಾಸ್ತ್ರಾಧ್ಯಯನ, ಯಾಕೆಂದ್ರೆ ಅಧ್ಯಯನ ಮಾಡಿ ಮುಗಿಯುವುದು ಅಂತ ಇಲ್ವೇ ಇಲ್ಲ. ಮುಗಿಸಿದವನು ಒಬ್ನೇ, ಆದ್ರೆ ಅವನಿಗೆ ಸರ್ಟಿಫಿಕೇಟ್ ಕೊಡೋರು ಯಾರಿಲ್ಲ. ನಂದು ಓದಿ ಆಗಿದೆ, ಪ್ಲೀಸ್ ನನ್ನನ್ನು ಸೇರಿಸ್ಕೊಳ್ಳಿ, ನಾನು ಈಗಾದ್ರೂ ಕೆಲಸ ಮಾಡ್ತೇನೆ ಅಂತ ಅವ್ನು ಯಾರ ಹತ್ರ ಕೇಳ್ಬೇಕಾದ ಅಗತ್ಯ ಇಲ್ಲ. ಆತ್ಮಶೋಧನಾಯ ನಮಃ ಅಂತ. ಸಹಜ ಕುಂಭಕ ಅಂತಂದ್ರೆ ಅಂದ್ರೆ ಹೇಗಿದ್ದೇವೋ ಹಾಗೆ ಅಂತ ಆಗ್ತಾ ಇರುತ್ತೆ. ಅದು ಪ್ರಯತ್ನ ಪೂರ್ವಕವಾಗಿ ಅಲ್ಲ. ಸಹಜ ಕುಂಭಕ ಅನ್ನೋದು ಅಪ್ರಯತ್ನ. ಅದು ನಮಗೂ ಅದರ ಬಗ್ಗೆ ಹಿಡಿತ ಇಟ್ಕೊಂಡು ಮಾಡ್ತಾ ಇದ್ದೇನೆ ಅನ್ನುವ ಸ್ಥಿತಿ ಅಲ್ಲ. ಅದು ಒಳಗೂ ಹೋಗುದಿಲ್ಲ, ಹೊರಗೂ ಹೋಗುದಿಲ್ಲ, ಎರಡೂ ಬಿಟ್ಟು ಉಸಿರಾಟವೇ ಮರ್ತು ಹೋಗಿರುತ್ತೆ. ಯಾಕೆಂದ್ರೆ ದೇವರ ಕೈಯಲ್ಲಿ ತಮ್ಮನ್ನು ಕೊಟ್ಟಾಗಿರುತ್ತೆ. ಆದ್ರಿಂದ ಅವನ್ ನೋಡ್ಕೊಳ್ತಾನೆ ಈ ಶರೀರವನ್ನ. ಅವರಿಗೆ ಶರೀರ ನಾನ್ ನೋಡ್ಕೊಳ್ಬೇಕು ಅನ್ನುವ ಎಚ್ಚರ ಇರುವುದಿಲ್ಲ. ಆದ್ರಿಂದಾಗಿ ಆ ದೇಹದಲ್ಲಿ ಉಳಿಸ್ಬೇಕಾದ ಪ್ರಾಣಕ್ಕೆ ಅವನ ಶ್ರಮ ಇಲ್ಲ. ಆದ್ರಿಂದಾಗಿ ಆಯುಷ್ಯ ಆಗುದಿಲ್ಲ. ನಮ್ಗೆ ಯಾಕೆ ಆಯುಷ್ಯ ಮುಂದೆ ಹೋಗುತ್ತೆ ಅಂದ್ರೆ ನಮ್ಮ ಶ್ರಮ ಇದ್ದ ಹಾಗೆ, ನಾವು ಶ್ರಮ ಹಾಕಿದ ಹಾಗೆ ಅಷ್ಟು ಶ್ರಮ ಖಾಲಿ ಆಯ್ತಲ್ಲ, ಅದು ಆಯುಷ್ಯ ಮುಗಿಯುತ್ತೆ. ಯಾವಾಗ ಅವನ್ ಶ್ರಮ ಹಾಕ್ಲಿಲ್ವೋ ಅದು ಅವನ ಯೋಚನೆ. ಹೌದು ಹೌದು, ಗೊತ್ತಾಗಲ್ಲ. ಧ್ರುವ ಸಹಜ ಕುಂಭಕದಲ್ಲೇ 1 ತಿಂಗಳ ಕಾಲ ಪೂರ್ತಿ ಇದ್ದದ್ರಿಂದ ಭಗವಂತ ಅವನಿಗೆ ಒಲಿದ ಅನ್ನೋ ಮಾತು ಬರುತ್ತೆ. ಹೀಗೆ ಪೂತಾಹ ಮದ್ಭಾವಮಾಗತಾಹ, ನನ್ನ ಕಡೆಯ ನನ್ನ ವಿಷಯದಲ್ಲಿ ಅವನ ಬಗೆ ಮೆತ್ತಿಕೊಂಡಿರುತ್ತೆ. ಆದ್ರಿಂದಾಗಿ ಅವನಿಗೆ ಈ ಅವ್ಯವಸ್ಥಿತವಾದ ಪ್ರಪಂಚದಿಂದ ಪಾರಾಗುವುದಕ್ಕೆ ಅವಕಾಶ ಆಗುತ್ತೆ. ಮತ್ತೆ ನಾನೇನು ಅಂದ್ರೆ, ಯಾರು ನನ್ನ ಹತ್ರ ದೇವರು ಇಷ್ಟೇ ಗುಣ ಅಂತ ದೇವರನ್ನ ಕಲ್ಪಿಸಿಕೊಂಡು ಅವನನ್ನು ಉಪಾಸನೆ ಮಾಡಿದ್ರೆ ಅವನಿಗೆ ದೇವರು ಅಷ್ಟೇ ಗುಣದಲ್ಲಿ ಸಿಗ್ತಾನೆ, ಅವನಿಗೆ ಹೆಚ್ಚು ಮಾಡ್ಲಿಕ್ಕೆ ಹೋಗುದಿಲ್ಲ. ಯಥಾ ಮಾಂ ಪ್ರಪದ್ಯಂತೆ, ದೇವರು ತುಂಬಾ ನಗುಮೊಗದವನು ಅಂತ ಉಪಾಸನೆ ಮಾಡಿದ್ರೆ ಅವನಿಗೆ ನಗುಮೊಗದವನಾಗಿ ಸಿಗ್ತಾನೆ.
ದೇವ್ರು ಬರೀ ಉಪದ್ರ ಕೊಡ್ತಾನೆ, ದೇವರಿಗೆ ಏನು ಬುದ್ಧಿ ಇಲ್ಲ, ದೇವ್ರು ಯಾಕೆ ಹೀಗೆ ಮಾಡ್ತಾನೆ ಅಂತ ಆಕ್ಷೇಪ ಮಾಡ್ತಾ ಇದ್ರೆ ಅವನಿಗೆ ಆಕ್ಷೇಪದ ಪ್ರಕಾರದ ಫಲಗಳೇ ಸಿಗ್ತಾ ಹೋಗ್ತದೆ. ಇನ್ನು ನನ್ನ ಮಾತಲ್ಲ, ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ನಾನು ಅವರನ್ನ ಅವರ ಉಪಾಸನೆಯ ಮುಖದ ರೀತಿಯಲ್ಲೇ ಅವರಿಗೆ ನಾನು ಫಲವನ್ನ ಕೊಡ್ತೇನೆ. ಕೆಲವೊಮ್ಮೆ ಏನಾಗುತ್ತೆ, ಎಷ್ಟು ಇಲ್ಲ ಅಂದ್ರೆ ಯೋಚನೆ ಮಾಡಿ, ಇಷ್ಟು ವೈವಿಧ್ಯಮಯವಾದಂತಹ ಉಪಾಸನೆಗಳಿದ್ದಾಗಲೂ ಅಷ್ಟು ಉಪಾಸನೆಗಳಿಗೆ ಫಲ ಸಿಗ್ತಾ ಇದೆ. ನಾವು ಹೇಳುವುದೇನು, ದೇವರನ್ನ ಅವನು ಇದ್ದ ಹಾಗೆ ಚಿಂತಿಸದೆ ಹೋದ್ರೆ ಅದು ಅನರ್ಥಕ್ಕೆ ಕಾರಣ ಅಂತ. ಆದ್ರೆ ಅನರ್ಥ ಈಗ ಆಗದೆ ಅವರು ಆರಾಮ ಜೀವನ ನಡೆಸ್ತಾ ಇರೋದು ನಮಗೆ ಕಾಣಿಸ್ತಾ ಇದೆಯೋ ಇಲ್ಲೋ, ಅದು ಅವರ ಈಗದ ಪರಿಸ್ಥಿತಿಯಲ್ಲಿ ಆ ಉಪಾಸನೆಗೆ ಆ ಫಲ ಸಿಗ್ತಾ ಇದೆ. ಮತ್ತೇನು ಅಂದ್ರೆ, ಲೌಕಿಕ ಫಲ ಕೊಡ್ಲಿಕ್ಕೆ ಕಷ್ಟವೇ ಇಲ್ಲ ದೇವರಿಗೆ. ಅವನು ಅದರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ. ಇವನಿಗೆ ಈ ಫಲ ಕೊಡ್ಲಾ ಬೇಡವಾ, ಇವನು ಉಪಾಸನೆ ತಪ್ಪು ಮಾಡ್ತಿದ್ದಾನೆ, ಟೆನ್ಷನ್ ಮಾಡಲ್ಲ. ಏನೇ ಉಪಾಸನೆ ಮಾಡಿದ್ರು ಈಗ ಅವನು ಏನನ್ನ, ಯಾಕಂದ್ರೆ ಅದು ಇದೇ ತರದ ಮಾತು ಮತ್ತೆ ಮುಂದೆ ಹೇಳುದು, ಯೋ ಯೋ ಯಾಮ್ ಯಾಮ್ ತನುಂ ಭಕ್ತಃ ಶ್ರದ್ಧೆಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಅವನಲ್ಲಿ ಯಾವ ತರದ ಶ್ರದ್ಧೆ ಇದೆ ಅದೇ ಶ್ರದ್ಧೆಗೆ ಬೇರು ನೀರು ಹಾಕಿ ಅದನ್ನು ಬೆಳೆಸಿ ಮರ ಮಾಡಿ ಬಿಡ್ತೇನೆ. ಒಳಗೆ ಶ್ರದ್ಧೆ ಪ್ರಾಮಾಣಿಕವಾದದ್ದಾಗಿದ್ರೆ ಅದಕ್ಕೆ ಪ್ರಾಮಾಣಿಕವಾದ ಬೆಳವಣಿಗೆ ಬರುತ್ತೆ. ಒಳಗೆ ಶ್ರದ್ಧೆಯೇ ಡಂಬಾಚಾರದ್ದಾಗಿದ್ರೆ ಆ ಡಂಬಾಚಾರಕ್ಕೇನೆ ನಾನು ಪೋಷಣೆ ಕೊಡ್ತೇನೆ. ಯಾಕೆಂದ್ರೆ ಆ ಜೀವ ಇರುವುದೇ ಹಾಗೆ, ನಾನು ಅದನ್ನು ಬದಲಾಯಿಸ್ಲಿಕ್ಕೆ ಹೋಗುದಿಲ್ಲ. ಅದು ಹಾಗೆ ಬೆಳೆದು ದೊಡ್ಡದಾಗಿ ಅದೇ ರೀತಿ ಲೋಕಕ್ಕೆ ಏನೋ ಉಪದ್ರವ ಮಾಡಿ ಆ ಮೂಲಕ ಅವನು ಸುಖ ದುಃಖಗಳನ್ನು ಅನುಭವಿಸಿ ಇದೇ ಸಂಸಾರದಲ್ಲಿ ಸುತ್ತುವ ರಾಜಸಿಕನಾಗಿದ್ರೆ ಅಲ್ಲೇ ಅವನನ್ನು ಇಡ್ತೇನೆ. ಇಲ್ಲ, ಅವನು ಭಗವಂತನನ್ನ ನನ್ನಲ್ಲೇ ಎಲ್ಲ ಶಕ್ತಿ ಇದೆ ಅಂತ ಭಾವಿಸಿ ನನ್ನತನವನ್ನೇ ದೇವರಲ್ಲಿ ಕಲ್ಪಿಸಿ ಚಿಂತನೆ ಮಾಡಿ ಅದರಿಂದಲೇ ಅವನಿಗೆ ಸಾಧನೆ ಆಯ್ತು. ಯಾಕಂದ್ರೆ ಆ ತರ ಮಾಡುವಾಗ್ಲೂ ಅವರಿಗೆ ಲೌಕಿಕ ಸಿದ್ಧಿ ಆಗುತ್ತೆ. ಲೌಕಿಕ ಸಿದ್ಧಿಗೂ ಅಧ್ಯಾತ್ಮಕ್ಕೂ ಸಂಬಂಧವೇ ಇಲ್ಲ, ಮನಸ್ಸಿನ ನಿಯಂತ್ರಣದಿಂದಲೇ ಸಿಗುತ್ತೆ. ಮನಸ್ಸಿನ ನಿಯಂತ್ರಣದಿಂದಲೇ ಮನುಷ್ಯನಿಗೆ ಇಲ್ಲಿ ಕೂತವನು ಇನ್ನೆಲ್ಲೋ ಏನೋ ನಡೀತಾ ಇರೋದನ್ನ ನೋಡ್ಬೋದು. ಏನೋ ನೋಡ್ತೇನೆ ಅಂದ ಮಾತ್ರಕ್ಕೆ ಅವನು ತಿಳಿದ ಸತ್ಯ ಅನ್ನೋದು ಸಿದ್ಧಾಂತ ಆಗ್ಬೇಕಾಗಿಲ್ಲ. ಅವನು ತಿಳಿದ ಏನು ಒಳಗಿನ ಅರಿವು ಇದೆ ಅದು ಮೋಕ್ಷಕ್ಕೆ ಕಾರಕ ಆಗ್ಬೇಕು ಅಂತಿಲ್ಲ. ಲೋಕದ ವಸ್ತುಗಳ ಜೊತೆಗೆ ಅವನ ಮನಸ್ಸು ಅನುಕೂಲಕರವಾಗಿ ನಡ್ಕೊಂಡಿದೆ ಅಂತಂದಾಗ ಅವನು ಯಾವ ಮಟ್ಟಕ್ಕೂ ಕೂಡ ಬೆಳೀತಾನೆ. ಮನಸ್ಸಿನ ನಿಯಂತ್ರಣ ಇದೆಯಲ್ವಾ, ಅದಕ್ಕೆ ಸಿಗದೇ ಇರುವ ಫಲ ಇಲ್ಲ ಮೋಕ್ಷವನ್ನು ಬಿಟ್ಟು. ಮತ್ತೆ ಯಾವ ರೀತಿಯ ಸ್ಥಿತಿ ಇಲ್ಲ ನೋಡಿ, ಹಿರಣ್ಯಕಶಿಪು ಸ್ವತಃ ಇಂದ್ರಾದಿ ದೇವತೆಗಳನ್ನೇ ಬಗ್ಗಿಸಿ ಕೂತ. ಹೇಗಾಯ್ತು? ಅವನ ಉಪಾಸನೆ ನಾನೇ ದೇವರು ಅಂತ, ನನ್ನನ್ನೇ ಪೂಜೆ ಮಾಡಬೇಕು ಅಂತ. ಅದು ಹಿಂದಿನ ತನಕ ಏನಿತ್ತು, ಚತುರ್ಮುಖನೇ ಅಲ್ಲ ಅಂತಿತ್ತು. ಅವನ ಸ್ತೋತ್ರದಲ್ಲಿ ಅವನು ಮಾಡುವ ಮಾತು, ಸೃಷ್ಟಿ ಮಾಡುವುದು ನೀನೇ, ಪ್ರಳಯ ಮಾಡುವುದು ನೀನೇ, ಸ್ಥಿತಿ ಮಾಡುವುದು ನೀನೇ, ಅನುಕೂಲ ಮಾಡುವುದು ನೀನೇ, ನಿನ್ನಿಂದಾಗಿ ಅಲ್ಲ ಅಂತೆಲ್ಲ ಹೇಳ್ತಾನೆ. ವರ ಪಡೆದ ಮೇಲೆ ಅವನ ದೊಡ್ಡಪ್ಪನ ಮಕ್ಕಳೇ ಹೋಗಿ ಚತುರ್ಮುಖನನ್ನ ಪ್ರಾರ್ಥಿಸಿದ್ದಕ್ಕೆ ನಿಮ್ಮಪ್ಪನ ಕೈಯಿಂದ ಸತ್ತೋಗಿ ಶಪಿಸಿದ. ಶಪಿಸಿದ್ದು ಫಲಿಸಿತು ಬೇರೆ, ಅದು ಅವನಿಗೆ ಇನ್ನೂ ಧೈರ್ಯ ಬಂತು. ನಾನು ಹೇಳಿದ್ ಕರೆಕ್ಟು, ನಾನು ಹೇಳಿದ್ದು ಸರಿ. ಅವನಿಗೆ ಆ ಶ್ರದ್ಧೆಯನ್ನು ಪೋಷಿಸಿದವನೇ ಭಗವಂತ. ಅವನ ಮಾತು ಫಲಿಸದೆ ಹೋಗಿದ್ರೆ ಇದು ಯಾಕೆ ಒಟ್ಟುಸ್ಸಾಯ್ತಲ್ಲ, ನಾನು ವರ ಕೊಟ್ಟಿದ್ದು ಅಥವಾ ಶಾಪ ಕೊಟ್ಟಿದ್ದು ನನಗೆ ಸಿಕ್ಕಿದ ವರ ಪ್ರಾಮಾಣಿಕವೋ ಅಲ್ಲವೋ ಅಂತ ಅವನಿಗೊಂದು ಭ್ರಮೆ ಹುಡ್ತಾ ಇತ್ತು, ಅಥವಾ ಅದರ ಬಗ್ಗೆ ಪ್ರಶ್ನೆ ಬರ್ತಿತ್ತು. ಕುತೂಹಲದಿಂದ ಇನ್ನೇನೋ ಮಾಡ್ಲಿಕ್ಕೆ ಹೋಗ್ತಿದ್ದ. ಅಂತಹ ಎಡವು ವಿಷಯಗಳಲ್ಲಿ ಅವರ ಮನಸ್ಸು ಒಮ್ಮೆ ಎಡವಿದ್ಮೇಲೆ ಅದು ಮೆಟ್ಲಲ್ಲಿ ಒಮ್ಮೆ ಬಿದ್ರೆ ಕೊನೆ ಕೆಳಗೆ ಇಳಿದ್ಮೇಲೆನೆ ಇಳಿಯುವುದು, ಮತ್ತೆ ಮಧ್ಯದಲ್ಲಿ ಇಳಿಯುವುದು ಅಂತಿಲ್ಲ. ದೋಷ ದೂರ, ದೋಷ ಪೂರ್ಣ. ದೋಷ ಪೂರ್ಣ ಅಂತ ಅಲ್ಲ, ದೋಷ ಪೂರ್ಣ ಅಂದ್ರೆ ಅವನಿಗಿಂತ ದೋಷ ಪೂರ್ಣ ಅಂತ ಹೊರತು ನಾನು ದೋಷ ಪೂರ್ಣ ಅಂತ ಚಿಂತಿಸುವುದಲ್ಲ. ದೋಷ ಪೂರ್ಣ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ ನಾವು ಚಿಂತನೆ ಮಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಅವರು ಅಲ್ಲ, ನೆಗೆಟಿವ್ ಮಾಡ್ಬೇಕು ಅಂತ ಹೇಳಿದ್ದಲ್ಲ, ದೇವರಿಗಿಂತ ನಾನು ಭಿನ್ನ ಅಂತ ತಿಳಿಯುವಷ್ಟೇ ಉದ್ದೇಶಕ್ಕದು. ನಾನು ದೋಷದಿಂದ ಯುಕ್ತನಾಗಿದ್ದೇನೆ ಅಂತ ಉಪಾಸನೆ ಮಾಡ್ಲಿಕ್ಕಲ್ಲ ಹೇಳಿದ್ದು. ಭಗವಂತನನ್ನು ಹಾಗೆ ಉಪಾಸನೆ ಮಾಡಬಾರದು. ಮತ್ತು ನಾನು ಭಗವಂತನಿಗೆ ಸಮ ಅಲ್ಲ, ಭಗವಂತನ ವಿಷಯದಿಂದ ನಾನು ದೂರ, ಭಗವಂತನ ವಿಷಯದಿಂದ ನಾನು ಬಹಳ ಕೆಳಗೆ ಅನ್ನುವ ಈ ಎಚ್ಚರಕ್ಕೋಸ್ಕರ ಅಷ್ಟೇ. ಅಲ್ಲಿ ಉಪಾಸನೆ ಮಾಡುವಾಗ ನನ್ನಲ್ಲಿ ದೋಷ ಇದೆ, ದೋಷ ಇದೆ, ದೋಷ ಇದೆ ಅಂತ ಚಿಂತಿಸುವುದು ಅರ್ಹವೇ ಅಲ್ಲ. ಅದು ಮತ್ತೆ ಅಪಾಯವೇ. ನಾನು ಚಿಂತಿಸ್ಬೇಕಾದ್ದೇನಾದ್ರೂ ಅವನಷ್ಟು ಗುಣ ನನ್ನಲ್ಲಿ ಇಲ್ಲ, ಅವನಲ್ಲಿ ದೋಷ ಇಲ್ಲ ಅನ್ನುವ ಹಾಗೆ ನನ್ನಲ್ಲಿ ದೋಷ ಇಲ್ಲದೆ ಇರುವ ಸ್ಥಿತಿ ಇಲ್ಲ. ನನ್ನಲ್ಲಿ ದೋಷಗಳಿವೆ, ಅದು ಒಪ್ಕೊಳ್ಳುವುದು ಹೊರತು ಉಪಾಸನೆ ಮಾಡುವುದಲ್ಲ. ಒಪ್ಪಿಕೊಳ್ಳುವುದು ಬೇರೆ,
ಹೌದು, ನನ್ನ ವ್ಯವಸ್ಥೆಯಲ್ಲಿ ನಾನು ಅವನಷ್ಟು ಎತ್ತರಕ್ಕೆ ಏರ್ಲಿಕ್ಕೆ ಆಗ್ತಿಲ್ಲ ಅನ್ಕೊಳ್ಳೋದು ಹೊರತು ನಾನು ದೇವರಷ್ಟು ಗುಣವಂತ ಅಲ್ಲ, ನಾನು ದೇವರಿಗಿಂತ ತುಂಬಾ ಚಿಕ್ಕವ, ಮತ್ತೆ ದೇವರಿಗಿಂತ ಚಿಕ್ಕವ ಅಲ್ಲ. ದೇವರು ದೊಡ್ಡವ ಅನ್ನೋದು ಮಾತ್ರ ಬೇಕು ಹೊರತು, ನನಗೆ ದೇವರು ಹತ್ತಿರದವನಾಗ್ಬೇಕು ಅನ್ನೋದು ಬೇಕು ಹೊರತು, ನಾನು ದೇವರಿಗೆ ಚಿಕ್ಕದವನು, ದೇವರಿಗಿಂತ ತುಂಬಾ ಕೆಳಗಿರುವುದರಿಂದ ನಾನು ಪಾತಾಳದಲ್ಲಿಲ್ಲೋ ಬೆಳಕು ಬೀಳದಷ್ಟು ಆಳದಲ್ಲಿ ಕತ್ತಲೆಯಲ್ಲಿ ಕೊಂಪೆಯಲ್ಲಿ ಕೊಳತು ನಾರಿ ನಲುಗಿ ಕೊರಗಿ ಹೊರಗಿ ಸತ್ತೇ ಹೋಗ್ಬಿಟ್ಟಿದ್ದೇನೆ ಅಂತ ಚಿಂತನೆ ಮಾಡ್ಬೇಕಾದ ಅಗತ್ಯ ಇಲ್ಲ. ಅದರಿಂದಾಗಿ ಭಗವಂತನ ಎದುರುಗಡೆ ನಾವು ಚಿಂತಿಸುವಾಗ ನಿನ್ನಂತೆ ನಾನಲ್ಲ ಅಷ್ಟು ಗೊತ್ತಿರುವುದು ಹೊರತು, ನನ್ನಲ್ಲಿ ನಿನ್ನದೇ ಪ್ರತಿಫಲನ ಇರುವುದಾದ್ರಿಂದಾಗಿ ನಾನು ಜ್ಞಾನಾನಂದಮಯ, ಆ ಜ್ಞಾನವನ್ನ ಬೆಳಗಿಸು, ಆ ಗುಣವನ್ನ ಆ ಆನಂದವನ್ನ ನನ್ನ ಸ್ವರೂಪಭೂತವಾದದನ್ನು ನನಗೆ ಕೊಡಿಸು ಅಂತ ಕೇಳುವ ಹಿನ್ನೆಲೆಯಲ್ಲಿ ಆ ಮಾತು ಬಂದದ್ದು. ಹಾಗಾಗಿ ಭಗವಂತನ ಉಪಾಸನೆ ಮಾಡುವಾಗ ತಪ್ಪಾಗಿ ಉಪಾಸನೆ ಮಾಡಿದ್ರೆ ಅದಕ್ಕೆ ತಕ್ಕ ಫಲವನ್ನೇ ಪಡೀತಾನೆ. ಅದರಿಂದಾಗಿ ದೇವರಲ್ಲಿ ಇಷ್ಟೇ ಗುಣ, ಇಷ್ಟೇ ಅವನಲ್ಲಿ ಸಾಮರ್ಥ್ಯ, ಮನುಷ್ಯನ ಹಾಗೆ ಅವನು ಕೂಡ ಕಷ್ಟಪಡ್ತಾನೆ, ಅವನನ್ನು ಕೂಡ ಕರ್ಮಗಳು ಬಂಧಿಸ್ತಾವೆ ಅನ್ನುವ ಈ ಅವ್ಯವಸ್ಥಿತವಾದಂತಹ ಬಲೆಯಲ್ಲಿ ಭಗವಂತನನ್ನ ಸಿಲುಕಿಸಿ ಅದನ್ನೇ ನಾವು ಸರಿಯಾಗಿ ತಿಳಿದಿದ್ದೇವೆ ಅಂತ ಭಾವಿಸಿ ಡಂಗುರ ಹಾಡ್ಕೊಂಡು ನನಗೆ ಸಿದ್ಧಿ ಆಯ್ತು ಅಂತ ಅಂದ್ರೆ, ದೇವರು ಕೂಡ ನಿನಗೆ ಡಂಗುರ ಹೊಡೆದದ್ದಕ್ಕೆ ಸಿದ್ಧಿಯೇ ಸಿಗುತ್ತೆ ತಗೋ ಅಂತ ಕೊಡ್ತಾನೆ. ಆದ್ರೆ ಕೊಟ್ಟದ್ದು ಶಾಶ್ವತ ಅಲ್ಲ ಅಷ್ಟೇ, ಅದು ಮತ್ತೆ ಸ್ವಲ್ಪ ದಿವಸಗಳ ಕಾಲ ಆಗತ್ತೆ, ಮತ್ತೆ ಅವ್ಯವಸ್ಥೆಯನ್ನೇ ಅನುಭವಿಸ್ತಾನೆ. ಒಂದು ಅಂಶವನ್ನ ಮತ್ತೆ ಕೃಷ್ಣ ಎತ್ತಿ ಹೇಳುವುದೇನು ಅಂದ್ರೆ, ಈ ಕರ್ಮ ಮಾಡಿದ ತಕ್ಷಣ ಸಿದ್ಧಿ ಬೇಗ. ಈ ಭೂಮಂಡಲದಲ್ಲಿ, ಭೂಮಿಯ ವಾತಾವರಣದಲ್ಲಿ ಕರ್ಮಣಾಂ ಸಿದ್ಧಿಂ ಕಾಂಕ್ಷಂತಹ ದೇವತಾ ಇಹ ಯಜಂತೆ, ದೇವತೆಗಳನ್ನು ಇಲ್ಲಿ ಪ್ರಾರ್ಥಿಸಿದಾಗ ಬೇಗ ಕರ್ಮದ ಫಲ ಸಿದ್ಧಿ ಆಗುತ್ತೆ. ಅದು ವರಾಹ ಪುರಾಣದಲ್ಲಿ ಒಂದು ಮಾತಿದೆ, ಐತರೇಯದಲ್ಲೂ ಅದು ಬಂದಿದೆ. ಕೃತ ತ್ರೇತಗಳಲ್ಲೆಲ್ಲ ಈ ದೇವತೆಗಳಿಗೆ ಹೆಚ್ಚು ಕೆಲಸವೇ ಇರ್ಲಿಲ್ಲ ಅಂತ. ಕೆಲಸ ಇರ್ಲಿಲ್ಲ ಅಂದ್ರೆ ಅವ್ರಿಗೆ ಕೆಲಸ ಇದೆ, ಅವರನ್ನೇ ಪ್ರಧಾನ ಅಂತ ನಂಬಿದ ತುಂಡು ಪಂಗಡಗಳಿರ್ಲಿಲ್ಲ. ಶಾಕ್ತರು, ಗಾಣಪತ್ಯರು, ಶೈವರು, ಈ ವಿಭಾಗಗಳಿರ್ಲಿಲ್ಲ. ಸರ್ವ ವೇದ ಪ್ರತಿಪಾದ್ಯನಾದವ ಭಗವಂತ, ಇದು ಒಂದೇ ವ್ಯಾಪ್ತಿ ಇದ್ದದ್ದು. ಈ ಐತರೇಯ ಉಪನಿಷತ್ತು ಹೇಳುತ್ತದನ್ನ. ಅದನ್ನ ವರಾಹ ಪುರಾಣ ಹೇಳುವಾಗ ಚೂರು ಬೆಳೆಸತ್ತೆ ಆ ಕಥೆಯನ್ನ. ಬೆಳೆಸುದು ಅಂದ್ರೆ ಮುಂದೆ ಯಾಕೆ ಹಾಗಾಯ್ತು ಅಂತ ದೇವತೆಗಳು ಒಂದ್ಸರ್ತಿ ಕೇಳಿದ್ರಂತೆ. ಎಲ್ಲ ನಿನ್ನನ್ನೇ ಸ್ತೋತ್ರ ಮಾಡ್ತಾರೆ, ನಮ್ಮನ್ನ ಯಾರು ಲೆಕ್ಕಕ್ಕೆ ತಗೊಳಲ್ಲ, ನಾವ್ ಏನ್ ಇದ್ದು ಉಪಯೋಗ ಇಲ್ಲ. ಒಂದ್ ಕೆಲಸ ಮಾಡಿದ್ಮೇಲೆ ನಮ್ಮನ್ನ ಯಾರಾದ್ರೂ ಒಬ್ರು ಎಷ್ಟು ಚೆನ್ನಾಗಿ ಮಳೆ ಬರೆಸ್ತಾನೆ ಇಂದ್ರ ಅಂತ ಅಂದ್ರೆ ನಮ್ಗೆ ನಾಳೆಯಿಂದ ಆ ಕೆಲಸದಲ್ಲಿ ಹೆಚ್ಚು ಪುಸಲಾಯಿಸುವಂತಹ ಒಂದು ಗುಣ ಸಿಗುತ್ತೆ. ಇದು ಇಲ್ಲದೆ ಇದ್ರೆ ಹೇಗೆ ಅಂತ ಕೇಳಿದ್ದಕ್ಕೆ, ಸರಿ ನಿಮ್ಗೆ ಮುಂದೆ ತ್ರೇತೆಯಿಂದ ಆರಂಭಿಸಿ ದ್ವಾಪರ ಕಲಿಗಳಲ್ಲೆಲ್ಲ ನಿಮ್ಮನ್ನೇ ಬಹಳ ಹೆಚ್ಚು ಗೌರವಿಸ್ತಾರೆ, ನನ್ನನ್ನು ಮರ್ತೃ ತೊಂದ್ರೆ ಇಲ್ಲ, ನಿಮ್ಮ ಯೋಗ್ಯತೆ, ನಿಮ್ಮ ಉಪಾಸನೆಯ ಮುಖಗಳು ಜಾಸ್ತಿ ಆಗ್ಬೇಕು ಅಂತ ಅವನು ಹರಸಿದ್ನಂತೆ. ಹಾಗಾಗಿ ಅದು ದ್ವಾಪರ ಕಲಿದ್ವಾಪರಗಳಲ್ಲಿ ಹೆಚ್ಚಾಗ್ತಾ ಹೋಯ್ತು. ಕೊನೆಗೆ ಅದು ಎಲ್ಲಿವರೆಗೆ ಆಯ್ತು ಅಂದ್ರೆ, ಕಲಿಯ ಕೊನೆಯಲ್ಲಿ ಏನಾಗುತ್ತೆ ಅಂದ್ರೆ ದೇವತೆಗಳು ಬೇಡ, ದೇವತೆಗಳನ್ನು ಬಿಟ್ಟು ಬಿಡ್ತಾರೆ. ಈ ಅತ್ಯಂತ ಸೂಕ್ಷ್ಮವಾದಂತಹ ಭೂತ ಪಿಶಾಚಿಗಳು, ಬಲವಾದ ಶಕ್ತಿ ದೇವತೆಗಳು, ಇಂಥದ್ದನ್ನೇ ತತ್ಕಾಲದಲ್ಲಿ ಸಿಗುವಂತಹ ಫಲದಿಂದ ಸಂತೋಷ ಪಡುವ ಮನಸ್ಥಿತಿ ಮನುಷ್ಯನದ್ದಾಗುತ್ತೆ. ಅದರಿಂದಾಗಿ ಅವುಗಳ ಉಪಾಸನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ಅದಕ್ಕೆ ಅದರದ್ದೇ ಮಹಿಮೆಯನ್ನು ಹೇಳುವಂತಹ ವಾತಾವರಣ ಬೆಳೆಯುತ್ತೆ ಅಷ್ಟೇ. ಅದು ಅಗ್ನಿ ಅನ್ನೋದು ನಾಲಿಗೆಯಲ್ಲಿ ನಮ್ಮ ಉಚ್ಚಾರಣೆಯನ್ನ ಸ್ವಚ್ಛಗೊಳಿಸುವುದಕ್ಕೋಸ್ಕರ ಇರುವ ದೇವತೆ. ಅದು ಭಗವಂತನ ಅಗ್ನಿ ಅನ್ನೋ ರೂಪವೇ ಪುರೋಹಿತ. ಆದ್ರೆ ಆ ಪುರೋಹಿತನಿಗೂ ಈ ಅಗ್ನಿಯಲ್ಲೇ ಯಜ್ಞಯಾಗಾದಿಗಳನ್ನು ಮಾಡುವ ಪ್ರತೀಕವಾಗಿ ಸ್ವೀಕರಿಸುವುದಾದ್ರಿಂದಾಗಿ ಮೊದಲು ಶುರುವಾಗುವುದೇ ಬೆಳಗ್ಗೆ. ಈಗ ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಶೌಚ ಮುಗಿದ ತಕ್ಷಣ ಮೊದಲು ಮಾಡುವುದೇನು, ದೇವರ ಮನೆಗೆ ಹೋಗಿ ದೀಪ ಹಾಕುದು, ದೀಪ ಹಚ್ಚುವುದು. ಯಾಕೆ ಅಂದ್ರೆ ದೇಹದಲ್ಲಿ ಉಳಿದ ಎಲ್ಲಾ ಅಂಶಗಳು, ಕಣ್ಣಾಗ್ಲಿ, ಕಿವಿಯಾಗ್ಲಿ, ಮೂಗಾಗ್ಲಿ, ಬಾಯಾಗ್ಲಿ ಕೆಲಸ ಮಾಡದೆ ಹೋದ್ರು ನೋಡುವುದೇನು ಕೊನೆಗೆ, ಬಿಸಿ ಉಂಟಾ? ಬಿಸಿ ಹೋಯ್ತು ಅಂದ್ರೆ ಮತ್ತೆ ಮುಗೀತು ಅದರ ಕಥೆ ಅಂತ. ಹಾಗಾಗಿ ನಮ್ಗೆ ಕೊನೆ ತನಕ ನಮ್ಮ ಬಿಸಿ ಇದ್ರೆ ಆಮೇಲೆ ಇದೆಲ್ಲ ನಿಂತೋಗಿದ್ರು ವಾಪಸ್ ತಿಕ್ಕಿ ಸರಿ ಮಾಡಿ ಏನೋ ಒಂದು ಇಷ್ಟೊತ್ತು ಮಾಡಿ ಮತ್ತೆ ಅದಕ್ಕೆ ಎದೆಗೆ ಬಡಿತ ಆಗುವುದಕ್ಕೋಸ್ಕರ ಬಡ್ದು ಎಬ್ಬಿಸ್ತಾರೆ. ಅದು ವಾಪಸ್ ಬಂದು ಸಿಕ್ಕಾಕೊಳ್ಳುತ್ತೆ ಒಳಗಿಂದ. ಅಂದ್ರೆ ಬಿಸಿ ಇಲ್ಲದೆ ಹೋದ್ರೆ ಮತ್ತೆ ವಾಪಸ್ ತರ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಮ್ಮ ಜೀವದ ಉಸಿರಿನ ಕೊನೆಯ ಅವಕಾಶ ಅಂತ ಇರುವುದೆಲ್ಲಿ ಅಂದ್ರೆ ದೇಹ ಸ್ವಲ್ಪ ಬಿಸಿ ಇದ್ರೆ. ಹಾಗಾಗಿ ಆ ಬಿಸಿ ಅನ್ನೋದು ಅಗ್ನಿ, ನಮ್ಮ ಆರಂಭವೂ ಅಲ್ಲಿಂದಲೇ ಮುಕ್ತಾಯವೂ ಅಲ್ಲಿಂದಲೇ. ಆದ್ರಿಂದ
ನಾವು ಅಗ್ನಿಯಿಂದಲೇ ಉಪಾಸನೆಯನ್ನು ಆರಂಭಿಸಬೇಕು ಅನ್ನುವ ಅಂಶಕ್ಕೋಸ್ಕರ ಮಂತ್ರಗಳಲ್ಲಿ ಮೊದಲು ಅಗ್ನಿಮೀಳೆ ಪುರೋಹಿತಂ ಅನ್ನುವ ಮಂತ್ರ ಬಂದಿದೆ. ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ. ದೇವತೆಗಳ ಉಪಾಸನೆಯಿಂದಾಗಿ ಮನುಷ್ಯ ಶರೀರದಲ್ಲಿ ಬಹಳ ಬೇಗ ಅವನಿಗೆ ಸಿದ್ಧಿ ಉಂಟಾಗುತ್ತೆ. ಮುಂದೆ ಮತ್ತೊಂದು ವ್ಯವಸ್ಥೆಯನ್ನು ಹೇಳಿ, ನನ್ನನ್ಯಾರೂ ಸೃಷ್ಟಿ ಮಾಡಿಲ್ಲ, ಆದ್ರೆ ನಾನೇ ಎಲ್ಲವನ್ನು ಸೃಷ್ಟಿ ಮಾಡಿದ್ದೇನೆ ಅಂತ ಹೇಳುವಾಗ ಒಂದು ಅಂಶವನ್ನ ಬಿಡಿಸಿ ಹೇಳಿದ. 3 ಗುಣಗಳಿಂದಾಗಿ ಜಗತ್ತಿನ ಕಾರ್ಯಭಾರಗಳಿವೆ. ಗುಣಗಳಿಲ್ಲದೆ ಯಾವ ಕಾರ್ಯಕ್ಕೂ ಅರ್ಥವೇ ಇಲ್ಲ. ಈ ಎರಡನೇದು ಅವರ ಕರ್ಮ ಅಂದ್ರೆ ಚಟುವಟಿಕೆ. ಒಂದೋ ತಿಳುವಳಿಕೆ, ಒಂದೋ ರಕ್ಷಣೆ, ಒಂದೋ ವ್ಯವಹಾರ, ಒಂದೋ ಸೇವೆ. ಈ 4 ವ್ಯವಸ್ಥೆಯಿಂದ ಅವರ ಬಣ್ಣಗಳ ನಿರ್ಮಾಣ ಆಗಿದೆ. ಅವ್ರು ಹೇಳಿದ್ ನೋಡಿ, ಶಬ್ದ ಸೃಷ್ಟ ಅಂದ್ರೆ ಇದ್ದದ್ದನ್ನು ಹೀಗೆ ಕೊಟ್ಟದ್ದು. ನನಗೆ ಇಷ್ಟ ಬಂತು ಅಂತ ಈ ಗುಣ ಇಲ್ಲಿ ಹಾಕಿದೆ, ಈ ಕರ್ಮ ಇಲ್ಲಿ ಹಾಕಿದೆ, ಇದನ್ನ ಹೀಗೆ ಹಾಕಿದ್ದಲ್ಲ. ಯಥಾ ಹೇಗಿದೆಯೋ ಹಾಗೆ ಮಯ ಸೃಷ್ಟ ಅಂದ್ರೆ ಸೃಜ ವಿಸರ್ಗ ಅಂತ ಅರ್ಥ. ಈ ಆಮೆ ಮುಖ, ಕಣ್ಣು, ಮೂಗು, ಬಾಯಿ ಒಳಗಿಟ್ಕೊಂಡಿರುತ್ತೆ. ತನಗೆ ಅಪಾಯ ಇಲ್ಲ ಅಂತ ಗೊತ್ತಾದ್ಮೇಲೆ ಮತ್ತೆ ಕೈ ಕಾಲು ಹೊರಗೆ ಹಾಕುತ್ತಲ್ಲ, ಅಷ್ಟೇ ಒಳಗೆ ಇದ್ದಂತಹ ಗುಣಗಳಿಂದಾಗಿ ಏನು ಆ ವ್ಯಕ್ತಿಯ ಸ್ವಭಾವ ತೀರ್ಮಾನ ಆಗಿತ್ತು ಅದನ್ನ ನಾನು ಹೊರಗಡೆ ತಂದು ಕೊಡ್ತೇನೆ. ಅಲ್ಲಿ ತನಕ ಅವನಿಗೆ ಸೃಷ್ಟಿಗೆ ಬರುವ ತನಕ ತನ್ನ ಯೋಗ್ಯತೆ ಏನು ಅಂತ ಆ ಜೀವನಿಗೆ ಗೊತ್ತಿಲ್ಲ. ಯಾವಾಗ ಅವನಿಗೆ ಸೃಷ್ಟಿ ಆಗುತ್ತೋ, ಶರೀರ ಸಿಗುತ್ತೋ, ಆಗ ಅವನಿಗೆ ಗೊತ್ತಾಗುತ್ತೆ ನನಗೆ ಯಾವುದ್ರಲ್ಲ ಆಸಕ್ತಿ ಇದೆ. ಅಥವಾ ಅವನಿಗೆ ಜೀವ ಸ್ವರೂಪದಲ್ಲಿ ಓಡಾಡ್ತಾ ಇದ್ರು ಕೂಡ, ಅವನಿಗೆ ಏನು ಅಂತ ಗೊತ್ತಿದ್ರು ಕೂಡ ಅಲ್ಲಿ ಯಾವುದೇ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಶರೀರದಿಂದ ಕೇವಲ ದುಃಖ ಸುಖಗಳನ್ನ ಅನುಭವಿಸ್ತಾನೆ ಬಿಟ್ರೆ, ಸ್ವರ್ಗದಲ್ಲೋ ನರಕದಲ್ಲೋ, ಅಲ್ಲಿಂದ ಹೊರಗೆ ಹಾಕಿದ್ಮೇಲೆ ಅದು ಇಲ್ಲ, ಸುಮ್ನೆ ತಿರುಗುದಷ್ಟೇ. ಕೇಳಿಸ್ತಿರುತ್ತೆ, ನೋಡ್ತಿರ್ತಾನೆ, ಎಲ್ಲ ಮಾಡ್ತಿರ್ತಾನೆ. ಆದ್ರೆ ಇಲ್ಲಿ ಯಾರೋ ಬಿದ್ರು, ಅವನಿಗೆ ಮನಸ್ಸು ಉಕ್ಕಿ ಹರಿಯತ್ತೆ, ಅಯ್ಯೋ ಪಾಪ ಬಿದ್ದಿದ್ದಾನೆ, ಎತ್ತಿಡ್ಬೇಕು ಅಂತ. ಅವ್ನ್ ಏನ್ ಮಾಡಿದ್ರೆ ಎತ್ತಲಿಕ್ಕಾಗಲ್ಲ. ಯಾಕೆಂದ್ರೆ ಈ ಫಿಸಿಕಲ್ ಅವಕಾಶ ಯಾವ ರೀತಿ ಕರ್ಮಕ್ಕೆ ನಮಗೆ ಅನುಕೂಲ ಮಾಡಿಕೊಡುತ್ತೋ, ಆ ಶರೀರದಿಂದ ಈ ಶರೀರಕ್ಕೆ ಉಪಯೋಗ ಆಗುವ ಯಾವ ಕೆಲಸವನ್ನು ಮಾಡ್ಲಿಕ್ಕಾಗುದಿಲ್ಲ. ಅದಕ್ಕೋಸ್ಕರ ಅವನನ್ನ ಈ ಸ್ಥೂಲ ಶರೀರಕ್ಕೆ ತಂದ ಉದ್ದೇಶವೇ ಅವನ ಸ್ವರೂಪಭೂತವಾದಂತ ವ್ಯಕ್ತಿತ್ವ ಏನು ಅಂತ ಜಗತ್ತಿಗೆ ಗೊತ್ತಾಗ್ಲಿ ಅನ್ನೋ ದೃಷ್ಟಿಯಿಂದ. ಹಾಗಾಗಿ ಜಗತ್ತಿಗೆ ಗೊತ್ತಾಗಬೇಕು ಅಂತ ಹೇಳುವಾಗ ಅದು ಗೊತ್ತಾಗ್ಲಿಕ್ಕಿರುವಂತ ಒಳಗಿನ ಅದರಲ್ಲಿ ಯಾಕೆ ಈ ಮಾತನ್ನ ಹೇಳಿದ ಅಂದ್ರೆ, ನಾನು ಅವ್ಯಯ ಅಂತ ಹೇಳಲಿಕ್ಕೆ. ನಾನು ಬದಲಾಗುವವನಲ್ಲ, ನಾನು ಯಾವುದೋ ಒಂದರ ಜೊತೆಗೆ ಇದ್ದದ್ರಿಂದ ಪ್ರಭಾವಿತನಾಗುವವನಲ್ಲ. ಆದ್ರೆ ಈ ಉಳಿದ ಜೀವರಾಶಿಗಳೆಲ್ಲ ಅವುಗಳದ್ದೇ ಆದ ಸ್ವರೂಪಭೂತವಾದಂತಹ ಸ್ವಭಾವ ಇದ್ರೂ ಕೂಡ ಬೇರೆ ಗುಣಗಳ ಪ್ರಭಾವದಿಂದ ಸ್ವಲ್ಪ ದಿವಸ, ಸ್ವಲ್ಪ ಹೊತ್ತು ಅಥವಾ ಸ್ವಲ್ಪ ತಡೆ ಉಂಟಾಗುವುದನ್ನ ಅವನು ಅನುಭವಿಸ್ತಾನೆ. ಆದ್ರೆ ನನ್ನ ತಿಳುವಳಿಕೆಯನ್ನ ಅವನು ಸರಿಯಾಗಿ ಪಡೆದ ಅಂದ್ರೆ ಎಲ್ಲವನ್ನೂ ಮಾಡುವುದು ಭಗವಂತ, ಆದ್ರೆ ಅವನನ್ನು ಯಾವುದೂ ಮಾಡುವುದಿಲ್ಲ ಅನ್ನುವ ಈ ತಿಳುವಳಿಕೆ ಗಟ್ಟಿಯಾದಾಗ ಅವನ ಸ್ವಭಾವದ ಸಹಜವಾದ ಕಾರ್ಯಭಾರಗಳಿಂದ ಅವನು ಮುಕ್ತನಾಗಿ, ಅಂದ್ರೆ ಆ ಕಾರ್ಯಕ್ಕೇನೆ ಬೇಕಿರುವಂತಹ ವಾತಾವರಣದಲ್ಲಿ ಮುಕ್ತವಾಗಿ ಓಡಾಡುತ್ತಾನೆ. ಯಾಕೆ ಹೀಗೆ? ದೇವರಿಗೆ ಅವ್ಯಯ ಅಂತ ಯಾಕೆ ಹೇಳಿದ್ರು, ಅಕರ್ತಾರ ಅಂತ ಯಾಕೆ ಹೇಳಿದ್ರು ಅಂತಂದ್ರೆ, ಅವನು ಯಾವತ್ತೂ ಕೂಡ ಒಂದು ಕೆಲಸ ಮಾಡುವಾಗ ಇದರಿಂದ ನನಗೇನೋ ಲಾಭ ಇದೆ ಅಂತ ಮಾಡುವವನಲ್ಲ. ನಮಗೆ ಲೇಪ ಯಾಕೆ ಅಂದ್ರೆ, ನಾವು ಈ ಕೆಲಸ ಮಾಡಿದ್ಮೇಲೆ ಇಷ್ಟು ಕೆಲಸ ಮಾಡಿದ್ದಕ್ಕೆ ಇವತ್ತು ಏನ್ ಸಿಗ್ಬೋದು, ನಾವು ದುಡ್ಡು ಬಿಡಿ, ದುಡ್ಡಿನ ಬಗ್ಗೆ ಅಲ್ಲದೆ ಇದ್ರು ಕೂಡ ನಂಗೊಂದಿಷ್ಟು ನೆಮ್ಮದಿ, ನಂಗೊಂದಿಷ್ಟು ಜನರಿಂದ ರೆಕಗ್ನೈಸ್, ನನಗೊಂದಿಷ್ಟು ನೀವು ಈ ಕೆಲಸ ಮಾಡಿದ್ದೀರಿ ಅಂತ ಗುರುತಿಸಿ ಮಾತಾಡಿಸ್ಲಿ ಸಾಕು. ಅಥವಾ ನನ್ನ ಪಾಡಿಗೆ ನನ್ನನ್ನು ಬಿಡ್ಲಿ, ಅದು ಒಂದು ಏನು ಅಪೇಕ್ಷೆ. ನನ್ನ ಪಾಡಿಗೆ ನನ್ನನ್ನು ಬಿಡ್ಲಿ ಅಂತ ಕೇಳುವುದು ಅಪೇಕ್ಷೆ. ನನ್ನ ಕರ್ಮ ನನ್ನ ಪಾಡಿಗೆ ನನ್ನನ್ನು ಬಿಡ್ಲಿಕ್ಕಿಲ್ಲ ಅಂತಂದಾಗ ನಾನು ಆ ರೀತಿ ಬಯಸುವುದು ಆ ಕರ್ಮಕ್ಕೆ ವಿರುದ್ಧ ಅಲ್ವಾ? ಹೇಗ್ ಬಂತು ಹಾಗೆ ಬದುಕುವುದು ಅಂತ. ಬದುಕಿನಲ್ಲಿ ನನ್ನನ್ನು ಅದು ಉಸಿರುಗಟ್ಟಿಸುವ ವಾತಾವರಣದಲ್ಲೇ ನನ್ನನ್ನು ಇಡ್ತಾ ಇದೆ ಅಂದ್ರೆ ಅದಕ್ಕೆ ಒಗ್ಗಿಕೊಳ್ಳುವುದು, ಇಲ್ಲ ಮುಕ್ತವಾದ ಸ್ಥಿತಿಯಲ್ಲಿ ಅಂತ ಇಟ್ಟಿದೆ ಅಂದ್ರೆ ಅದಕ್ಕೂ ಒಗ್ಗಿಕೊಳ್ಳುವುದು. ಹೀಗೆ ಭಗವಂತನ ವಿಷಯದಲ್ಲಿ ಕರ್ಮಗಳು ಎಂದೂ ಕೂಡ ಅವನನ್ನ ಅಂಟಿಕೊಳ್ಳುವುದಿಲ್ಲ. ಹೀಗೆ ಯಾರು ಬಿಡದೆ ಪ್ರತಿ ಕ್ಷಣವೂ ಅರ್ಥ ಮಾಡಿಕೊಳ್ತಾನೋ ದೇವರಿಗೆ ಕರ್ಮ ಇಲ್ಲ, ಅವನಿಗೆ ಕರ್ಮದ ಫಲದ ಭೋಗ ಇಲ್ಲ ಅಂತ ಬಿಡದೆ ಮತ್ತೆ ಮತ್ತೆ ಚಿಂತಿಸ್ತಾನೆ ಯಾರು, ಅವನು ಕೂಡ ಕರ್ಮದ ಬಲೆಯಿಂದ ತಪ್ಪಿಸಿಕೊಳ್ತಾನೆ. ಎಷ್ಟು ಒಳ್ಳೆ ಉಪಾಸನೆಯ ಮುಖ. ಆದ್ರೆ ಇದು ಹೇಳಲಿಕ್ಕೆ ಎಷ್ಟು ಸುಲಭ ಇದೆ, ಆದ್ರೆ ಆಯಾ ಕಾಲಕ್ಕೆ ಸರಿಯಾಗಿ ನೆನ್ಪು ಮಾಡ್ಕೊಳ್ಳೋದು ಕಷ್ಟ. ಆ ವಿಷಯದಲ್ಲಿ ಭಗವಂತ ಏನೋ ನಿರ್ಣಯ ತೆಗೆದುಕೊಂಡಾಗ ಅದನ್ನು ಒಪ್ಪಿಕೊಂಡು ಮುಂದೆ ಮನಸ್ಸು ಹೋಗುದಿಲ್ಲ.
ಇನ್ನೇನೋ ಒಂದ್ ಮಧ್ಯದಲ್ಲಿ ಯಾಕೆ ದೇವರಲ್ಲಿ ಹೀಗೆ ಮಾಡ್ಬೇಕಿತ್ತು, ಅಷ್ಟು ದೊಡ್ಡ ವ್ಯಕ್ತಿ ಅನ್ಯಾಯ ಮಾಡ್ತಾ ಇದ್ದಾಗ ಜಗತ್ತೇ ಸುಮ್ನೆ ಕೂಡುವ ಹಾಗೆ ದೇವರು ಸುಮ್ನೆ ಕೂತಿದ್ದಾನಲ್ಲ ಅಂತ ನಮ್ಗೆ ಒಂದ್ಸರ್ತಿ ಮನಸ್ಸು ದೇವರ ತನಕ ಹೋಗಿ ಅವನೇನೋ ಆಮೇಲೆ ಸ್ವಲ್ಪ ಹೊತ್ತಾದ ಮತ್ತೆ ಯೋಚನೆ ಮಾಡುತ್ತೆ, ಅದೇನೋ ಆಗ್ಬೇಕು. ಅದೇನು ಅಂದ್ರೆ ಕೊನೆಗೆ ಅಸಹಾಯಕತೆಯಿಂದ ಹೇಳುದು ಹೊರತು ನಿಜವಾಗಿ ಅವನ ಗುಣ ಅದು ಅಂತ ಅದನ್ನ ಖುಷಿಯಿಂದ ಹೇಳುವ ಅಥವಾ ಒಪ್ಪಿಕೊಂಡು ಹೇಳುವ ಸ್ಥಿತಿಗೆ ಹೋಗುದಿಲ್ಲ. ಯಾವಾಗ ಒಪ್ಪಿಕೊಳ್ಳುವ ಸ್ಥಿತಿಗೆ ಬರ್ತಾನೆ ಆವಾಗ ಅವನ ಬದುಕು ಸುಖವಾಗುತ್ತೆ. ಇಷ್ಟು ಹೇಳಿ ಯಾಕೆ ಕರ್ಮದ ಬಗ್ಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ ಅಂತ ಅನ್ಸುವಾಗ ಅವನೇ ಮತ್ತೆ ಹೇಳಿದಾನೆ, ಕರ್ಮದ ಬಗ್ಗೆ ತಿಳ್ಕೊಳ್ಬೇಕು. ಅಲ್ಲರಿ ಏನ್ರಿ ಅದೊಂದು ಕರ್ಮ ಇದ್ದಿದ್ದೇ ಜಾಸ್ತಿ ಇದೆ, ಮತ್ತೆ ಯಾಕೆ ಕರ್ಮದ ಬಗ್ಗೆ ತಿಳ್ಕೊಳ್ಬೇಕು? ಇಲ್ಲ, ಕರ್ಮದಲ್ಲಿ 3 ತರ ಇದೆ, ಅಕರ್ಮ, ವಿಕರ್ಮ ಮತ್ತು ಕಿಂ ಕರ್ಮ ಕಿಮ ಕರ್ಮೇತಿ ಕವಯೋಪಿ ಅತ್ರ ಮೋಹಿತಾ. ಕರ್ಮನೂ ತಿಳ್ಕೊಳ್ಬೇಕು, ಅಕರ್ಮನೂ ತಿಳ್ಕೊಳ್ಬೇಕು, ವಿಕರ್ಮನೂ ತಿಳ್ಕೊಳ್ಬೇಕು. ಏನ್ ಹಾಗಂದ್ರೆ, ಕರ್ಮ ಅಂದ್ರೆ ಈಗ ಮಾಡ್ಬೇಕಾದ್ದು, ವಿಕರ್ಮ ಅಂದ್ರೆ ಮಾಡ್ಲೇಬಾರದ್ದು ವಿರುದ್ಧ ಕರ್ಮ, ಅಕರ್ಮ ಅಂದ್ರೆ ಮಾಡದೆ ಬಿಟ್ಟದ್ದು. ಮಾಡ್ಬೇಕಿತ್ತು ಮಾಡದೆ ಬಿಟ್ಟದ್ದು, ಬಿಟ್ಟದ್ದು ಒಂದು, ಮಾಡಿದ್ದು ಒಂದು, ಮಾಡಬಾರದ್ದನ್ನು ಮಾಡಿದ್ದು ಒಂದು. ಈಗ ಮೂರು ರೀತಿಯ ಕರ್ಮಗಳಿವೆ. ಇದನ್ನ ತಿಳ್ಕೊಳ್ಬೇಕು ಅಂತ ಎತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವ ಮೋಕ್ಷಸೆ ಅಶುಭಾತ್. ಅಶುಭವಾದ ಅವ್ಯವಸ್ಥೆಯಿಂದ ನಿನ್ನನ್ನ ಬಿಡಿಸುವುದಕ್ಕಾಗಿ ಈ ಮಾತು ಹೇಳ್ತೇನೆ. ಹೇಳಿದ ತಕ್ಷಣ ನನ್ನ ತಲೆಗೆ ಬಂತು, ಗೂಗಲ್ ಒಳಗಿನಿಂದ ತಗೊಂಡ್ಬಿಡುತ್ತೆ ಈ ಮಾತು ಹೇಳಿದ ತಕ್ಷಣ. 3 ಕರ್ಮ ಇದೆ, ನೀವು ಯಾವಾಗ ಬೇಕಾದ್ರೆ ಮಧ್ಯರಾತ್ರಿ 12 ಗಂಟೆ 12:55 ಬೇಕಾದ್ರೆ ಈ ಪ್ರಶ್ನೆ ಕೇಳಿ ಟಕ ಅಕರ್ಮ ವಿಕರ್ಮ ಕರ್ಮ ಅಂತ 3 ಹೆಸರು ಹೇಳ್ಬಿಡುತ್ತೆ. ಹಾಗೆ ಗೊತ್ತಾಗಿ ಏನು ಉಪಯೋಗ ಇಲ್ಲ. ಅದನ್ನ ತಿಳಿದು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಕವಯೋ ಅಪಿ ಅತ್ರ ಮೋಹಿತಾ, ಕರ್ಮದ ಜಂಜಾಟದಲ್ಲಿ ಪಳಗಿ ಒಳ್ಳೆ ಸಿದ್ಧತೆಯನ್ನು ಮಾಡಿಕೊಂಡ ಮಂದಿಯೂ ಕೂಡ ಇಲ್ಲಿ ಕೆಲವೊಮ್ಮೆ ಮೋಹಿತರಾಗ್ತಾರೆ. ಯಾಕೆ ಹೀಗೆ ಅಂದ್ರೆ ಬಹಳ ವಿಚಿತ್ರ ಈ ಕರ್ಮದ ವ್ಯವಸ್ಥೆಯನ್ನು ನೀವು ವಿವರಿಸುವುದೇ ಕಷ್ಟ. ಅದು ಇನ್ನೊಂದು ಅದು ಇನ್ನೊಂದು ಮುಖ. ಈಗ ಕರ್ಮ ಅಂತ ಬಂದಾಗ ಮಾಡಬೇಕಾದ್ದು, ಮಾಡಬಾರದ್ದು ಮತ್ತು ಮಾಡದೆ ಬಿಟ್ಟದ್ದು ಇನ್ನೊಂದು ರೀತಿಯಿಂದ ಇದೆ. ಮಾಡಿ ಆಗಿರುವಂತಹ ವಿಷಯಕ್ಕೆ ತೆಗೆದುಕೊಂಡಾಗ ಸಂಚಿತ, ಅದು ಮಾಡಲೇಬೇಕಾದದ್ರಲ್ಲಿ ಮಾಡಿ ಆಗಿದೆ. ಇನ್ನೊಂದು ಈಗ ಆಗ್ತಾ ಇದೆ, ಅದು ಪ್ರಾರಬ್ಧ, ಅದು ನಾವು ಬೇಡ ಅಂದ್ರೂ ಬಿಡ್ಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಆಗಾಮಿ, ಅದು ಈಗ ಮಾಡೋದ್ರಿಂದ ಹುಟ್ಟುದು. ಇದು ಈ ಕರ್ಮದ ವ್ಯವಸ್ಥೆ ಬೇರೆ, ಈ ಕರ್ಮದ ವ್ಯವಸ್ಥೆ ಬೇರೆ. ಇನ್ನೂ ಒಂದಿದೆ, ನಿತ್ಯ ನೈಮಿತ್ತಿಕ ಕಾಮ್ಯ ಅಂತ. ನಿತ್ಯ ಅಂದ್ರೆ ಬಿಡಬಾರದ್ದು, ನೈಮಿತ್ತಿಕ ಅಂದ್ರೆ ಅದು ಕೆಲವು ವಿಶೇಷ ಗ್ರಹಣದಂತಹ ನಿಮಿತ್ತಗಳು ಒದಗಿದಾಗ ಮಾತ್ರ, ಯಾವಾಗ್ಲೂ ಇರುವುದಿಲ್ಲ ಆ ವ್ಯವಸ್ಥೆ. ಯಾವಾಗ್ಲೂ ವರ್ಷಕ್ಕೆ 1 ಸರ್ತಿಯೋ 2 ಸರ್ತಿಯೋ 3 ಸರ್ತಿಯೋ ಬರುತ್ತೆ. ಅಂದ್ರೆ ಯೋಗ ಅಂತ ಹೇಳ್ತೇವೆ, ಅಥವಾ ಅಂತ ಕ್ಷೇತ್ರ ಅಂತ ಹೇಳ್ತೇವೆ. ಈಗ ಎಲ್ಲೋ ನಾವು ಕ್ಷೇತ್ರಕ್ಕೆ ಬಂದಿದ್ದೇವೆ, ಕ್ಷೇತ್ರದ ಬಂದಾಗ ಅಲ್ಲೊಂದು ಕ್ಷೇತ್ರ ಶ್ರಾದ್ದ ಅಂತ ಮಾಡಿಸಿದ್ರೆ ಅದರಿಂದ ಉತ್ತಮ ಗತಿ ಸಿಗುತ್ತೆ ಅಂತ ಹೇಳ್ತಾರೆ. ಆ ಕ್ಷೇತ್ರಕ್ಕೆ ಹೋಗಿರ್ಲಿಲ್ಲ ಅಂದ್ರೆ ನಮಗೆ ಆ ನಿಯಮ ಇಲ್ಲ. ಆದ್ರೆ ಕ್ಷೇತ್ರಕ್ಕೆ ಹೋದಾಗ ಮಾಡಿದ್ರೆ ತುಂಬಾ ಉತ್ತಮ, ಅದು ನೈಮಿತ್ತಿಕ. ಇನ್ನೊಂದು ಕಾಮ್ಯ. ಕಾಮ್ಯ ಅಂತಂದ್ರೆ ನಮ್ಗೆ ಇಂತಹದ್ದು ಒಂದು ಫಲ ಬೇಕು ಅಂತ ನಿರೀಕ್ಷೆಯಿಂದ ನಾವು ಬಯಸಿ ಮಾಡಿದ್ರೆ ಅದು ಕಾಮ್ಯ. ಇದೇನು ಅಂದ್ರೆ ಸಂಚಿತ ಅಲ್ಲ, ಆಗಾಮಿಯನ್ನ ನಾವೇ ತಂದ್ಕೊಳ್ಳೋದು. ಆಗಾಮಿ ಅಂದ್ರೆ ಈ ಫಲಕ್ಕೋಸ್ಕರ ಕರ್ಮವನ್ನ ಮಾಡಿ ಆ ಫಲ ಬರಬೇಕು ಅಂತ ನಾವೇ ಆ ಗಂಟನ್ನು ತಲೆ ಮೇಲೆ ಹಾಕೊಳ್ಳೋದು. ಇದು ಆಗಾಮಿ ಅಂತಂದಾಗ ಅಲ್ಲಿ ಹೇಳಿದ್ದೇನು ಅಂದ್ರೆ ಈ ಕರ್ಮದಿಂದ ಹುಟ್ಟುವಂಥದ್ದು. ಅದು ಏನು ಅಂತ ಗ್ಯಾರಂಟಿ ಇಲ್ಲ. ಇವನು ಈಗ ಕರ್ಮದಲ್ಲಿ ಭಗವಂತನ ಪ್ರಜ್ಞೆಯಿಂದ ಮಾಡಿದ್ರೆ ಆವಾಗ ಅವನಿಗೆ ಹೊಸ ಕರ್ಮ ಹುಟ್ಟುವುದಿಲ್ಲ. ಹಳೆಯ ಕರ್ಮಗಳೆಲ್ಲ ಭಗವಂತನ ಧಾರಣೆಯಿಂದ ಹೋಗುತ್ತೆ. ಇದ್ದ ಕರ್ಮ ಅನುಭವಿಸಿ ಹೋಗ್ಬೇಕು. ಇದು 3 ದಾರಿ ಇರುವುದು. ನಿತ್ಯ ನೈಮಿತ್ತಿಕಗಳಲ್ಲೂ ಈ ಅಂಶದ ಬಗ್ಗೆ ಗಮನಿಸಿದ್ರೆ ಕಾಮ್ಯವನ್ನು ಬಿಟ್ಟಂದ್ರೆ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಕವಯ ಸನ್ಯಾಸಂ ವಿದುಹು. ಸನ್ಯಾಸ ಅಂದ್ರೆ ಯಾವುದು ಅಂದ್ರೆ ಯಾವುದು ನಾಳೆಯ ಮತ್ತೊಂದು ಕರ್ಮಕ್ಕೆ ಕಾರಣವಾಗುವ ಕರ್ಮ ಇದೆಯೋ, ಮತ್ತೆ ಮತ್ತೆ ಸಂಸಾರಕ್ಕೆ ಬರ್ಲಿಕ್ಕೆ ಕಾರಣವಾಗುವಂತಹ ಚಟುವಟಿಕೆಗಳಿವೆಯೋ ಅದನ್ನ ಬಿಡುವುದೇ ಕರ್ಮ ಸನ್ಯಾಸ. ಎಲ್ಲ ಕರ್ಮಗಳನ್ನು ಬಿಡುವುದು ಅಂತ ಅರ್ಥ ಅಲ್ಲ. ಮತ್ತೆ ಮತ್ತೆ ಹುಟ್ಟುವುದಕ್ಕೆ ಕಾರಣವಾಗುವ ನನಗೇನೋ ತತ್ಕಾಲದ ಸೌಖ್ಯವನ್ನ ಪಡೆಯುವುದಕ್ಕಾಗಿ ಮಾಡುವ ಕರ್ಮ, ಅದನ್ನು ಬಿಟ್ರೆ ಅವನು ನಿಜವಾದ ಕರ್ಮ ಸನ್ಯಾಸ ಮಾಡಿದ ಹಾಗೆ ಅಂತ. ಹಾಗಾಗಿ ಇಲ್ಲಿ ಕೃಷ್ಣ ಯಾರು ಕವಿಗಳು ಕೂಡ, ಯಾರು ಅತ್ಯಂತ ಕರ್ಮದ ವಿಷಯದಲ್ಲಿ ಬಹಳ ಜಂಜಾಟ ಹೋರಾಟಗಳನ್ನ ಕಂಡು ಅನುಭವಿಸಿದವರು ಕೂಡ ಕರ್ಮದ ವಿಷಯದಲ್ಲಿ
ಎಡವಿ ಬೀಳ್ತಾರೆ. ಯಾಕೆಂದ್ರೆ ಕರ್ಮ ಹೇಗಿರುತ್ತೆ ಅಂತ ಅದನ್ನ ಹೇಳುವುದೇ ಕಷ್ಟ, ಅದನ್ನ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ. ಅದು ಸಮಸ್ಯೆ. ಕರ್ಮದ ಕ್ಲಿಷ್ಟತೆ ಏನಂತೇವೆ, ಕಾಂಪ್ಲೆಕ್ಸ್ ಹೇಗೆ ಅಂತಂದ್ರೆ, ಈ ಕರ್ಮ ಮಾಡುವುದ್ರಿಂದ ಮುಂದೆ ಅವನು ಮಾಡಬೇಕಾದ ಕರ್ಮದಲ್ಲಿ ಅವನಿಗೆ ರಿಯಾಯಿತಿ ಸಿಗುತ್ತೆ ಅಂತ ಒಂದಿರುತ್ತೆ. ಅವನ ಆ ಕರ್ಮದಲ್ಲಿ ಮಾಡ್ತಾನೆ, ಆದ್ರೆ ಅದನ್ನು ಪೂರ್ತಿ ಮಾಡಿರುವುದಿಲ್ಲ, ಆದ್ರಿಂದ ಆಗ ರಿಯಾಯಿತಿಯು ಪೂರ್ತಿ ಇರುವುದಿಲ್ಲ. ಅವನು ಈ ಕರ್ಮ ಮುಗಿಸಿದ್ರು ಅದ್ ಮಾಡ್ಬೇಕಿತ್ತು ಕೆಲವು ಅಂಶ, ಆದ್ರೆ ಅದು ವಿನಾಯಿತಿಯಿಂದ ಕೂಡಿದ ಕರ್ಮ ಆದದ್ರಿಂದ ಅವನು ಇಲ್ಲೂ ಅದನ್ನು ತಪ್ಪು ಮಾಡಿದ ಅಂದ್ರೆ ಅದು ಕರ್ಮ ಮತ್ತೊಂದು ಕರ್ಮ ಕಾರಣ ಆಯ್ತು. ಅದನ್ನು ನೀವು ವಿವರಿಸಿದ್ರೆ ನಿಮ್ಗೆ ಅದು ತಲೆಗೆ ಹೋಗುದು ಕಷ್ಟ. ಆ ವಿವರಿಸ್ಲಿಕ್ಕೆ ಶಬ್ದಗಳು ಸಿಗುದಿಲ್ಲ, ಅಷ್ಟು ವಿಚಿತ್ರ ಕರ್ಮದ ವ್ಯವಸ್ಥೆ ಅಂತ ಅನ್ನೋದು. ನಾವೇನ್ ಅನ್ಕೊಂಡಿದ್ದೇವೆ ಕರ್ಮ ಅಂದ್ರೆ ಅದು ಮಾಡಿದ್ದಕ್ಕೆ ಇದು ಮಾಡಿದ್ದಕ್ಕೆ ಅದು, ಅಷ್ಟೇ ಅಲ್ಲ. ಅದ್ರ ಒಳಗೊಳಗೆ 10 ಕರ್ಮದೊಳಗೆ ಇನ್ನೊಂದು 11ನೇ ಕರ್ಮ ಸಿಕ್ಕಾಕೊಂಡಿರುತ್ತೆ. ನಾವ್ ಅನ್ಕೊಳ್ಳೋದು ಅದು ಒಂದಕ್ಕೆ ಅಂತ. ಒಂದು ಕೆಲಸಕ್ಕೆ ಒಂದು ಘಟನೆ ನಡೆಯುವುದಿಲ್ಲ, ಅನೇಕ ಘಟನೆಗಳಿಂದ ಕೂಡಿ ಒಂದು ಮುಖ್ಯವಾದ ಕರ್ಮ ನಡೆಯುತ್ತೆ. ಅದರಲ್ಲಿ ಯಾವುದೋ ಒಂದರ ಫಲ ಜಾಸ್ತಿ ಇರುವುದರಿಂದ ಅವನಿಗೆ ವೇದನೆ ಜಾಸ್ತಿ ಆಗುತ್ತೆ. ಎಲ್ಲೋ ಒಂದ್ ಕಡೆ ಅವನು ಪುಣ್ಯ ಮಾಡಿದ್ರಿಂದ ಯಾವುದೋ ಒಂದು ಘಟನೆಯ ಫಲ ಅಲ್ಲಿ ಶಾಂತವಾಗುತ್ತೆ, ಸಾಮಾನ್ಯವಾದ ಘಟನೆ ನಡೆದು ಹೋಗುತ್ತೆ. ಆ ಘಟನೆ ನಡೆಯುತ್ತೆ. ಯಾಕೆಂದ್ರೆ ನಾವು ಮಾಡಿದ ಪಶ್ಚಾತ್ತಾಪದ ಫಲ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಪದ ಸಮಸ್ಯೆಯನ್ನ ಪರಿಹಾರ ಮಾಡುತ್ತೆ. ಆದ್ರೆ ಆ ಘಟನೆ ನಡೀಬೇಕು ಅಂತ ಇರುವುದಕ್ಕೆ ಹಿಂದೆ 5-6 ಕಾರಣ. ಈಗ ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳ್ಬೋದು. ಅಂದ್ರೆ ಇಚ್ಛಾಮರಣಿಯಾಗುವಂತ ತಂದೆ ಮೊದಲೊಮ್ಮೆ ಭೀಷಣವಾದ ಪ್ರತಿಜ್ಞೆ ಮಾಡಿದಾಗ್ಲೂ ಕೊಟ್ಟಿದ್ದ. ಆಮೇಲೆ ಶ್ರಾದ್ದ ಮಾಡುವ ಸಂದರ್ಭದಲ್ಲಿ ಅವನ ಕೈಯೇ ಬಂದು ನನಗೆ ಶ್ರಾದ್ದಕ್ಕೆ ಪಿಂಡ ಕೊಡು ಅಂತ ಕೇಳಿದಾಗ ಅಲ್ಲಿ ಕೊಡದೆ ಅವನು ಬರ್ಹಿಸ್ಸಿನಲ್ಲೇ ಅಂದ್ರೆ ದರ್ಭೆಯಲ್ಲೇ ಕೊಟ್ಟ ಕಾರಣಕ್ಕಾಗಿ ಮತ್ತೊಮ್ಮೆ ಸಂತೋಷದಿಂದ ಅವನಿಗೆ ಇಚ್ಛಾಮರಣಿಯಾಗು ಅಂತಂದ. ಇದು ಯಾಕೆ ಹೇಳಿದೆ ಅಂದ್ರೆ ಒಂದೇ ಘಟನೆಗೆ 2 ಕಾರಣಗಳಿದೆ. ನೀವು ಹಾಗೆ ಈ ದ್ರೌಪದಿಯ ಶರೀರದಲ್ಲಿ ಹುಟ್ಟಿ ಬರ್ತಾರಲ್ಲ, ಅವ್ರಿಗೆ ಒಂದೇ ಶಾಪ 3 ಸರ್ತಿ ಸಿಗುತ್ತೆ, ಚತುರ್ಮುಖನಿಂದಲೇನೆ ಸಿಗುತ್ತೆ. ಅಂದ್ರೆ ಅದು ಮತ್ತೆ 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 ಗಟ್ಟಿಯಾಗುದು. ಅದ್ರ ಯಾವುದೋ ಒಂದು ಚೂರು ಬಿಡಿಸಿಕೊಳ್ಳುವ ಹಾಗಿದ್ರು ಮತ್ತೆರಡು ಶಾಪ ಇರುತ್ತೆ, ಅದನ್ನಾಗ ಅದು ಹೋಗುದೇ ಇಲ್ಲ. ಯಾವುದೋ ಒಂದರಿಂದ ಆಗಬಹುದಾದ ಸಮಸ್ಯೆಯನ್ನ ತಡೆಯುವುದಕ್ಕೇನೋ ಪಶ್ಚಾತ್ತಾಪವೋ ಪ್ರಾಯಶ್ಚಿತ್ತವೋ ಮಾಡಿಕೊಂಡ್ರು ಒಂದು ತಪ್ಪಿದ್ರು ಇನ್ನೆರಡು ಇರುತ್ತೆ, ಅದರಿಂದಾಗ ಅದನ್ನು ಬಿಡಿಸ್ಕೊಳ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಕರ್ಮ ಅನ್ನೋದು ಅವಶ್ಯ ಅನುಭೋಕ್ತವ್ಯಂ ಅಂತ, ಅದು ಅನುಭವಿಸಿಯೇ ತೀರುವಂಥದ್ದು. ಆದ್ರೆ ಅದರ ಪರಿಣಾಮ ಪ್ರಮಾಣ ನಮ್ಮ ಪ್ರಾರ್ಥನೆ ಅಥವಾ ಪಶ್ಚಾತ್ತಾಪದ ತೀವ್ರತೆ ಇದ್ದಾಗ ಅದು ಕಣ್ಣೇ ಹೋಗ್ಬೇಕಾದಿದ್ದು ಅಥವಾ ಕಣ್ಣಿನ ಜೋರು ಪೆಟ್ಟು ಸಿಗಬೇಕಾದದ್ದು ಕಣ್ಣಿನ ಬದಿಗೆ ತಾಗಿ ಒಂದ್ ಸ್ವಲ್ಪ ದಿವಸ ಕಣ್ಣಿನ ಅಂದ್ರೆ ದೃಷ್ಟಿಗೆ ಒಂದ್ ಸ್ವಲ್ಪ ಕಷ್ಟ ಆಗುವಾಗ ಅನ್ಸುತ್ತೆ. ವಸ್ತುತವನು ಇನ್ನೊಬ್ಬನ ದೃಷ್ಟಿ ತೆಗೆದಕ್ಕೆ ದೃಷ್ಟಿಯೇ ಹೋಗ್ಬೇಕಿರುತ್ತೆ. ಆದ್ರೆ ಇನ್ಯಾವುದೋ ಒಂದು ಕರ್ಮದಲ್ಲಿ ಇನ್ನೊಬ್ಬನಿಗೆ ದೃಷ್ಟಿ ಕೊಟ್ಟಿದ್ದಾನವನೇ, 2 ಕರ್ಮ ಕ್ಲಾಶ್ ಆಗಿದೆ. ಆದ್ರೆ ಪಾಪದ ಫಲ ಇರುವುದು ಜೋರಿದೆ, ಅದನ್ನು ತಪ್ಪಿಸ್ಲಿಕ್ಕೆ ಆಗ್ತಿಲ್ಲ. ಆದ್ರೆ ಒಬ್ಬನಿಗೆ ಒಳ್ಳೆ ರೀತಿಯಿಂದ ಸಹಾಯ ಮಾಡಿಯೂ ಕಣ್ಣು ಕೊಟ್ಟದ್ದಕ್ಕಾಗಿ ಅದು ಅವನ ಜೊತೆಗೆ ಈಗಲೇ ಕ್ಲಾಶ್ ಆಗ್ತಾ ಇದೆ. ಕೊನೆಗೇನು ಅಂದ್ರೆ ಕಣ್ಣು ಸ್ವಲ್ಪ ಉಳಿಯತ್ತೆ, ಆದ್ರೆ ಕಳೆದ ಪಾಪದ ಫಲವಾಗಿ ಸ್ವಲ್ಪ ದಿವಸಕ್ಕೆ ಅವನಿಗೆ ಕಣ್ಣು ಕಾಣದಂತಾಗುತ್ತೆ. ಇದು ಮತ್ತೆ ಶಬ್ದದಿಂದ ಸುಮ್ಮನೆ ಒಂದಿಷ್ಟು ನಾವು ಗೋಜಲು ಮಾಡಿಕೊಳ್ಳುವುದಷ್ಟೇ ಬಿಟ್ರೆ ಇಷ್ಟರಿಂದ ಕರ್ಮದ ವಿವರಣೆಯನ್ನ ಮುಗಿಸಿ ಇಲ್ಲಿ ತನಕ ದೊಡ್ಡ ಅದರಲ್ಲಿ PhD ಮಾಡಿದವರೇ ಅದರ ಬಗ್ಗೆ ಏನು ಅಂತ ಹೇಳಲಿಕ್ಕೆ ಆಗದೆ ಇದ್ದಾರೆ ಅಂತ ಕೃಷ್ಣನೇ ಹೇಳಿದ್ದಾನೆ. ಇನ್ ನಾವೇನ್ ಮಾತಾಡುದು ಅದ್ರ ಬಗ್ಗೆ? ಹಾಗಾದ್ರೆ ಏನ್ ತಿಳ್ಕೊಳ್ಬೇಕು? ಕರ್ಮಣೋ ಹ್ಯಪಿ ಬೋದ್ಧವ್ಯಂ, ಬೋದ್ಧವ್ಯಂಚ ವಿಕರ್ಮಣಃ, ಅಕರ್ಮಣಶ್ಚ ಬೋದ್ಧವ್ಯಂ. ಯಾಕೆಂದ್ರೆ ಇಷ್ಟೆಲ್ಲ ತಿಳಿಬೇಕು ಆದ್ರೆ ತಿಳಿಲಿಕ್ಕಾಗಲ್ಲ. ಗಹನ ಕರ್ಮಣೋ ಗತಿ. ಆಮೇಲೆ ಏನ್ ತಿಳಿಬೇಕು? ತುಂಬಾ ಇದು ಒಳ್ಳೆ ಮಾತು, ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ತುಂಬಾ ಖುಷಿ ಇದೆ ಈ ಮಾತಿನಲ್ಲಿ. ಕರ್ಮಣ್ಯ ಕರ್ಮ ಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮ ಯಃ ಸಬುದ್ಧಿಮಾನ್. ಕರ್ಮನ್ ಹೇಗ್ ತಿಳ್ಕೊಂಡ್ರೆ ಬುದ್ಧಿವಂತ ಆಗ್ತಾನೆ ಅಂದ್ರೆ ಹೀಗ್ ತಿಳ್ಕೊಂಡ್ರೆ ಬುದ್ಧಿವಂತ. ಹೇಗ್ ತಿಳ್ಕೊಂಡ್ರೆ ಕರ್ಮಣಿ ಅಕರ್ಮ ಯಃ ಪಶ್ಯೇತ್. ಕರ್ಮಣಿ ವಿಶ್ವದ ಎಲ್ಲ ಕರ್ಮಗಳು ನಡೆಯುತ್ತಿರುವಾಗಲೂ ಕೂಡ ಅಕರ್ಮ ಯಃ ಪಶ್ಯೇತ್, ತನ್ನನ್ನು ತಾನು ಈ ನನ್ನಿಂದಾಗಿ ಏನು ನಡೀತಾ ಇಲ್ಲ, ವಿಶ್ವದಲ್ಲಿ ಎಲ್ಲಾ ಕ್ರಿಯೆ ನಡೀತಾ ಇದೆ ಆದ್ರೆ ಅದು ನನ್ನಿಂದ ನಡೀತಾ ಇಲ್ಲ ಅನ್ನುವ ಎಚ್ಚರ. ಅಕರ್ಮಣಿಚ ಕರ್ಮಯ, ನಾನೇನು ಮಾಡ್ತಿಲ್ಲ ಆದ್ರೂ ವಿಶ್ವದಲ್ಲಿ ಎಲ್ಲಾ ಕ್ರಿಯೆ ನಡೀತಾ ಇದೆ. ವಿಶ್ವದಲ್ಲಿ ಎಲ್ಲ ನಡೆಯುವ ಕ್ರಿಯೆಗೆ ನನ್ನ ಕರ್ಮ ಅನ್ನೋದು ಕಾರಣ ಅಲ್ಲ. ನಾನು ಸುಮ್ಮನೆ ಇದ್ದಾಗ್ಲೂ ಕೂಡ ವಿಶ್ವದ ಕರ್ಮ ಏನು ನಿಲ್ಲುವುದಿಲ್ಲ, ಅದರ ಪಾಡಿಗೆ ಅದು ನಡೀತಾ ಇರುತ್ತೆ ಅಂತ ಇದು ಒಂದು ಮುಖ. ಇನ್ನೊಂದು ಕರ್ಮಣಿ ಅಕರ್ಮ ಯಃ ಪಶ್ಯೇತ್. ಕರ್ಮಣಿ ಅಂದ್ರೆ ಎಲ್ಲಾ ಕೆಲಸ ದೇವರು ಮಾಡ್ತಾ ಇದ್ದಾನೆ, ಆದ್ರೆ ದೇವರು ಅಕರ್ಮ. ಎಲ್ಲ ಕೆಲಸದ ಹಿಡಿತ ಇರುವುದು ಅವನಿಗೆ, ಆದ್ರೆ ಅವನ ಹೆಸರು ಅಕರ್ಮ. ನಮಗೆ ಕರ್ಮದ ಬಂಧನವೇ ಇದೆ,
ಎಲ್ಲಾ ಕರ್ಮದಲ್ಲೂ ಸಿಕ್ಕಾಕೊಂಡಿದ್ದೇವೆ, ಆದ್ರೆ ಯಾವ ಕರ್ಮದಲ್ಲೂ ನಮ್ಗೆ ಶಕ್ತಿ ಇಲ್ಲ. ನಾನೇ ಮಾಡ್ಕೊಳ್ಳೋದು ಅಲ್ವೇ ಅಲ್ಲ, ನಾನು ಬಿದ್ದಿದ್ದೇನಷ್ಟೇ ಅದರಲ್ಲಿ. ಎಲ್ಲ ಕರ್ಮಗಳ ಬಂಧನ ಇರುವುದು ನನಗೆ, ಆದ್ರೆ ನಾನು ಆ ಕರ್ಮ ಅಂದ್ರೆ ನನಗೆ ಕರ್ಮದ ಹಿಡಿತ ಇಲ್ಲ, ನನಗೆ ಹತೋಟಿ ಇಲ್ಲ. ಹಾಗಾಗಿ ಅಕರ್ಮಣಿಚ ಕರ್ಮಯ, ಏನು ಕೆಲಸ ಮಾಡದೇ ಇರುವ ಭಗವಂತನಲ್ಲಿ ಎಲ್ಲ ಕರ್ಮ ಇದೆ. ಅಕರ್ಮಣಿ ಅಂದ್ರೆ ಕರ್ಮ ಮಾಡದೇ ಇರುವ ಭಗವಂತನಲ್ಲಿ ಯಹ ಕರ್ಮ ಪಶ್ಯತಿ, ಎಲ್ಲಾ ಕರ್ಮದ ಅಧಿಕಾರವನಲ್ಲಿದೆ ಅಂತ. ಕರ್ಮಣಿ ಎಲ್ಲ ಕೆಲಸ ಮಾಡ್ತಾ ಇದ್ದೇನೆ, ಆದ್ರೆ ನಾನು ಕರ್ಮದ ಅಧಿಕಾರವು ನಾನು ಕರ್ಮಣಿ ಅಕರ್ಮಯ ಪಶ್ಯತಿ, ನನಗೆ ಇದರಲ್ಲಿ ಯಾವ ಹಿಡಿತವೂ ಇಲ್ಲ. ಇಷ್ಟು ಚೆನ್ನಾಗಿ ಬಿಡಿಸಿ ಹೇಳಿದವರು ಮಧ್ವಾಚಾರ್ಯರು ಮಾತ್ರ. ಉಳಿದವರೆಲ್ಲ ಅವರೇ ಕರ್ಮದಲ್ಲಿ ಸಿಕ್ಕಾಕೊಂಡು ಗಂಟು ಹಾಕೊಂಡು ಯಾರಿಗೂ ಸಿಗದ ಹಾಗೆ ಅವರೇ ಕಳೆದೋಗ್ಬಿಟ್ಟಿದ್ದಾರೆ. ಆಚಾರ್ಯರು ಬಹಳ ಸ್ಪಷ್ಟವಾಗಿ ಮತ್ತೆ ಆ ಅರ್ಥ ಹೇಳಿದ್ದಕ್ಕೆ ಬೇರೆ ಕಡೆಯಿಂದ ವ್ಯಾಸರೇ ಕೊಟ್ಟ ಆ ಸುಳಿವನ್ನು ಕೂಡ ಅದರ ಮುಂದೆ ತೆರೆದಿಟ್ಟು ಇಷ್ಟು ತಿಳಿ ಮಾಡಿದ್ದಾರೆ. ಈಗ ಹೌದಲ್ವಾ ಅನ್ಸುತ್ತೆ. ಯಾವುದು ಹೌದು, ಜೀವ ಅದೇ ಎಷ್ಟು ಚಂದ ಇದೆ ನೋಡಿ. ಜೀವರಿಗೂ ಕರ್ಮ ಅಂತ ಹೆಸರಿದೆ, ಜೀವನಿಗೆ ಅಕರ್ಮ ಅಂತಲೂ ಹೆಸರಿದೆ. ಪರಮಾತ್ಮನಿಗೂ ಕರ್ಮ ಅಂತ ಹೆಸರಿದೆ, ಪರಮಾತ್ಮನಿಗೂ ಅಕರ್ಮ ಅಂತ ಹೆಸರಿದೆ. ಜೀವನಿಗೆ ಕರ್ಮ ಅಂತ ಹೆಸರು ಯಾಕಿರೋದನ್ನ ಕರ್ಮದಲ್ಲಿ ಸಿಕ್ಕಾಕೊಂಡಿದ್ದಕ್ಕೆ. ಜೀವನಿಗೆ ಅಕರ್ಮ ಅಂತ ಯಾಕೆ ಹೆಸರು ಅಂದ್ರೆ ಅವನು ಯಾವ ಕರ್ಮವನ್ನು ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅದರಿಂದಾಗಿ. ಪರಮಾತ್ಮನಿಗೆ ಕರ್ಮ ಅಂತ ಯಾಕೆ ಹೆಸರು ಅಂದ್ರೆ ಎಲ್ಲ ಕರ್ಮಗಳ ಒಡೆಯ ಅವನೇ ಆದ್ರಿಂದಾಗಿ. ಪರಮಾತ್ಮನಿಗೆ ಅಕರ್ಮ ಅಂತ ಯಾಕೆ ಹೆಸರು ಅಂದ್ರೆ ಯಾವ ಕರ್ಮ ಆದ್ರೂ ಅವನಿಗೆ ಕರ್ಮದ ಲೇಪ ಅವನನ್ನ ಕಾಡುವುದಿಲ್ಲ ಅದರಿಂದಾಗಿ. ಕರ್ಮದ ಅಂಟುವಿಕೆ ಅವನಿಗಿಲ್ಲ, ಅದನ್ನ ಅವನ ಕರ್ಮ. ಏನಾದ್ರೂ ಕೂಡ ಅವನಿಗೆ ಅಂಟುದೇ ಇಲ್ಲ ಅದು. ಇವನು ಹಾಗಲ್ಲ, ಎಲ್ಲಾ ಮಾಡಿ ಅದು ನಂದೇ ಅಂತ ಅನ್ಕೊಂಡದಕ್ಕೆ ಅವನು ಮತ್ತೆ ಮತ್ತೆ ಆ ಕರ್ಮದ ಗಂಟಿನಲ್ಲಿ ಸಿಕ್ಕಾಕೊಳ್ತಾನೆ ಅನ್ನುವ ಈ ಅಂಶವನ್ನ ಯಾವ ವ್ಯಕ್ತಿ ತಿಳ್ಕೊಳ್ತಾನೋ ಅವನು ಬುದ್ಧಿವಂತ. ಈಗ ನಾವೆಲ್ಲ ಸ್ವಲ್ಪ ಬುದ್ಧಿವಂತರಾದ್ರು ಅಂತ ಇಟ್ಕೊಳ್ಳೋಣ. ಸಂಯುಕ್ತ ಕೃಷ್ಣ ಕರ್ಮಕೃತ್, ಅವನು ಎಲ್ಲ ಕೆಲಸ ಮಾಡಿದಂತಹ ಪುಣ್ಯದ ಫಲವನ್ನ ಪಡೀತಾನೆ. ಕೃಷ್ಣ ಕರ್ಮ ಕೃತ್. ಈ ರೀತಿ ಭಗವಂತನನ್ನ ನಿರಂತರ ಚಿಂತಿಸಿದ್ರೆ ಕರ್ಮದ ಒಡೆಯ ಅವನು, ಆದ್ರೆ ಕರ್ಮದ ಲೇಪ ಇಲ್ಲ. ನಾವು ಕರ್ಮದಲ್ಲಿ ಬದ್ಧರು, ಆದ್ರೆ ಕರ್ಮದಿಂದ ನಮಗೆ ನಾವೇ ಬಿಡಿಸ್ಕೊಳ್ಳಿಕ್ಕಾಗುದಿಲ್ಲ. ಇಷ್ಟು ತಿಳಿದವ ಬುದ್ಧಿವಂತ. ಮತ್ತೆ ಹಾಗಾದ್ರೆ ತಪ್ಪಿಸಿಕೊಳ್ಳುವುದು ಹೇಗೆ ನೀವು ಹೇಳಿಬಿಟ್ರಿ. ಅದಕ್ಕೆ ಹೇಳಿದ್ರು ಯಸ್ಯ ಸರ್ವೇ ಸಮಾರಂಭ ಕಾಮಸಂಕಲ್ಪ ವರ್ಜಿತಾ. ಸಮಾರಂಭ ಅಂದ್ರೆ ನಮ್ಗೆ ಮದುವೆ ಸಮಾರಂಭ ಅಲ್ಲ, ಸಮಾರಂಭ ಅಂದ್ರೆ ಒಂದು ಕರ್ಮ. ಸಮ್ಯಕ್ ಆರಭ್ಯತೆ, ಯಾವುದು ಚೆನ್ನಾಗಿ ಆರಂಭಗೊಳ್ಳುತ್ತೋ, ಸುಲಭವಾಗಿ ಆರಂಭಗೊಳ್ಳುತ್ತೆ, ನಮ್ಮ ಪ್ರಯತ್ನವೇ ಇಲ್ಲದೆ, ನಮ್ಮ ಕರ್ಮದ ಮೇಲಿನ ಹಿಡಿತ ಒಡೆತನ ಇಲ್ಲದೇನೆ ತಾನಾಗಿ ಫ್ಲೋ ಅಲ್ಲಿ ಎಲ್ಲಾ ಚಟುವಟಿಕೆಗಳು ನಡೀತಾ ಇರುತ್ತೆ. ಆದ್ರೆ ನಡೆಯುವಾಗ ಕಾಮ ಸಂಕಲ್ಪ ವರ್ಜಿತಾ, ಹೀಗಾಗ್ಬೇಕಿತ್ತು, ಇದೇ ಸಿಗಬೇಕಿತ್ತು ಅನ್ನುವ ಈ ಬಯಕೆಗಳ ಬೆನ್ನಟ್ಟದೆ ಮಾಡಬೇಕಾದ ಕೆಲಸದಲ್ಲಿ ನನ್ನ ಜವಾಬ್ದಾರಿ ಇದು ಅಂತ ಸುಮ್ನೆ ಮಾಡ್ತಾ ಹೋಗ್ತಾ ಇದ್ದಾನೆ. ಯಾಕೆ ಹಾಗೆ ತಿಳ್ಕೊಂಡ ಅಂದ್ರೆ ಅವನಲ್ಲಿ ನಾನ್ ಮಾಡುವುದಲ್ಲ, ದೇವ್ರು ಮಾಡ್ತಾ ಇದ್ದಾನೆ. ನಾನು ಈ ಕರ್ಮದಲ್ಲಿ ಒಂದು ಕೇವಲ ಇನ್ಸ್ಟ್ರೂಮೆಂಟು ಅಂತ ಭಾವಿಸಿದ ಜ್ಞಾನದ ಅಗ್ನಿಯಿಂದ ದಗ್ಧವಾದ ಕರ್ಮಗಳುಳ್ಳ ಆತ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಂ ಪಂಡಿತಾಹ ಆಹು, ಅವನನ್ನ ಪಂಡಿತ ಅಂತ ಕರೀತಾರೆ. ಇಲ್ಲ ಅಂದ್ರೆ ಪಂಡಿತ್ ಅಂತ ಫಸ್ಟ್ ಬೋರ್ಡ್ ಅಲ್ಲಿ ಇರುತ್ತೆ, ಹೆಸರು ಅದರಲ್ಲೇ ತಿರುಗ್ತಾ ಇರುತ್ತೆ ಅಷ್ಟೇ, ಒಳಗೆ ಏನು ಇರುವುದಿಲ್ಲ. ತ್ಯಕ್ವಾ ಕರ್ಮ ಫಲಾಸಂಗಂ, ಕರ್ಮದ ಪ್ರತಿಫಲದ ವಿಷಯದಲ್ಲಿ ಸಂಬಂಧವನ್ನು ಬೆಳೆಸದೆ ಕಂಟೆಂಟ್ಮೆಂಟ್ ನಿತ್ಯ ತೃಪ್ತ, ತನಗೇನ್ ಸಿಕ್ಕಿತೋ ಅದರಲ್ಲಿ ಸಮಾಧಾನ ಪಡುವಂತಹ ವ್ಯಕ್ತಿತ್ವ ಉಳ್ಳವನಾಗಿ. ಅಂದ್ರೆ ಯಾವುದರಲ್ಲಿ ತೃಪ್ತಿ ಬೇಕು ಗೊತ್ತಾ? ಹಾಗಾದ್ರೆ ನಂಗೆ ದೇವರನ್ನ ಈಗ ಇಷ್ಟು ತಿಳಿದಾಯ್ತು ಸಾಕು, ಇನ್ನು ಮುಂದೆ ಬೇಡ, ಅದಲ್ಲ. ಯಾವ ಹೆಬ್ಬಯಕೆಯಿಂದ ಬಂಧನ ಬಿಡಿಸ್ಕೊಳ್ಳುತ್ತೋ ಆ ಬಯಕೆ ಬೇಕು. ಯಾವ ಬಯಕೆಯಿಂದ ಬಂಧನ ಮತ್ತಷ್ಟು ಗಟ್ಟಿಯಾಗುತ್ತೋ ಅಲ್ಲಿ ತೃಪ್ತಿ ಬೇಕು ಅಂತ ಹೇಳಿದ್ದು. ಈಗ ಸಂಪತ್ತಿನ ವ್ಯವಸ್ಥೆಯಿಂದ ನಮಗೆ ಅದು ಮತ್ತಷ್ಟು ನಮ್ಮನ್ನ ದುರಭ್ಯಾಸಕ್ಕೋ ದುರ್ವ್ಯಸನಕ್ಕೋ ಈಡು ಮಾಡ್ತಾ ಇದೆ ಅಂದ್ರೆ ನಾವು ಆದಷ್ಟು ಆ ದುಡ್ಡಿನಿಂದ ದೂರ ಇರುವುದು ಒಳ್ಳೆಯದು. ಅಕ್ರೂರನ ಹಾಗೆ ಎಷ್ಟೇ ಸಂಪತ್ತು ಬಂದ್ರೂ ಅದನ್ನು ಸರಿಯಾದ ವ್ಯವಸ್ಥೆಯಲ್ಲಿ ವಿನಿಯೋಗ ಮಾಡ್ಲಿಕ್ಕೆ ಅವನಿಗೆ ಶಕ್ತಿ ಇದೆ ಅಂದ್ರೆ ಅವನ ಬಯಕೆಗೆ ಏನು ಪ್ರಾಬ್ಲಮ್ ಇಲ್ಲ. 10 ತೊಲೆ ದಿನಕ್ಕೆ ಸಂಪತ್ತು ಸಿಕ್ಕಿದ್ರು ಒಂದು ಕಾಳು ಕೂಡ ತನಗಾಗಿ ಅವನದರಿಂದ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ಳಿಲ್ಲ. ಸಂಪತ್ತು ಕೆಟ್ಟದಲ್ಲ. ಕಠದಲ್ಲೇ ವಿತ್ತ ಮೋಹೇನ ಮೂಢಂ, ವಿತ್ತೇನ ಮೂಢಂ ಹೇಳಿಲ್ಲ, ವಿತ್ತ ಮೋಹೇನ ಮೂಢಂ. ವಿತ್ತದ ಮೋಹ ಅಂಟಿಕೊಂಡ್ರೆ ಅದು ಅವನನ್ನು ಮೌಢ್ಯಕ್ಕೆ ಈಡು ಮಾಡುತ್ತೆ. ಯಾಕೆಂದ್ರೆ ಸಂಪತ್ತು ದೋಷ ಅಲ್ಲ, ಸಂಪತ್ತಿಲ್ದೇ ಇದ್ರೆ ಬದುಕ್ಲಿಕ್ಕಾಗಲ್ಲ ಅನ್ನೋದು ದೋಷ. ಸಂಪತ್ತಿಲ್ದೇ ಇದ್ರೆ ಜಗತ್ತಲ್ಲಿ ಬೆಲೆ ಇಲ್ಲ ಅನ್ನೋದು ದೋಷ. ಸಂಪತ್ತಿನಿಂದಲೇ ಎಲ್ಲ ನಡೆಯುತ್ತೆ ಅನ್ನುವ ಭ್ರಮೆ ದೋಷ. ಸಂಪತ್ತು ದೋಷ ಅಲ್ಲ. ಸಂಪತ್ತಿನ ಲಕ್ಷ್ಮಿ ಯಾಕೆ ಸಂಪತ್ತಿನ ಒಡತಿಯಾಗಿ ಕೂತ್ಲು? ಅಯ್ಯೋ ಈ ಎಲ್ಲರೂ ದ್ವೇಷಿಸುವಂತ ವಸ್ತುವಿಗೆ ನಾನು ಯಾಕಪ್ಪ ಒಡತಿಯಾಗಿ ಕೂತು ಎಲ್ಲರ ಹತ್ರ ಬಯಸ್ಕೋಬೇಕು ಅಂತ ಅನ್ಬೇಕಿತ್ತು ತಾನೆ.
ಹಾಗಾದ್ರೆ ಮತ್ತೆ ಯಾಕೆ ಎಲ್ಲರೂ ಕೂಡ ಐಶ್ವರ್ಯವಾನ್ ಭವ ಆಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡುವಾಗ ಸಂಪತ್ತು ಸಿಗಲಿ ಅಂತ ಹೇಳಬೇಕು? ಪ್ರತಿ ಮಂತ್ರದ ಕೊನೆಯಲ್ಲೂ ನಿನಗೆ ಸಂಪತ್ತು ಸಿಗಲಿ ಅಂತಿದೆ. ಅದು ಒಂದು ತಪ್ಪು. ಮತ್ತೆ ಸಂಪತ್ತು ಅಂತಂದ್ರೆ ದೈಹಿಕವಾದ ಗಟ್ಟಿತನ, ಮಾನಸಿಕವಾದ ನಿರ್ಮಲತೆ, ಬಂಧು ಮಿತ್ರರ ಜೊತೆಗಿನ ಒಡನಾಟ, ಒಳ್ಳೆಯ ವಾತಾವರಣದಲ್ಲಿ ಇರುವುದು, ಒಳ್ಳೆ ಕೆಲಸ ಸಿಕ್ಕಿ ಆ ಕೆಲಸದ ವಾತಾವರಣದಲ್ಲೂ ಒಳ್ಳೆ ರೀತಿಯಿಂದ ಜನರ ಹತ್ರ ಹೆಸರು ಗಳಿಸಿ ಅದಕ್ಕೆ ತಕ್ಕಂತೆ ಅವರಿಗೂ ಕೂಡ ನಮ್ಮಿಂದ ಪ್ರಭಾವಿತರಾಗಿ ಅವರನ್ನು ಸರಿದಾರಿಯಲ್ಲಿ ಕರ್ಕೊಂಡು ಹೋಗುವಂತಹದ್ದು, ಇದೆಲ್ಲವೂ ಸಂಪತ್ತೇ ಅಲ್ಲ. ಅದು ಕೂಡ ಬಂಧಕವಾದ್ರೆ ಆ ಸಂಪತ್ತು ಅನ್ನೋದು ಮಾರಕ. ಯಾವ ಸಂಪತ್ತು ಅನ್ನೋದು ಮತ್ತೆ ಮತ್ತೆ ನಮ್ಮನ್ನ ಸಂಸಾರಕ್ಕೆ ತರುತ್ತೋ ಅದನ್ನ ನಮಗೆ ಮೋಹಕ್ಕೆ ಒಳಗಾಗಬಾರ್ದು ಅಂತ ಹೇಳಿದ್ದು ಹೊರತು ಸಂಪತ್ತಿನ ಬಗ್ಗೆ ನಿರಾಕರಣೆ ಮಾಡ್ಲೇ ಇಲ್ಲ. ಭಗವಂತನ ಶಂಕದ ಫಲ ಏನು ಹೇಳುವಾಗ ಅದು ಸಂಪತ್ತು ಕೊಡುತ್ತೆ ಅಂತ ಹೇಳುದು. ದೇವ್ರ ಮತ್ತೆ ಶಂಕ ಯಾಕೆ ಇಟ್ಕೊಂಡಿದ್ದು? ನೀವು ಒಂದ್ ಕಡೆ ವೈರಾಗ್ಯ ಹೇಳುದು, ದುಡ್ಡು ಕೊಡ್ತೇನೆ ಅಂತ ಅಭಯ ವರ ಎಲ್ಲ ಇಟ್ಕೊಂಡು ಯಾಕೆ ಓಡಾಡ್ಬೇಕು? ಅವನನ್ನೇ ಕಾಂಚನ ಬ್ರಹ್ಮ ಅಂತ ಬೇರೆ ಕರೆದು ಕೂಡಿಸ್ಬಿಟ್ಟಿದ್ದಾರೆ. ಎಲ್ಲ ತಂದು ಅಲ್ಲಿಗೆ ಸುರೀರಿ ಅಂತ. ನೀವು ಇಟ್ಕೊಳ್ಬೇಡಿ ನನಗೆ ಹಾಕಿ ಅಂತ ಹೇಳುದ ಅದು ದೇವರು? ನಮಗೆ ಆ ಮೋಹ ಕಳಿಬೇಕು ಅಂತ. ಯಾಕಂದ್ರೆ ದುಡಿದ ವಸ್ತುವನ್ನು ಇನ್ನೊಬ್ಬರಿಗೆ ಕೊಡುವಾಗ ಎದೆಯ ರಕ್ತವನ್ನೇ ಬಸಿದು ಹಾಕಿದಾಗ ಅನಿಸ್ತಾ ಇರುತ್ತೆ. ಆದ್ರೆ ದೇವರಿಗೋಸ್ಕರ ಅನಾಯಾಸವಾಗಿ ಆ ಕಷ್ಟವನ್ನು ಒಬ್ಬ ಸಹಿಸ್ಕೊಳ್ತಾನೆ ಅಂದ್ರೆ ಅವನ ವೈರಾಗ್ಯ ದುಡ್ದು. ಮದುವೆ ಟೈಮಲ್ಲಿ ಅದಕ್ಕೆ ಅಷ್ಟು ಕ್ಲಾಶಸ್ ಆಗುತ್ತೆ ಸರ್ ಮನೆಯಲ್ಲಿ. ಅಷ್ಟು ಗಂಡಸರು ದುಡ್ಡಿರ್ತಾರ, ಅದು ಖರ್ಚು ಮಾಡ್ಬೇಕಾದ್ರೆ ಅದೊಂಥರ ಹಿಂಸೆ ಆಗುತ್ತೆ. ಅದು ಬೇರೆ ಯಾರಿಗೆ ಆದ್ರೂ ಆಗುತ್ತೆ, ಮನುಷ್ಯ ಮಾತ್ರ, ಗಂಡಸರು ಅಂತಲ್ಲ, ಹೆಂಗಸರು ಅದೇ ತರ ಇರ್ತಾರೆ. ಬಟ್ ಅವ್ರು ಜಾಸ್ತಿ ಆದ್ರೆ ಜವಾಬ್ದಾರಿ ಯಾರು ಹೊತ್ತಿರ್ತಾನೋ ಅವನಿಗೆ ಕಷ್ಟ ಆಗುತ್ತೆ. ದುಡ್ದವ್ನು ಯಾರು ಇರ್ತಾನೋ, ದುಡ್ದವ್ರು ಯಾರು ಇರ್ತಾರೋ ಅವ್ರಿಗೆ ಕಷ್ಟ ಆಗುತ್ತೆ. ಆದ್ರೆ ಅದೇ ದೊಡ್ಡತನ. ದುಡ್ದದ್ದನ್ನ, ಯಾಕಂದ್ರೆ ಅದರ ಹಿಂದೆ ರಕ್ತ ಬೆವರು ಎಲ್ಲ ಸುರಿಸಿದ್ದನ್ನ ನಿರ್ವ್ಯಾಜವಾಗಿ ನನಗೆ ಅದೇ ನೋಡಿ, ಅಲ್ಲೂ ಒಂದು ಗುಣ ಏನಿರ್ಬೇಕು ಅಂದ್ರೆ ನನಗದ್ರಿಂದ ಏನೋ ನಾಳೆ ಸಿಗುತ್ತೆ ಅಂತ ಯೋಚನೆ ಮಾಡಿ ಕೊಡುದು ಅಂದ್ರೆ ಕೊಟ್ಟದ್ರಲ್ಲೂ ಒಂದು ಏನೋ ಕೊಕ್ಕೆ ಇಟ್ಟ ಹಾಗಾಯ್ತು. ಪ್ರಸಿದ್ಧಿ ಬರುತ್ತೆ, ಪೇಪರಲ್ಲಿ ಬರುತ್ತೆ, ನಂಗೆ ಏನು ಬೇಡಪ್ಪ ನೀವು ನನಗೇನು ಸಾಲ ವಾಪಸ್ ಕೊಡುದು ಬೇಡ, ನನಗೆ ಒಂದು 5 ಪೇಪರಲ್ಲಿ ಬಂದ ಕಟೌಟ್ ಕಳಿಸ್ಬಿಡಿ ಅಂತ ಅಂದ್ಬಿಡ್ತಾರೆ. ಹೋಯ್ತು, ಅದು ಮತ್ತೆ ಇನ್ನೊಂದು ತರದ ಬಲೆ. ಒಟ್ಟು ಪ್ರತಿಫಲ ಅನ್ನೋದು ಯಾವ ಅಂಶದಲ್ಲೂ ಇಲ್ಲದೆ ಹೋದಾಗ ಮಾತ್ರ ಆ ಸಂಪತ್ತಿನ ಕೊಡುವಿಕೆ ಅನ್ನೋದು ನಿಜವಾದ ತ್ಯಾಗ ಅಂತ ಅನಿಸಿಕೊಳ್ಳುತ್ತೆ. ಹೀಗೆ ಹಾಗಾದ್ರೆ ಕರ್ಮ ಮಾಡಬೇಕು, ಅನಿವಾರ್ಯ. ಅದಕ್ಕೋಸ್ಕರ ಕರ್ಮಣ್ಯಭಿಪ್ರವೃತ್ತೋಪಿ, ಕರ್ಮಗಳಲ್ಲಿ ಅನಿವಾರ್ಯವಾಗಿ ತೊಡಗುವಂತಹ ಪ್ರಸಂಗ ಬಂದ್ರೂ ಕೂಡ ಯಾರು ತೃಪ್ತನಾಗಿರ್ತಾನೆ ಅವನಿಗೆ ಇದರಿಂದ ಹೆಚ್ಚು ಬಂತು ಅಂತನೂ ಅವನು ಉಬ್ಬಿ ಹಾರಲ್ಲ, ಕಡಿಮೆ ಆಯ್ತು ಅಂತನೂ ನರಳಿ ಸಾಯಲ್ಲ. ಅವನಿಗೆ ಮಿತಿ ಗೊತ್ತಿರುತ್ತೆ ಏನಿದೆ ಅಂತ. ಇನ್ನು ಆದ್ರೆ ಅದು ಸಂಪರ್ಕಕ್ಕೆ ಬಂದ್ಮೇಲೆ ತಾನಾಗೆ ಆಸೆ ಹುಟ್ಟತ್ತೆ. ಅದಕ್ಕೋಸ್ಕರ ಬೇಡವೇ ಬೇಡ ಅಂತ ಬಿಡ್ತೇನೆ ಅಂದ್ರೆ ಹಾಗೆ ಬೇಡ ಅಂತಾನೆ ಕೃಷ್ಣ. ಶರೀರ ಯಾತ್ರಾ ಪಿಚತೆ ಅಂದ್ರೆ ಶಾರೀರಂ ಕೇವಲಂ ಕರ್ಮ ಕುರುವನ್ನಾಪ್ನೋತಿ ನ ಕಿಲ್ಬಿಷಂ. ಈಗ ಏನೊಂಚೂರು ಕರ್ಮಕ್ಕೆ ಪ್ರಯತ್ನ ಪಟ್ಟರು ಕೂಡ ಫಲ ಸಂಪತ್ತು ಲಾಭದ ಪ್ರಯತ್ನ ಮಾಡಿದ ಅಂದ್ರೆ ಮನುಷ್ಯ ಅಲ್ವಾ, ಬೇಕು ಅಂತ ಬಯಸಿ ಒಂದು ಹಿಡ್ಕೊಂಡ್ರೆ ಅದ್ ನಾಳೆ ಇನ್ನೊಂದು ಲಾಟ್ರಿ ತಗೊಳ್ಳೋಣ, ಒಂದ್ರಲ್ಲಿ ಏನೋ ಲಾಭ ಆಯ್ತು, ನಾಳೆ ಇನ್ನೊಂದು ಬಂದ್ರೆ ಬರ್ಲಿ ಅಂದ್ರೆ ಆಗ ಏನ್ ಅನ್ಸುತ್ತೆ ಅಂದ್ರೆ ಮನಸ್ಸಿನಲ್ಲಿ ತನ್ನ ಹತ್ರ ಲಾಜಿಕ್ ಏನಿರುತ್ತೆ ಅಂದ್ರೆ ನಾಳೆ ಇನ್ನೊಂದು ದೊಡ್ಡ ಹಾಸ್ಟೆಲ್ ಕಟ್ಸಿ ಎಲ್ರಿಗೆ ಉಪಕಾರ ಮಾಡ್ತೇನೆ, ನಾಳ್ದು ಇನ್ನೊಂದು ಮಾಡ್ತೇನೆ ಅಂದ್ರೆ ಅದು ಶುರುವಾಗುದು ಒಳ್ಳೆ ಆಲೋಚನೆಯ ಜೊತೆಗೆ ಶುರುವಾಗುತ್ತೆ. ನಾವು ನೋಡ್ಬೇಕು ಅಂತ ಕೂತಾಗ ಮೊಬೈಲಲ್ಲಿ ಯಾವುದೋ ಒಂದು ಒಳ್ಳೆ ರೀಲ್ ಇದೆ ಅಂತಾನೆ ಶುರು ಮಾಡಿದ್ದು, ಆಮೇಲೆ ಅದು ಹೋಗ್ತಾ 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 ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮನ್ನ ಎಲ್ಲಿಗೂ ಎಳ್ಕೊಂಡು ಹೋಗುತ್ತೆ. ಹಾಗೆ ಈ ಕರ್ಮದ ವ್ಯವಸ್ಥೆ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಸಂಪತ್ತಿನ ಸಂಪರ್ಕವೇ ಇಲ್ಲದೆ ನಾನು ಬದುಕ್ತೇನೆ ಅಂದ್ರೆ ಶಾರೀರಂ ಕೇವಲಂ ಕರ್ಮ ಕುರುವನ್ನಾಪ್ನೋತಿ ನ ಕಿಲ್ಬಿಷಂ, ಕುರುವನ್ನಾಪ್ನೋತಿ ಕಿಲ್ಬಿಷಂ. ಶಾರೀರಂ ಕರ್ಮ, ಶರೀರದ ಉಳಿಸಿಕೊಳ್ಳುವಿಕೆಗಾಗಿ ಸಾಧನೆಯ ವ್ಯವಸ್ಥೆಗೆ ಬೇಕಾದಷ್ಟು ಅಂಶವನ್ನ ಬಳಸಿಕೊಳ್ಳಿಕ್ಕೋಸ್ಕರ ಏನು ನಮ್ಮ ದುಡಿಮೆ ಇದೆ ಅದು ಕಿಲ್ಬಿಷಂ ನ ಆಪ್ನೋತಿ, ಅಲ್ಲಿ ದೋಷ ಇಲ್ಲ. ಹೊಟ್ಟೆಪಾಡಿಗೋಸ್ಕರ ನಾವು ಅನಿವಾರ್ಯವಾಗಿ ಏನ್ ಮಾಡ್ತೇವೆ, ಅಲ್ಲಿ ನಮ್ಮ ಕರ್ಮ ಮಾಡುವಾಗ್ಲೂ ಒಂದಿಷ್ಟು ಸಣ್ಣ ಪುಟ್ಟ ನಮಗೆ ಗೊತ್ತಿಲ್ಲದೆ ಉಳುವಾಗ ಒಂದಿಷ್ಟು ಹುಳಗಳು ಸಾಯ್ತವೆ, ಆದ್ರೆ ಅವನಿಗೆ ಸ್ವಕರ್ಮ ಅದು. ಆದ್ರೆ ಅದರ ಜೊತೆಗೆ ಅವನು ತನ್ನ ಹೊಟ್ಟೆಪಾಡಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತಿದ್ದಾನೆ ತಿಳ್ಕೊ. ವಸ್ತುತ ಅವನಿಗೆ ಅದು ಧರ್ಮ ಏನಿದೆ ಅಂದ್ರೆ ಊರವರಿಗೆಲ್ಲ ಅವನು ಚೆನ್ನಾಗಿ ಬೆಳೆದು ಹೊಟ್ಟೆ ತುಂಬಾ ಕೊಟ್ರೆ ಅವನನ್ನ ಅನ್ನದಾತ ಅಂತ ಗೌರವಿಸ್ತಾರೆ, ಅದು ಅವನಿಗೆ ಇಷ್ಟವೂ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಆದ್ರೆ ಅವನಿಗೆ ಬೇಡ ಅನ್ನಿಸ್ತು, ಆದ್ರೆ ಮಿನಿಮಮ್ ಅದು ಮಾಡ್ಕೊಳ್ಳೇಬೇಕು. ಬೇರೆ ಯಾರು ತಗೊಳ್ತಾ ಇಲ್ಲ, ನನಗೆ ಆ ಕರ್ಮ ಬಿಡ್ಲಿಕ್ಕೆ ಇಷ್ಟ ಇಲ್ಲ, ನನಗಿಷ್ಟ, ಮತ್ತೇನ್ ಮಾಡುದು ಅಂದ್ರೆ
ನನ್ನ ಜೀವನ ನಡೆಸ್ಲಿಕ್ಕೆ ನಾನು ಮಾಡ್ಕೊಳ್ತೇನೆ ಅಂತ ಅನ್ನುವಾಗ ಅಕಸ್ಮಾತ್ ಅಲ್ಲಿ ಸಣ್ಣ ಪುಟ್ಟ ಅದು ಶಾರೀರ ಅಂತ ಹೇಳುದು ಇನ್ನು ನಾನು ಸೂಕ್ಷ್ಮಕ್ಕೆ ಬಂದೆ. ವಸ್ತುತ ಹಿಂದೆ ಹೇಳಿ ಆಗಿದೆ ಏನು, ಸದೋಷಮಪಿ ನತ್ಯಜೇತ್ ಅಂತ ಕೊನೆಗೆ ಹೇಳ್ತಾನೆ. ಹಿಂದೆ ಒಂದು ಮಾತು ಬಂತಲ್ಲ, ಸ್ವಧರ್ಮಮಪಿ ಚಾವೇಕ್ಷ್ಯ ನವಿಕಂಪಿತುಮರ್ಹಸಿ ಅಂತ ಒಂದು, ಇನ್ನೊಂದು ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ ಹೇಳುವಾಗ್ಲೂ ಅಲ್ಲಿ ಅಕಸ್ಮಾತ್ ಸದೋಷಂ, ಒಂದು ವೇಳೆ ಅದರಲ್ಲಿ ಸಣ್ಣ ಪುಟ್ಟ ದೋಷ ಇದ್ರೂ ಅವನಿಗೆ ಅದರಿಂದ ಪಾಪ ಬರುವುದಿಲ್ಲ. ಅವನು ಮಾಡಬೇಕಾದ ಕೆಲಸದಲ್ಲೇ, ಅವನಿಗೆ ವಿಹಿತವಾದ ಕರ್ಮದಲ್ಲೇ ಉಳುವಾಗ ಎರೆಹುಳಗಳು ಸಾಯ್ತಾವೆ, ಇನ್ನೇನೋ ಆಗುತ್ತೆ. ನಾನು ಒಂದು ಉದಾಹರಣೆ ತಗೊಂಡು, ಇದು ಯಾವುದೇ ಕೆಲಸಕ್ಕಾದ್ರೂ ಸರಿ, ನಮಗೆ ಓದುವಾಗ ಸ್ವರ ಗೊತ್ತಿಲ್ಲದೆ ತಪ್ಪಿ ಹೋಗುತ್ತೆ, ಅಥವಾ ಅರ್ಥ ಯಾವುದೋ ಒಂದು ಮಾಡುವಾಗ ಯಾರೋ ಹೇಳಿದ್ದು ಇದು ಅರ್ಥ ಮಾಡಬಾರ್ದು ಅಂತ ಹೇಳಿರ್ತಾರೆ, ನಮ್ಗೆ ಆ ಪ್ರಜ್ಞೆ ಬಾರದೇ ಇದ್ದದ್ರಿಂದ ನಮ್ಗೆ ಭಕ್ತಿ ಇದೆ, ಆ ಅರ್ಥ ಅಲ್ಲಿಗೆ ಸರಿಯಲ್ಲ ಅನ್ನೋದು ಗೊತ್ತಿಲ್ಲ. ಯಾಕೆಂದ್ರೆ ಮುಂದಿನ ಹಿಂದಿನ ವಿವರಣೆಗೆ ಅದು ವಿರುದ್ಧ ಅಂತ ಹೇಳಿರ್ತಾರೆ ಅವರು. ಆದ್ರೆ ನಮ್ಗೆ ಆ ಶ್ಲೋಕದಲ್ಲಿ ನೋಡುವಾಗ ಅದು ಚೆನ್ನಾಗಿದೆ ಅಂತ ಅನ್ಸಿ ನಾವು ವ್ಯಾಖ್ಯಾನ ಮಾಡ್ಕೊಂಡು ಹೋಗಿರ್ತೇವೆ, ಅದು ತಪ್ಪು. ಆದ್ರೆ ಅಲ್ಲಿ ಅಧ್ಯಯನ ಮಾಡುವುದೇ ಅವನ ಮುಖ್ಯ ಉದ್ದೇಶವಾಗಿ ಅವನ ಚಿಂತನೆ ಮಾಡ್ತಾ ಇದ್ದಾನೆ. ಅದರಿಂದಾಗಿ ಸದೋಷಮಪಿ, ಅವನಿಗೆ ಸ್ವಲ್ಪ ದೋಷ ಬರುವಂತಹ ಸ್ಥಿತಿಯ ವ್ಯಾಖ್ಯಾನವೇ ಆಗಿದ್ರು ಕೂಡ ಅವನಿಗೆ ಸ್ವಧರ್ಮಾಚರಣೆಯ ಪ್ರವೃತ್ತಿಯಿಂದಾಗಿ ಪಾಪದ ಲೇಪ ಇಲ್ಲ. ಈಗ ಯುದ್ಧ ಮಾಡುವಾಗ ಶತ್ರು ಎದುರಾಳಿ ಹೊಡೆದೇ ಹೊಡಿತಾನೆ, ಇವನು ವಾಪಸ್ ಹೊಡಿಲೇಬೇಕು, ಅವನಿಗೆ ಗಾಯ ಆಗುತ್ತೆ. ಗಾಯ ಆಗುವಾಗ ಅವನು ಯುದ್ಧಕ್ಕೆ ನಿಂತೇ ಹೊಡಿತಾ ಇದ್ದಾನೆ, ಅದರಿಂದಾಗಿ ಅವನಿಗೆ ಗಾಯ ಆಗಿದ್ದಾಗಿದ್ರೂ ಕೂಡ ತನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದೇನೆ, ಅದರಿಂದಾಗಿ ಅವನನ್ನು ಯುದ್ಧದಲ್ಲಿ ಕೊಂದದ್ದಕ್ಕೆ ಪಾಪ ಇಲ್ಲ. ಯಾಕೆಂದ್ರೆ ಅದನ್ನ ತನಗೆ ಸ್ವಕರ್ತವ್ಯ ಅಂತ ಅನ್ಕೊಂಡು ಭಗವಂತನಿಗೆ ಅರ್ಪಣೆ ಮಾಡಿ ಮಾಡ್ತಾ ಇದ್ದಾನೆ. ಅದರಿಂದಾಗಿ ರಕ್ತವನ್ನೇ ಕುಡಿದ ಹಾಗೆ ಅವನು ಭೀಮಸೇನ ಹಲ್ಲಿನ ಹತ್ರ ತಗೊಂಡೋದ್ರು ಅವನಿಗೆ ಪಾಪ ಬರಲಿಲ್ಲ. ಅವನ ಕತ್ತನ್ನ ನೆಲಕ್ಕೆ ಒತ್ತಿ ಹಿಡಿದು ಶರೀರವನ್ನ ಜಗ್ಗಿದಾಗ್ಲು, ದುರ್ಯೋಧನನ ಶರೀರವನ್ನ, ಭೀಮನಿಗೆ ಪಾಪ ಬರಲಿಲ್ಲ. ದುರ್ಯೋಧನನ ಎದೆ ಬಗದಾಗ್ಲೂ ಪಾಪ ಬರಲಿ. ಯಾಕೆ ಬರಲಿಲ್ಲ ಅಂದ್ರೆ ಆ ಕೆಲಸ ಮಾಡುವಾಗ ಅವರಲ್ಲಿ ದ್ವೇಷ ಆಗ್ಲಿ ಅತಿಯಾದ ವ್ಯಾಮೋಹ ಆಗ್ಲಿ ಎರಡೂ ಇರಲಿಲ್ಲ. ಕೇವಲ ಭಗವಂತನ ಆಜ್ಞೆಯಂತೆ ದುಷ್ಟನಾದವನು ಮಾಡಿದ ತಪ್ಪುಗಳಿಗೆ ಇದೊಂದು ಶಿಕ್ಷೆ. ಇಷ್ಟೇ ವ್ಯವಸ್ಥೆ ಇದ್ದಾಗ ಸ್ವಕರ್ತವ್ಯದಲ್ಲಿ ಲೋಪಗಳಿದ್ರು ಕೂಡ ಅದು ಪಾಪಕಾರಿ ಅಲ್ಲ. ಅದೇ ಅಂಶವನ್ನೇ ಇಲ್ಲಿ ಇನ್ನೊಂದು ಬೇರೆ ರೀತಿಯಲ್ಲಿ ಹೇಳಿದ್ರು, ನಿನ್ನ ಶರೀರದ ಉಳಿಸಿಕೊಳ್ಳಬೇಕಾಗಿ ಅದಕ್ಕೋಸ್ಕರ ನೀನು ಅನಿವಾರ್ಯವಾಗಿ ಏನಾದ್ರೂ ಕರ್ಮ ಮಾಡುವಾಗ ಆ ಕರ್ಮದಲ್ಲಿ ನಿನಗೆ ಕೆಲವು ಲೋಪದೋಷಗಳು ಉಂಟಾಗಿ ಪಾಪ ಬರಬಹುದು ಅಂತ ಅನ್ನಿಸಿದ್ರೆ, ಶಾರೀರಂ ಕೇವಲಂ ಕರ್ಮ ಕುರುವನ್ ಆಪ್ನೋತಿ ಕಿಲ್ಬಿಷಂ, ಕುರುವನ್ ನ ಆಪ್ನೋತಿ ಕಿಲ್ಬಿಷಂ. ಎಷ್ಟೇ ಅದು ಅವ್ಯವಸ್ಥೆ ಆಗಿರ್ಲಿ, ಆದ್ರೆ ಅದು ಶರೀರದ ರಕ್ಷಣೆಗೆ ಅನಿವಾರ್ಯವಾಗಿ ಮಾಡಬೇಕಾದ ಕೆಲಸ ಆಗಿದ್ರೆ, ಈಗ ನಾವು ಕೆಲವೊಮ್ಮೆ ಸೆಲ್ಫ್ ಡಿಫೆನ್ಸ್ ಅಂತ ಹೇಳುವುದನ್ನು ಸಮರ್ಥಿಸಿಕೊಳ್ಳುವುದಿರುತ್ತೆ. ಅದು ನಿಜವಾಗಿ ಹೌದಾಗಿದ್ರೆ ಅದ ದೋಷ ಇಲ್ಲ. ಅಲ್ಲಿ ತನ್ನನ್ನೇ ಕೊಲ್ತಾನೆ ಅಂತ ಬಂದಾಗ ಅಡ್ಡ ಹಿಡಿದಿದ್ದು ಅವನಿಗೆ ವಾಪಸ್ ಹೊಡೆದು ಅವನಿಗೆ ಹೊಡೀತದು ಆಯುಧ, ಅವನಿಗೆ ಪೆಟ್ಟು ಬಿತ್ತು ಸತ್ತ. ಆಗ ಅದು ಸೆಲ್ಫ್ ಡಿಫೆನ್ಸ್ ಅಲ್ಲಿ ಮಾಡಿಕೊಂಡ ಕರ್ಮ ಆದ್ರಿಂದಾಗಿ, ಅದು ಶಾರೀರ ಕರ್ಮ ಆದ್ರಿಂದಾಗಿ ಕುರುವನ್ನ ಅಪ್ನೋತಿ ನಕಿಲ್ ಬಿಷಂ, ಅವನಿಗೆ ಯಾವುದೇ ರೀತಿಯ ದೋಷ ಇಲ್ಲ. ಮತ್ತೆ ಅಷ್ಟಕ್ಕೆ ಅವನು ಹಾಗೆ ಬದುಕುದು ಅಂತಲ್ಲ, ಎದೃಚ್ಛಾ ಲಾಭ ಸಂತುಷ್ಟ, ಭಗವಂತ ಕೊಟ್ಟದ್ರಲ್ಲಿ ಸಂತುಷ್ಟ, ತೃಪ್ತಿ. ಅವನೇ ಕೊಟ್ಟದ್ದು, ಇಷ್ಟೇ ಕೊಟ್ಟದ್ದು, ಈಗಲೇ ಕೊಟ್ಟದ್ದು, ಇದೇ ಕೊಟ್ಟದ್ದು, ಇದಕ್ಕೆ ಅವನು ತೃಪ್ತನಾಗಿ ದ್ವಂದ್ವಾತೀತ. ಹಾಗೆ ಮಾಡಿದ್ರೆ ಚೆನ್ನಾಗಿತ್ತೋ ಏನೋ, ನಾನು ಆ ಲಾಟ್ರಿ ತಗೊಳ್ಳದೆ ಇದನ್ನು ತಗೊಂಡ್ಬಿಟ್ಟಿದ್ದಕ್ಕೆ ಲಾಸ್ ಹೊಡಿತೋ ಏನೋ. ಲಾಟ್ರಿ ಬಿಡಿ, ಬೇರೆ ಏನೋ ಒಂದು ಜೀವನದಲ್ಲಿ ನಾನು ಈ ಉದ್ಯೋಗಕ್ಕೆ ಹೋಗಿದ್ರೆ ಸ್ವಲ್ಪ ಹೆಚ್ಚು ದುಡಿದು ನಾನೀಗ ಒಂದು 5 ಮನೆ ಕಟ್ಬೋದಿತ್ತು. ನಾನೊಂದು ಅವತ್ತೊಂದು ಇದು ಸಿಕ್ಕಿದ ಆಪ್ಷನ್ ಎಲ್ಲ ಅಪ್ಪ ಹೇಳಿದ್ರು, ಇದು ಮಾಡ್ತೀಯೋ ಅದ್ ಮಾಡ್ತೀಯೋ ಅಂತ ಕೇಳಿದ್ರು. ನಾನು ಸ್ವಲ್ಪ ಯಾರ್ಯಾರು ನಮ್ಮ ಹತ್ರದವರೆಲ್ಲ ಬಂಧು ಬಾಂಧವರೆಲ್ಲ ದಾರಿ ತಪ್ಪಿಸಿದ್ರಿಂದ ನಾನು ಇದನ್ನು ಕೇಳಿದೆ. ನಂಗೆ ಅದು ಇಂಟ್ರೆಸ್ಟ್ ಇರ್ಲಿಲ್ಲ, ಆದ್ರೆ ಅವರೆಲ್ಲ ಹೇಳಿದ್ರು ಅಂತ ಮಾಡಿದೆ. ಆದ್ರೆ ಇವತ್ತು ನನಗೆ ಅದರಲ್ಲಿ ಸುಖ ಇಲ್ಲ ಅಂತ ಈ ರೀತಿ ಒಂದು ವೇಳೆ ಅವನು ಆ ಗೊಂದಲದಲ್ಲೇ ಇದ್ದಾನೆ ಅಂತಂದ್ರೆ ಅವನು ಬೆಳೀಲಿಕ್ಕೆ ಅವಕಾಶ ಇಲ್ಲ. ದ್ವಂದ್ವದಿಂದ ಅತೀತವಾಗ್ಬೇಕು. ಏನ್ ಬೇಕು ಬದುಕಿಗೆ ಅದರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಇದ್ದಾಗ ಅವನು ಶರೀರದ ರಕ್ಷಣೆಗೋಸ್ಕರ ಮಾಡುವ ಕರ್ಮದಲ್ಲಿ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಅವನನ್ನ ಆ ಪಾಪಗಳು ಅಂಟಿಕೊಳ್ಳುವುದಿಲ್ಲ. ಇನ್ನೊಂದು ವಿಮತ್ಸರಹ, ಅಸೂಯೆಯಿಂದ ಯಾವತ್ತೂ ಇನ್ನೊಬ್ಬನ ಮೇಲೆ ಹಕ್ಕು ಸಾಧಿಸುವುದಲ್ಲ. ಸಮಹ, ಭಗವಂತನ ರೂಪಗಳು ಎಲ್ಲ ಕಡೆ ಒಂದೇ ರೀತಿ ಇದೆ ಅಂತ ಹೇಳಿ ನಾವು ಮನೆಗೆ ತಂದು ಯಾವುದೋ ಕ್ರೂರ ಪ್ರಾಣಿಯನ್ನ ಸಾಕಿ ನಾನು ಪೂಜಿಸ್ತೇನೆ ಅಂತಲ್ಲ. ಅದು ಕಾಡಲ್ಲೇ ಇರಬೇಕು, ನೀವು ನಾಡಲ್ಲೇ ಇರ್ಬೇಕು. ನೀವು ಕಾಡಿಗೆ ಹೋದಾಗ ಅಲ್ಲಿ ಬೇಕಾದ್ರೆ ಅವುಗಳು ನಿಮ್ ಜೊತೆ ಬದುಕ್ತವೆ ಅಂದ್ರೆ ಏನ್ ಬೇಕಾದ್ರೂ ಗೌರವಿಸಿ, ತಪ್ಪಿಲ್ಲ. ಆದ್ರೆ ಇಲ್ಲಿರುವ ಜನಗಳಿಗೆ ಉಪದ್ರ ಆಗುವ ಹಾಗೆ ಅಲ್ಲಿಂದ ಯಾವುದೋ ಒಂದು ಕಾಡು ಪಾಪ ತಂದು ಪೂಜೆ ಮಾಡ್ತೇನೆ ದಿನ, ದೇವ್ರು ಇದ್ರಲ್ಲೂ ಇದ್ದಾನೆ ಅಂತ ಹುಚ್ಚು ಸಾಹಸ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸಿದ್ಧವು ಅಸಿದ್ಧವು ಸಮಹ. ಇನ್ನೊಂದು ಆ ಸಮಹ ಅನ್ನೋ ಶಬ್ದವನ್ನು ಬಿಡಿಸಿದ್ದು, ಸಿದ್ಧಿ ಆದ್ರೂ ಹಾಗೆ ಇರ್ಬೇಕು, ಸಿದ್ಧಿ ಆಗದೆ ಇದ್ರು ಹಾಗೆ ಇರ್ಬೇಕು. ನಾವು ಕೆಳಗೂ ಹೋಗ್ಬಾರ್ದು,
ಮೇಲೂ ಹೋಗ್ಬಾರ್ದು. ಅವನಿಗೆ ಉಡ್ಲಿಕ್ಕೆ ಗತಿ ಇಲ್ಲ, ಅವ್ನು ಚಪ್ಪಲಿ ಹಾಕೊಂಡು ಹೋಗ್ತಿರ್ತಾನೆ, ಏನ್ ಡೌನ್ ಟು ಅರ್ತ್ ರೀ, ಅವನು ಇರುವುದೇ ಹಾಗೆ, ಅವನು ಆಗಿದ್ದಾನೆ. ನೀವು ಅದಂತಂದು ಈ ಗುಣವನ್ನು ಇಲ್ಲಿಗೆ ಹೇಳಲಿಕ್ಕೆ ಆಗುದಿಲ್ಲ. ಅವನ ವ್ಯವಸ್ಥೆ ಇರುವುದೇ ಇಷ್ಟು, ಅದಕ್ಕೆ ತಕ್ಕ ಹಾಗೆ ಅವನಿದ್ದಾನೆ ಅಷ್ಟು. ನೀವು ಯಾರಿಗೆ ಎಲ್ಲ ಇದ್ದೂ ಕೂಡ ಅವನು ಏನು ಇಲ್ಲದ ಫಕೀರನಂತೆ ಎದ್ದು ಹೋಗ್ತಾ ಇದ್ದಾನೆ ಆಗ ಹೇಳಿ. ಇಷ್ಟು ಸಂಪತ್ತಿದ್ದಾಗಲೂ ಅವನು ಏನು ಇಲ್ಲದೆ ಹೋಗ್ತಾ ಇದ್ದಾನೆ. ಹೊಡೆಯುವ ತಾಕತ್ತಿದ್ದು ಹೊಡೆಯದೇ ಇದ್ರೆ ಅದು ಅವನ ಗುಣ. ಅವನೇ ಹೆದರ್ಕೊಂಡು ಓಡ್ತಿರ್ತಾನೆ, ಬಿಟ್ಟಿದ್ದೇನೆ ಅಷ್ಟೇ ನಿನ್ನನ್ನ, ಇಲ್ಲ ಅಂದ್ರೆ ಇವತ್ತು ಅಂತ ಬರೀ ಡೈಲಾಗ್ ಹೊಡೆಯುವುದ್ರಲ್ಲೇ ದೊಡ್ಡತನ ತೋರಿಸ್ತಾ ಇರುವಂತವ್ರ ಅದು ಶೌರ್ಯ ಅಂತ ಹೇಳಲ್ಪಡುವುದಿಲ್ಲ. ಹೇಗೋ ಹಾಗೆ ಎಲ್ಲಾ ಸಂಪತ್ತುಗಳು ಇದ್ದಾಗಲೂ ನನ್ನ ರಕ್ಷಣೆಗೆ ಅಥವಾ ನನ್ನ ಉಳಿಯುವಿಕೆಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ನಾನು ಬದ್ಧ, ಅದಕ್ಕಿಂತ ಉಳಿದದ್ದು ಯಾವುದು ನನಗೆ ಬೇಕಿಲ್ಲ ಅಂತ ಅವನು ತ್ಯಾಗ ಮಾಡುವಷ್ಟು ತೃಪ್ತನಾಗಿದ್ರೆ ಅವನು ಯಾವ ರೀತಿಯಿಂದ ಕರ್ಮ ಮಾಡಿದ್ರು ಕೂಡ ಅದು ಯಜ್ಞದ ಸ್ವರೂಪವನ್ನು ತೆಗೆದುಕೊಳ್ಳುತ್ತೆ. ಅದರಿಂದಾಗಿ ಸಮಗ್ರಂ ಪ್ರವಿಲೀಯತೆ. ಯಾಕೆಂದ್ರೆ ಜ್ಞಾನಾವಸ್ಥಿತ ಚೇತಸಃ. ಎಲ್ಲ ಕಡೆ ಒಂದು ಸಾಮಾನ್ಯ ಶಬ್ದ ತಿಳುವಳಿಕೆಯಿಂದ ಮಾಡಬೇಕು. ಜ್ಞಾನ ಇಲ್ಲದೆ ಏನೇ ಮಾಡಿದ್ರು ಕೂಡ ಅದು ಉಪಯೋಗ ಇಲ್ಲ. ಸಮಗ್ರಂ, ಎಲ್ಲವೂ ಕೂಡ ಅದು ಲಯಗೊಳ್ಳುತ್ತೆ. ಎಲ್ಲಾ ಕರ್ಮಗಳು ಕೂಡ, ಅದು ಪ್ರಾರಬ್ಧ, ಆಗಾಮಿ, ಸಂಚಿತ, ಎಲ್ಲಾ ಕರ್ಮಗಳು ಕೂಡ ತಿಳಿದು ಮಾಡುವ ಜಾಣತನದಿಂದ ನಷ್ಟವಾಗಿ ಹೋಗುತ್ತೆ. ತಿಳಿಯುವುದು ಅಂದ್ರೆ ಹೇಗೆ? ಬ್ರಹ್ಮಾರ್ಪಣಂ, ಬ್ರಹ್ಮ ಹವಿಹಿ, ಬ್ರಹ್ಮಾಗ್ನೌ, ಬ್ರಹ್ಮಣಾಹುತಂ, ಬ್ರಹ್ಮೈವ ತೇನ ಗಂತವ್ಯಂ, ಬ್ರಹ್ಮಕರ್ಮ ಸಮಾಧಿನ. ಯಜ್ಞದಲ್ಲಿ ಉಪಯೋಗಿಸುವ ಹವಿಸ್ಸು, ದ್ರವ್ಯ, ಆಹುತಿ, ತುಪ್ಪ, ಕೂತ್ಕೊಳ್ಳುವುದು, ನಿಲ್ಲುವುದು, ಯಜಮಾನ, ಅತಿಥಿ ವರ್ಗ ಎಲ್ಲವೂ ಕೂಡ ಭಗವನ್ಮಯ ಅಂತ ಚಿಂತಿಸುವುದು ಅತ್ಯಂತ ಮುಖ್ಯ ಅಂತಂದ್ರು. ಕೆಲವರು ಒಳಗಿನಿಂದ ಭಗವಂತನನ್ನು ಉಪಾಸನೆ ಮಾಡುವುದೇ ಮಹಾ ಸಾಧನೆ ಅಂತ ಅಂದುಕೊಂಡು ಮಾನಸ ಯಜ್ಞವನ್ನು ಮಾಡುತ್ತಾರೆ. ಅಂದ್ರೆ ಭಗವಂತನನ್ನು ಯಜ್ಞರೂಪ ಅಂತ ಚಿಂತಿಸ್ತಾರೆ. ಇನ್ನು ಹೊರಗಿನ ಬಾಹ್ಯ ಯಜ್ಞದ ಮೂಲಕ ಭಗವಂತನನ್ನ ಯಜ್ಞನನ್ನಾಗಿ ಉಪಾಸಿಸ್ತಾರೆ. ಕೆಲವರು ಕೇಳುವ ವಿಷಯವನ್ನೇ ದೊಡ್ಡ ಯಜ್ಞ ಅಂತ ಭಾವಿಸ್ತಾರೆ. ಇನ್ನೊಂದು ಅಂಶ ಇಲ್ಲಿ ಹೇಳಿದ್ದು ಸಂಯಮ ಅಗ್ನಿಷು ಜುಹ್ವತಿ ಅನ್ನಿ. ಸಂಯಮ ಅಂದ್ರೆ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಮನಸ್ಸು ಹೊರಟಾಗ ಬೇಡ ಅಂತ ತಡೆದು ಹಿಂದೆ ಸರಿತಾನಲ್ಲ, ಆ ಹಿಂದೆ ಸರಿಯುವಿಕೆ ಒಂದೊಂದು ಅಗ್ನಿ ಅಂತೆ. ಈ ಕೆಲಸ ಬೇಡ, ಇದು ಒಳ್ಳೇದಲ್ಲ ಅನ್ನೋದು ಸಂಯಮ ಅನ್ನೋದೇ ಒಂದು ಅಗ್ನಿ. ಯಾರು ಬೇಡವಾದ ಕೆಲಸಗಳ ಪ್ರವೃತ್ತಿ ಬಂದಾಗ ಮನಸ್ಸನ್ನ ಹಿಂದಕ್ಕೆ ಒಡ್ಡಿ ಆ ಇಂದ್ರಿಯಗಳಿಗೆ ಆ ಆಹಾರವನ್ನ ಕೊಡದೆ ಬೇಡ ಅಂತ ಆ ಸಂಯಮದಲ್ಲಿ ನಿಗ್ರಹಿಸಿದ್ರೆ ಅದೇ ಒಂದು ಯಜ್ಞ. ಎಷ್ಟು ಒಳ್ಳೆಯ ಯಜ್ಞದ ಸ್ವರೂಪ ಇದು. ಯಾಕೆಂದ್ರೆ ಇದು ಒಂದು ಸರಿಯಾಗಿ ಗೊತ್ತಿದ್ರೆ ಎಷ್ಟೋ ಸಮಯ ಎಷ್ಟೋ ಜನ ಕೆಟ್ಟದ್ ಮಾಡ್ಲಿಕ್ಕೆ ಹೋದಾಗ್ಲೆಲ್ಲ ಅವ್ರಿಗೊಂದು ಯಜ್ಞ ಮಾಡುವ ಅವಕಾಶ ಸಿಗುತ್ತೆ. ಬೇಡ ಅಂತ ಹಿಂದೆ ಸರಿ ಇದೆ ಒಂದು ಯಜ್ಞ. ಯಾಕಂದ್ರೆ ಅದೇ ಸಂಯಮಾಗ್ನಿ. ಸಂಯಮಾಗ್ನಿ ಶುಜುಹ್ವತಿ. ಇನ್ನು ಕೆಲವರು ಶಬ್ದ ಕೇಳಿಸಿಕೊಂಡದ್ದನ್ನ, ಶಬ್ದಗಳೆಂಬ ವಿಷಯವನ್ನ ಕಿವಿಯಲ್ಲಿ ಕೇಳಿಸಿಕೊಳ್ಳುವುದೇ ಒಂದು ಯಜ್ಞ. ಕಣ್ಣಿಗೆ ರೂಪ ಕಂಡಾಗ ಕಣ್ಣು ಅನ್ನುವಂತಹ ಅಗ್ನಿಯಲ್ಲಿ ರೂಪವನ್ನ ಹಾಕುವುದೇ ಒಂದು ಯಜ್ಞ. ಬಾಯಿಯಲ್ಲಿ ಉಣುವಾಗ ಅನ್ನ ಅನ್ನುವಂತಹ ಅಗ್ನಿಯನ್ನ ಬಾಯಿಯಲ್ಲಿ ರುಚಿ ಸ್ವೀಕರಿಸಿ ಸಂತೋಷ ಪಡುತ್ತೆ ಅನ್ನುವಂತಹ ರಸನಾಗ್ನಿ, ರಸನೇಂದ್ರಿಯ ಅನ್ನೋದೇ ಅಗ್ನಿ, ಅಲ್ಲಿಗೆ ಹಾಕುವಂತಹದ್ದು ಒಂದು ಯಜ್ಞ. ಹೀಗೆ ಎಲ್ಲಾ ಇಂದ್ರಿಯಗಳಿಂದ ಎಲ್ಲಾ ಇಂದ್ರಿಯಗಳಿಗೆ ತೃಪ್ತಿ ಕೊಡುವಂತಹ ಜಾಗಗಳಿಗೆ ಆ ವಿಷಯ ಪದಾರ್ಥಗಳನ್ನು ಮುಟ್ಟಿಸುವುದು ಅನ್ನುವುದೇ ಒಂದು ಯಜ್ಞ ಸ್ವರೂಪದಲ್ಲಿ ಅವನು ಚಿಂತನೆ ಮಾಡಿದ್ರೆ, ಇದು ಭಗವಂತನಿಗೋಸ್ಕರ ಕೊಡ್ತಾ ಇದ್ದೇನೆ, ನಾವದನ್ನು ಚಪ್ಪರಿಸಿ ಮೈ ಮರೆತು ಕೂಡುವುದರ ಯೋಚನೆಗಿಂತ ಆಚೆಗೆ ಮನಸ್ಸು ಹೋಯ್ತು ಅಂತಂದ್ರೆ ಆವಾಗ ಅದು ಯಜ್ಞ ಆಗುತ್ತೆ. ಹೀಗೆ ಎಲ್ಲ ಇಂದ್ರಿಯಗಳ ಕರ್ಮಗಳನ್ನು ಕೂಡ ಪರಮಾತ್ಮನಿಗೆ ಅರ್ಪಿಸುವುದು ಬಹಳ ಮುಖ್ಯ ಆಗುತ್ತೆ. ಆತ್ಮ ಸಂಯಮ ಯೋಗಾಗ್ನೋ ಜುಹ್ವತಿ ಜ್ಞಾನದೀಪಿತೆ. ಆತ್ಮ ಸಂಯಮ ಅಂದ್ರೆ ಕೇವಲ ಒಂದು ಇಂದ್ರಿಯದ ನಿಯಂತ್ರಣ ಅಂತ ಹಿಂದೆ ಹೇಳಿತು ಸಂಯಮಾಗ್ನಿ ಅಂತ. ಎಲ್ಲಾ ಇಂದ್ರಿಯಗಳನ್ನು ಒಳಗಿನಿಂದ ಮನಸ್ಸೇ ನಿಯಂತ್ರಿಸಿ ಯಾವ ಇಂದ್ರಿಯವನ್ನೂ ಕೂಡ ಕೆಡುಕಿನ ಕಡೆಗೆ ಸಾಗದಂತೆ ಒಳಮುಖಗೊಳಿಸುವ, ಅದೇ ಪರಾಂಚಿಕಾಣಿ ವ್ಯತರಣ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯಂತಿ ನಾತರಾತ್ಮನ್ ಅಂತ ಕಠ ಹೇಳಿದ ಹಾಗೆ ದೇವರು ಬೇಕು ಅಂತ ಇಂದ್ರಿಯಗಳನ್ನು ಹೊರಮುಖವಾಗಿ ಸೃಷ್ಟಿಸಿದ್ದ. ಯಾಕೆ ಅಂದ್ರೆ ಒಳಮುಖವಾಗಿ ತಂದುಕೊಳ್ಳಿಕ್ಕೆ ಒಂದು ಯಜ್ಞದ ಭಾವ ಸಿಗುತ್ತೆ ಅವನಿಗೆ. ಒಳಗೆ ಸೃಷ್ಟಿಯಾಗಿದ್ರೆ ಈ ಯಜ್ಞವೇ ಸಿಗ್ತಿರ್ಲಿಲ್ಲ ಅವನಿಗೆ ಪುಣ್ಯ ಕೊಡಿಸುವ ದೃಷ್ಟಿಯಿಂದ. ಆದ್ರೆ ಎರಡು ಅಂಶ, ಯಾರು ಈ ಯಜ್ಞದ ಬಗ್ಗೆ ತಲೆ ಕೆಡಿಸ್ಕೊಳ್ಳುವುದಿಲ್ಲ ಅವ್ರಿಗೆ ಇನ್ನಷ್ಟು ಅತ್ತ ಹೋಗುವುದಕ್ಕೆ ದಾರಿ ಸಿಗಲಿ ಅಂತ ಹೊರಗೆ ಬಿಟ್ಟ. ಇನ್ನುಳಿದವರು ಒಳಕ್ಕೆ ಕರ್ಕೊಳ್ಬೇಕು ಅಂತ ಯೋಚನೆ ಮಾಡಿದ್ದಕ್ಕೊಂದು ಪುಣ್ಯ ಬರಬೇಕಲ್ಲ, ಅದಕ್ಕೋಸ್ಕರ ಹೊರಗಿಟ್ಟು ಅವರು ಕಣ್ಣು ಮುಚ್ಚಿ ಆ ಸಂಗತಿಯನ್ನು ನೋಡಬಾರ್ದು, ಆ ಸಂಗತಿಯನ್ನು ಕೇಳಬಾರ್ದು, ಆ ಸಂಗತಿಯ ಬಗ್ಗೆ ಮಾತಾಡಬಾರ್ದು ಅಂತ ಅವನನ್ನವನು ನಿಯಂತ್ರಿಸಿಕೊಳ್ಳುವ ಆತ್ಮ ನಿಯಂತ್ರಣಕ್ಕೆ ತಂದುಕೊಂಡ ಅಂದ್ರೆ ಆ ಸಂಯಮ ಅನ್ನೋದೇ ಒಂದು, ಅದು ಹೇಗೆ ಅಂದ್ರೆ ಜ್ಞಾನದೀಪಿತೇ ಸಂಯಮಾಗ್ನೋ. ಆತ್ಮದಲ್ಲಿ ಜ್ಞಾನಪೂರ್ವಕವಾಗಿ ದೇವರಿಗೆ ಇದು ಇಷ್ಟ ಆಗುವುದಿಲ್ಲ, ನಾನು ಈ ರೀತಿ ಬದುಕು, ದೇವಹಿತಂ ಯದಾಯು ವ್ಯಷೇಮ,
ನಾನು ದೇವರ ಪ್ರೀತಿಗಾಗಿ ಈ ಬದುಕನ್ನು ನಡೆಸ್ತಾ ಇದ್ದೇನೆ ಅಂತ ತನ್ನೊಳಗೆ ತಾನು ಭಗವಂತನಿಗಾಗಿ ಈ ಎಲ್ಲ ಯೋಚನೆಗಳಿಂದ ನಾನು ಮುಕ್ತನಾಗ್ತಾ ಇದ್ದೇನೆ ಅಂತ ಚಿಂತಿಸಿದ್ರೆ ಅದು ಆತ್ಮ ಸಂಯಮ ಅನ್ನುವಂಥ ಮಹಾಯಜ್ಞ. ಇದು ಒಳಗಿನಿಂದ ಆಯ್ತು. ಇಷ್ಟು ಹೊತ್ತು ಹೇಳಿದು ಉಸಿರಾಟವು ಒಂದು ಯಜ್ಞ. ಅದಕ್ಕೆ ಪ್ರಾಣಕರ್ಮಾಣಿ ಚ ಅಪರೇ. ಪ್ರಾಣಕರ್ಮ ಅಂದ್ರೆ ಉಸಿರು ಒಳಕ್ಕೆ ತಗೊಳ್ಳುದು, ಹೊರಕ್ಕೆ ತಗೊಳ್ಳುದು. ಇದು ಕೂಡ ಈಗ ದೇಹದಿಂದ ಮಲ ವಿಸರ್ಜನೆ ಆಗುತ್ತೆ, ಅದು ದೇಹ ಶುದ್ಧಿ ಅಂತ ಲೆಕ್ಕ. ದೇಹದ ರೋಗ ಬರುತ್ತೆ ಅಂತಂದ್ರೆ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಕೊಡುವ ಸೂಚನೆ. ನಾವು ಮತ್ತೆ ದೇಹವನ್ನ ಸುಸ್ಥಿತಿಯಲ್ಲಿ ಇರಿಸಿಕೊಳ್ಳಿಕ್ಕೋಸ್ಕರ ಮಾಡುವ ಪ್ರಯತ್ನಕ್ಕೆ ಸೂಚನೆ ಅದು. ಅಂದ್ರೆ ಪ್ರತಿಯೊಂದು ಕೂಡ ಒಂದಲ್ಲ ಒಂದು ರೀತಿಯಿಂದ ಅಲ್ಲಿಯ ದೇಹದ ದಂಡನೆಯೂ ಕೂಡ ಒಂದು ಶರೀರದ ರಕ್ಷಣೆಗಾಗಿ ಮಾಡಿಕೊಳ್ಳುವ ಪೂರ್ವ ಸಿದ್ಧತೆ ಅನ್ನುವ ಕಾರಣಕ್ಕೆ ಅದು ವ್ರತವಾಗಿ ತಪಸ್ಸಾಗಿ ಭಗವಂತನ ಪ್ರೀತಿಗೆ ಕಾರಣವಾಗುತ್ತೆ. ಅವರಿಗೆ ಕೊನೆಗೆ ಎಲ್ಲ ಹೇಳಿಬಿಟ್ರು. ದ್ರವ್ಯ ಯಜ್ಞ, ಯೋಗ ಯಜ್ಞ, ತಪೋಯಜ್ಞ, ಸ್ವಾಧ್ಯಾಯ ಜ್ಞಾನ ಯಜ್ಞ, ಇನ್ನು ಸಂಶಿತ ವ್ರತಾಹ ಯತಯ, ವ್ರತಗಳಿಂದಾಗಿ ತಮ್ಮ ಶರೀರವನ್ನ ದಂಡಿಸುವಂತಹದ್ದು ಎಲ್ಲವೂ ಯಜ್ಞ ಆಗತ್ತೆ. ಇದನ್ನು ಬಿಡಿಸ್ಕೊಂಡು ಹೋದ್ರೆ ಇದೇ ಒಂದು ದೊಡ್ಡ ಪ್ರಪಂಚ. ನೀವು ಈ ದ್ರವ್ಯ ಯಜ್ಞ ಅನ್ನುವ ಶಬ್ದದಿಂದ ಎಲ್ಲವೂ ತಗೊಳ್ಬೋದು. ಹೊರಗಿನಿಂದ ನಾವು ನಡೆಸುವ ಪ್ರತಿಯೊಂದು ಚಟುವಟಿಕೆಯೂ ಕೂಡ ಈ ಸಾಲ್ ನೆನ್ ಸರಿಯಾಗಿ ಅರ್ಥ ಆದ್ರೆ ನಮ್ಗೆ ಲೌಕಿಕ ಬೇರೆ ಅಧ್ಯಾತ್ಮ ಬೇರೆ ಅಂತ ಮಾಡ್ಲಿಕ್ಕೆ ಆಗುದೇ ಇಲ್ಲ. ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಲೌಕಿಕ, ಆದ್ರೆ ಒಂದೇ ಒಂದು ಅಲ್ಲಿ ಅನ್ಯಾಯ ಮಾಡ್ಲಿಕ್ಕೆ ಆಗಲ್ಲ. ದ್ರವ್ಯ ಯಜ್ಞವನ್ನ ಭಗವತ್ ಪರವಾಗಿ ಚಿಂತಿಸಿದ್ರೆ ಆವಾಗ ನಾವು ಯಾವತ್ತೂ ಕೂಡ ಅದರಲ್ಲಿ ಅನ್ಯಾಯದ ದಾರಿಯನ್ನ ಹುಡುಕ್ಲಿಕ್ಕಾಗಲ್ಲ. ಅನ್ಯಾಯ ಮಾಡಿ ದೇವ್ರಿಗೆ ಸಮರ್ಪಿಸ್ತೇನೆ ಅಂತ ಹೇಳುವ ಅವಕಾಶವೇ ಇಲ್ಲ. ಯಾಕೆಂದ್ರೆ ಅಲ್ಲಿ ಪ್ರಾಮಾಣಿಕವಾಗಿದ್ರೆ ಮಾತ್ರ ಆ ದ್ರವ್ಯ ಯಜ್ಞ ಅಂತ ಚಿಂತಿಸ್ಲಿಕ್ಕಾಗುತ್ತೆ. ದೇವರಿಗೆ ನಾವು ಮಾಡುವ ಅನ್ಯಾಯವನ್ನ ಯಜ್ಞ ಅಂತ ಹೇಗೆ ಸಮರ್ಪಿಸುವುದು? ನಮ್ಮದಲ್ಲದ ಸೊತ್ತನ್ನ ಇನ್ನೊಬ್ಬರ ಕಿಸೆಯಿಂದ ತೆಗೆದುಕೊಟ್ಟು ನಾನು ದಾನ ಮಾಡ್ತಾ ಇದ್ದೇನೆ ಅಂತ ಆಗತ್ತಾ? ಆಗುದಿಲ್ಲ. ಅದರಿಂದಾಗಿ ನಮ್ಮ ದುಡಿಮೆಯ ಪ್ರಾಮಾಣಿಕವಾದ ಬೆವರು ಹರಿಸದ ತತ್ವವೇ ಯಜ್ಞಕ್ಕೆ ಉಪಯೋಗ ಆಗಬೇಕು ಹೊರತು ಬೇರೆಯವರ ಸಂಪತ್ತನ್ನ ಬಳಸಿ ನಾನೊಂದು ದೊಡ್ಡ ಧೂಮ್ ಧಾಮ್ ಅಂತ ಊರವ್ರ ಹತ್ರ ಎಲ್ಲ ಸಂಗ್ರಹ ಮಾಡಿ ನನ್ನ ಹೆಸರು ಹೇಳಿ ಒಂದು ಯಾಗ ಮಾಡಿಬಿಡುದು. ಸಂಗ್ರಹ ಮಾಡಿ ದೂರದವ್ರು, ಇವನು ಒಂದ್ ಪೈಸೆ ಅದಕ್ಕೆ ಖರ್ಚು ಮಾಡಿರ್ಲು, ಅದ್ರಲ್ಲಿ ಬೇರೆ ಉಳಿಯತ್ತ ಅವನಿಗೆ ಉಳಿಸಿ ನೆಕ್ಸ್ಟ್ ಎಲ್ಲ ಹೇಳ್ಕೊಳ್ತಾನೆ ನಾನು ಇಷ್ಟೆಲ್ಲ ಮಾಡಿಸಿದೆ ಅಂತ. ಅದಕ್ಕೆ ಪ್ರಚಾರಕ್ಕೆ ದುಡ್ಡು. ಆಮೇಲೆ ಅಂದ್ರೆ ಈ ತರ ನಾವು ಅಂದ್ರೆ ಧರ್ಮದ ಹೆಸರಿನಲ್ಲಿ ಅನ್ಯಾಯ ಮಾಡುವಂತ ಎಲ್ಲಾ ಮುಖಗಳಿಗೂ ಅವಕಾಶ ಇದೆ. ಆದ್ರೆ ಅಷ್ಟೇ ಅವಕಾಶ ಯಾವುದೇ ತರದ ಸಾಮಾಜಿಕವಾದ ಪ್ರಕ್ರಿಯೆಗಳು ಚಟುವಟಿಕೆಗಳು ಏನಿವೆ ಅದೆಲ್ಲವನ್ನೂ ಧಾರ್ಮಿಕವನ್ನಾಗಿಸುವುದಕ್ಕೂ ಅವಕಾಶ ಇದೆ. ಅವ್ಯವಸ್ಥಿತವಾದಂತ ದೇವರ ಪೂಜೆಯನ್ನಾಗಿಸದೆ ಏನೋ ಒಂದು ಕರ್ಮ ಮಾಡಲೇಬೇಕಾಗಿದೆ ಅನ್ನೋ ಸ್ಥಿತಿ ಇಲ್ಲ. ಯಾವ ಕರ್ಮವನ್ನಾದ್ರೂ ಕೂಡ ದೇವರ ಕರ್ಮ ಮಾಡಬಹುದು. ಆದ್ರೆ ಒಂದು ಆತ್ಮ ವಿರೋಧಿಯಾಗುವ, ಸ್ವಾರ್ಥಕ್ಕೆ ಕಾರಣವಾಗುವ, ಭಗವಂತನನ್ನೇ ವಂಚಿಸುವ ಕರ್ಮಗಳನ್ನ ನಾವು ಅಲ್ಲಿ ಯಜ್ಞವಾಗಿ ಚಿಂತಿಸ್ಲಿಕ್ಕಾಗುದಿಲ್ಲ. ಇದಿಷ್ಟು ಮಾತ್ರ ನಮಗೆ ಎಚ್ಚರ ಇರ್ಬೇಕು. ಇದು ಗೊತ್ತಾದ್ರೆ ದೇವರ ಕರ್ಮ ಬೇರೆ, ಬದುಕಿನ ಕರ್ಮ ಬೇರೆ ಅಂತಿಲ್ಲ, ಎಲ್ಲವೂ ಸೇರೋಯ್ತು. ಯಾಕೆಂದ್ರೆ ದ್ರವ್ಯ ಯಜ್ಞ, ತಪೋಯಜ್ಞ, ಯೋಗ ಯಜ್ಞ ಅಂತ ಅಂದ್ಮೇಲೆ ಇದ್ರಲ್ಲಿ ಬಿಟ್ಟದ್ದೇ ಇಲ್ಲ. ನಾವು ಉಣ್ಣುದು, ನಿಲ್ಲುವುದು, ಕೂಡುದು, ತಿನ್ನುವುದು, ಆಫೀಸು, ಮನೆ, ತೋಟ, ಗದ್ದೆ ಅಥವಾ ಇನ್ಯಾವುದು 100,000 ಕೆಲಸ ಏನ್ ಬರುತ್ತೆ ಅದು ಎಲ್ಲವೂ ಇಷ್ಟರಲ್ಲೇ ಸೇರ್ಕೊಳ್ಳುತ್ತೆ. ಇದ್ರಲ್ಲಿ ಬಿಟ್ಟು ಹೋದ ಒಂದು ದ್ರವ್ಯವೇ ಇಲ್ಲ, ಬಿಟ್ಟು ಹೋದ ಒಂದು ಯಜ್ಞವೇ ಇಲ್ಲ. ಯಾವುದು ಮಾಡಲ್ಲಪ್ಪ, ನಮ್ಗೆ ಅಷ್ಟೆಲ್ಲ ಇಲ್ಲ. ಉಸಿರಾಡ್ತಾ ಇದ್ಯಪ್ಪ, ಮೂಗಲ್ ಗಾಳಿ ಹೋಗ್ತಿದ್ಯಾ, ಅದನ್ನೇ ಚಿಂತಿಸು. ಅದೇ ಇದಕ್ಕಿಂತ ಸುಲಭ ಮಾಡಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ ಮೂಗ್ ಬಂದ್ ಮಾಡ್ಬೇಕಷ್ಟೇ. ಇಷ್ಟ ಆಗಲ್ಲ ಅಂದ್ರೆ ಇಲ್ಲಿ ಅದನ್ನೇ ಹೇಳಿದ್ದೀಗ. ಅಪಾನೇ ಜುಹ್ಪತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಯಾಮ ಗತೀ ರುದ್ಧ್ವ ಪ್ರಾಣಾಯಾಮ ಪರಾಯಣ. ಉಸಿರನ್ನ ಒಳಕ್ಕೆ ತೆಗೆದುಕೊಳ್ಳುವಾಗ ಪ್ರಾಣ ಕೆಳಕ್ಕೆ ಹೋಗ್ತಾ ಇದೆ ಅಂದ್ರೆ ಅದು ಅಪಾನದಲ್ಲಿ ಆಹುತಿ ಹೋಗ್ತಾ ಇದೆ. ಇನ್ನು ಹಾಗೆ ಉಸಿರು ಬಿಡುವಾಗ ಅಪಾನ ದೇಹದ ಒಳಗಿನ ಕೊಳೆಯನ್ನ ತೆಗೆದುಕೊಂಡು ಹೊರಗಿನ ಪ್ರಾಣಶಕ್ತಿಯಲ್ಲಿ ಅದನ್ನ ಆಹುತಿ ಕೊಡ್ತಾ ಇದೆ. ಹೀಗೆ ಎರಡೂ ರೀತಿಯ ಒಳಕ್ಕೆ ಹೊರಕ್ಕೆ ನಡೀತಾ ಇರುವ ಬರೀ ಗಾಳಿ ಒಳಕ್ಕೆ ಹೊರಗೆ ಹೋಗುದು ಅನ್ನೋದೇ ಒಂದು ಯಜ್ಞ. ಇದು ಎರಡೂ ತಪ್ಪಿಸಿ ಹೊರಕ್ಕೂ ಇಲ್ಲ ಒಳಕ್ಕೂ ಇಲ್ಲ ಅನ್ನುವ ಹಾಗೆ ಅದನ್ನು ಬಿಗಿ ಹಿಡಿದ್ರೆ ಪ್ರಾಣಾಯಾಮ ಗತೀಹಿ, ಪ್ರಾಣಾಪಾನ ಗತೀಹಿ, ಒಳಕ್ಕೆ ಹೊರಕ್ಕೆ ಹೋಗುವ ಸ್ಥಿತಿಯಿಂದ ತಪ್ಪಿಸಿ ಅದನ್ನ ಒಳಕ್ಕೆ ಬಿಗಿ ಹಿಡಿದ್ರೆ ಅದೇ ಒಂದು ಪ್ರಾಣಾಯಾಮದ. ಯಾಕಂದ್ರೆ ಇಡೀ ಪ್ರಾಣಾಯಾಮದ ಗರ್ಭ ಯಾವುದು ಅಂದ್ರೆ ಕುಂಭಕ. ಬಿಡುವುದು ಸೇರಿಸಿಕೊಳ್ಳುವುದು ಪ್ರಾಣಾಯಾಮದ ಅಂಗ, ಆದ್ರೆ ಅದರ ಎಸೆನ್ಸ್ ಯಾವುದು ಅಂದ್ರೆ ಕುಂಭಕ. ಅದನ್ನು ಸರಿಯಾಗಿ ಮಾಡಿದ್ರೆ ಮಾತ್ರ ಅದು ಫಲ ಕೊಡುತ್ತೆ. ಅದಕ್ಕೋಸ್ಕರ ಅದು ಒಂದು ಮುಖ್ಯವಾದ ಯಜ್ಞವಾಗಿ ಪರಿಣಾಮ ಹೊಂದುತ್ತೆ. ಯಾರಿಗೆ ಈ ಅದಕ್ಕೆ ಹೇಳಿದು ಪ್ರಾಣಾಯಾಮ ಪರಾಯಣ. ಇದು ಪರಾಯಣ ಅಂದ್ರೆ ಎತ್ತರದ ಗುರಿಗೆ ತೆಗೆದುಕೊಂಡು ಹೋಗುವ ಶಕ್ತಿ ಉಳ್ಳದ್ದು.
ಇದಕ್ಕೆ ಸಿಕ್ಕಿದ ಅವಕಾಶ ಇದೆಯಲ್ವಾ, ಬೇರೆ ಈ ಎಲ್ಲ ಯಜ್ಞಗಳಿಗಿಂತ ಹೆಚ್ಚು ಅವಕಾಶ ಇರುವಂತದ್ದು. ಯಾಕಂದ್ರೆ ಬೇರೆ ಎಲ್ಲ ಚಟುವಟಿಕೆಗಳು ಇಷ್ಟೇ ಹೊತ್ತು, ದೇವರ ಪೂಜೆ ಒಂದು ಅರ್ಧ ಗಂಟೆ, ಜಪ ಒಂದು 3/4 ಗಂಟೆ, ಅಥವಾ ನಾವು ವಾಕಿಂಗು ಅದೊಂದು ಅರ್ಧ ಗಂಟೆ, ಆಫೀಸ್ ಕೆಲಸ ಅದು 3 ಗಂಟೆ 6 ಗಂಟೆ. ಎಲ್ಲದಕ್ಕೂ ಒಂದು ಟೈಮ್ ಫಿಕ್ಸ್ ಇದೆ. ಉಸಿರಾಟ ಹಾಗಲ್ಲ, 24/7. ಅದು ಅಪ್ರಯತ್ನವಾಗಿ ನಮ್ಗೆ ಎಚ್ಚರ ಇಲ್ಲದೆ ಇದ್ರು ಅದ್ ನಡೀತಾ ಇರುತ್ತೆ. ನಮ್ಗೆ ಎಚ್ಚರ ಆದಷ್ಟು ಲಾಭ. ನಿದ್ದೆಯಲ್ಲಿ ಅನಿವಾರ್ಯ. ಈಗ ನಮ್ಮ ಇಡೀ ಜೀವನದಲ್ಲಿ ಅರ್ಧ ನಿದ್ದೆಯಲ್ಲಿ ಹೋಗುತ್ತೆ. ಅಂದ್ರೆ ಇದು ರಾತ್ರಿ ನಿದ್ದೆ ಮಾಡೋರು ಮಾತ್ರ ಕತೆ, ಎಕ್ಸ್ಟ್ರಾ ಮಾಡೋದು ಬೇರೆ, ಅದು ಲೆಕ್ಕಕ್ಕಿಲ್ಲ. ಅಂದ್ರೆ ಆ ಅರ್ಧ ಬಿಟ್ರು ಇನ್ನರ್ಧದ ಪೂರ್ಣ ಸಿಗುವುದು ಆ ಉಸಿರಾಟದ ಯಜ್ಞದ ಸ್ವರೂಪಕ್ಕಾಗಿ. ಆದ್ರೆ ನಮ್ಗೆ ಅಷ್ಟು ಎಚ್ಚರ ಇರುತ್ತಾ? ಎಚ್ಚರ ಬಂದ್ರೆ ಅವನೊಬ್ಬ ದೊಡ್ಡ ಪ್ರಾಣಯಜ್ಞದ ಪಾರವನ್ನ ಕಂಡಿದ್ದಾನೆ ಅಂತ ಅನಿಸುತ್ತೆ. ಇನ್ನು ಕೆಲವರು ಆಹಾರ ನಿಯಂತ್ರಣ ಮಾಡ್ತಾರೆ. ಇನ್ನೂ ಒಂದು 4 ದೋಸೆ ಹಾಕೊಳ್ಳಿ ಅಂದ್ರೆ ಬೇಡ ಬೇಡ ಆಮೇಲೆ ನಿದ್ದೆ ಬರುತ್ತೆ ಅಂತ ನಿಯತ ಆಹಾರವನ್ನ ನಿಯಂತ್ರಣಕ್ಕೆ ತಂದುಕೊಳ್ತಾರೆ. ಅದು ಒಂದು ಯಜ್ಞ. ಊಟ ಮಾಡುವುದು ಹೇಗೆ ಯಜ್ಞವೋ, ಅಗತ್ಯ ಅಲ್ಲದೆ ಇದ್ದದನ್ನ ಬಿಟ್ಟು ಅಷ್ಟೇ ಸಾಕು ಅಂತ ದೇಹಕ್ಕೆ ಒಂದು ಮಿತಿಯನ್ನ ಕಲ್ಪಿಸಿ ಆಹಾರದಲ್ಲಿ ತಡೆಯನ್ನು ಒಡ್ಡುವುದುಂಟಲ್ಲ, ಅದು ಒಂದು ಯಜ್ಞ. ಯಾವುದು ಅದಕ್ಕೆ ಅದೊಂದು ಯಜ್ಞ ಅಂತ. ಈಗ ಕೆಲವೊಂದ್ಸರ್ತಿ ಕೆಲವು ಊರುಗಳಿಗೆ ಹೋದಾಗ, ಅಂದ್ರೆ ಊರು ಅಂದ್ರೆ ಕ್ಷೇತ್ರಗಳಿಗೆ ಹೋದಾಗ ಪದಾರ್ಥ ಬಿಡ್ತೇನೆ ಅಂತಂದ್ರೆ ಅದೊಂದು ನಿಯತಿ, ಆಹಾರದ ನಿಯತಿ. ಅದು ಮನಸ್ಸಲ್ಲಿ ಬಿಡದೆ ಬಾಯಲ್ಲಿ ಮಾತ್ರ ಬಿಟ್ಟು ಬಂದ್ರೆ ಆಮೇಲೆ ಪ್ರಶ್ನೆಗಳು. ಅವರು ಅದನ್ನೇ ಹಾಕ್ತಾರೆ, ಇವರು ಅದನ್ನೇ ಹಾಕ್ತಾರೆ, ಒಂದೇ ಅಡಿಗೆ ಇರುತ್ತೆ. ನಾವೇನ್ ಮಾಡುದು ಸ್ವಾಮಿ? ಊಟಕ್ಕೆ ಹೋಗೋದೇ ಒಂದು ಹೊತ್ತಿಗೆ, ನಾವ್ ಯಾವುದನ್ನ ಬಿಟ್ಟಿರ್ತೋ ಅದನ್ನೇ ಮಾಡಿರ್ತಾರೆ. ಎಲ್ಲೋದ್ರು ಒಂದ್ ದಿವ್ಸ ಆಯ್ತಪ್ಪ ಇವತ್ತು ಬಿಟ್ಟೆ, ಅನ್ನ ಉಪ್ಪು ತಿಂದು ಎದ್ದು ಬಂದೆ ಅಂತ ಹೇಳ್ಬೋದು. ಮರು ದಿವ್ಸ ನೋಡಿದ್ರೆ ಅದೇ, ಅಲ್ಲಿ ಇರುದೇ ಅದೆರಡು ತರಕಾರಿ, ಇವನ್ ಬಿಟ್ಟದ್ದೇ ಬಹಳ ಇಷ್ಟ ಅಂತ ಅದನ್ನ ಬಿಟ್ಟಿದ್ದಾನೆ. ಆಗ ಏನು ಕತೆ? ಅದಕ್ಕೆ ಅವ್ರು ಹೇಳಿದ್ದು, ಬಿಡುವಾಗ ಒಂದ್ಸರ್ತಿ ಮನಸ್ಸು ಮಾಡಿದ್ಮೇಲೆ ನಿಶ್ಚಯವಾಗಿ ಅದನ್ನ ನಾನು ತಿನ್ನುವುದಿಲ್ಲ ಅಂತ ನೀವು ಕೂತ್ರೆ ನಿಮ್ಗೆ ಬೇಕಿರುವ ಅಡಿಗೆ ನಿರ್ಮಾಣ ಆಗುತ್ತೆ. ಈ ಮಾತು ಹೇಳಿದ್ರೆ ಆಶ್ಚರ್ಯ ಆಗ್ಬೋದು, ಆದ್ರೆ ಹಾಗಾಗಿದ್ದ ಅನುಭವ. ಆದ್ರೆ ಒಂದು 4 ದಿವಸ ನಮ್ಮನ್ನು ಟೆಸ್ಟ್ ಮಾಡುತ್ತೆ ಮಾತ್ರ. ಹಠಕ್ಕೆ ಬಿದ್ದು ನಾವು ಹೊರಗಡೆ ಎಲ್ಲಿ ಹೋದ್ರು ಬೇರೆ ಕಡೆ ಊಟ ಮಾಡಲ್ಲ ಅನ್ನೋದನ್ನ ನಾವು ನಿಯಮ ಮಾಡಿಕೊಂಡದ್ದು ಹೌದಾದ್ರೆ ನಮಗೆ ಅದಕ್ಕೆ ತಕ್ಕ ವಾತಾವರಣ ದಾರಿ ಸಿಗುತ್ತೆ. ನಮ್ಗೆ ಧೈರ್ಯ ಇಲ್ಲ, ಅಲ್ಲಿ ಸಿಗದೆ ಇದ್ರೆ ಏನ್ ಮಾಡುದು, ಇಲ್ಲಿ ಸಿಗದೆ ಇದ್ರೆ ಏನ್ ಮಾಡುದು. ನಾನು ನನ್ನ ಬಗ್ಗೆ ಹೇಳ್ತಿಲ್ಲ. ಈ ಒಬ್ಬ ಯೂಟ್ಯೂಬರ್ ಇದ್ದಾನಲ್ಲ, ಡಾಕ್ಟರ್ ಬ್ರೋ ಅಂತ, ಅವನದ್ದೇ ಒಂದು ಇಂಟರ್ವ್ಯೂ ಅಲ್ಲಿ ಅವನೇ ಹೇಳಿದ ಮಾತು. ಅವನು ಸಸ್ಯಾಹಾರ ಅಂದ್ರೆ ಏನು ಅಂತ ಗೊತ್ತಿಲ್ಲದ ದೇಶಗಳಲ್ಲಿ ಅವನು ಓಡಾಡಿದ್ದಾನೆ. ಎಲ್ಲಾ ಕಡೆ ಅವ್ರು ಇನ್ನೇನು ಅಂದ್ರೆ ಮನುಷ್ಯರನ್ನೇ ಆಹಾರವಾಗಿ ತಿನ್ನುವ ಜನರ ಮಧ್ಯದಲ್ಲೂ ಇದ್ದು ಬಂದಿದ್ದಾನೆ. ಆದ್ರೆ ಒಂದೇ ಒಂದು ದಿವಸ ಅಲ್ಲಿ ಅವನು ಬೇರೆ ಆಹಾರ ತಿಂದು ತನ್ಗೆ ಇಲ್ಲ, ಅವನೊಂದು ನಿಯಮ, ಅವನ ಬ್ಯಾಗ್ ಅಲ್ಲಿ ಯಾವಾಗ್ಲೂ ಒಂದು ಸೌತೆ, ಒಂದು ಟೊಮೆಟೊ, ಇನ್ನೇನೋ ಒಂದಿಷ್ಟು ಇರುತ್ತಂತೆ. ಅದನ್ನೇ ತಿಂದು ಅವನು ಕಳಿತಾನೆ ಹೊರತು ಇಲ್ಲಿ ತನಕ ಅವನು ಇದೇನು ಒಂದು 8-10 ವರ್ಷ ಆಯ್ತಾ ಅವನ ಈ ಪ್ರಯಾಣದ ದಾರಿ, ಯಾವತ್ತು ಅವನು ಉಪವಾಸ ಬಿದ್ದಿಲ್ಲ. ಯಾಕೆಂದ್ರೆ ಅವನಿಗೊಂದು ನಿಯಮ ಇದೆ, ನಾನ್ ಹೀಗೆ ಬದುಕುದು. ಯಾವಾಗ ನಮಗೆ ಆ ವಿಷಯದಲ್ಲಿ ವಿಶ್ವಾಸ ಇರುತ್ತೋ ಆವಾಗ ನಮ್ಗೆ ಯಾವುದು ಅವಮಾನ ಅಥವಾ ಯಾವುದು ಕೊರತೆ ಅಂತ ಅನ್ನಿಸಿ ನಮ್ಗೆ ಜೀವ ಹೋಗುವಂತ ಸ್ಥಿತಿ ಬರುದು. ಯಾಕಂದ್ರೆ ನಾವು ಅದೇ ಹೇಳಿದ್ವಿ, ಯೋ ಯೋ ಯಾಮ್ ಯಾಮ್ ತನುಂ ಭಕ್ತ ಶ್ರದ್ಧೆಯಾರ್ಚಿತುಮಿಚ್ಛತಿ ತಸ್ಯ ತಸ್ಯ ಅಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಅವನಿಗೊಂದು ಅಚಲವಾದ ಶ್ರದ್ಧೆ ಉಂಟು. ನಾನು ಬೇರೆ ದೇಶಕ್ಕೆ ಹೋದಾಗ ಅಲ್ಲಿಯ ಸಸ್ಯಾಹಾರವಲ್ಲದ ಪದಾರ್ಥಗಳನ್ನ ನಾನು ತಿನ್ನುವುದಿಲ್ಲ. ಅವರೆಲ್ಲ ಫ್ರೀ ಕೊಡ್ತಾರೆ ಪಾಪ ಅವನಿಗೆ, ಪ್ರೀತಿಯಿಂದ. ಇವನನ್ನು ತಿನ್ನಿಸಿ ಹಾಳು ಮಾಡ್ಬೇಕು ಅಂತಲ್ಲ. ಆದ್ರೆ ಅವನು ಬೇಡ, ನಾನು ಅದನ್ನು ತಿನ್ನುವುದಿಲ್ಲ ಅಂತ ಹೇಳಿದ್ರೆ ಅದು ತಗೊಂಡು ಬಂದು ಎಲ್ಲ ಬೇರೆ ತನ್ನ ಉಳಿದ ವರ್ಗದವರಿಗೆ ಕೊಟ್ಟು ಸಮಾಧಾನ ಪಟ್ಕೊಳ್ತಾನೆ. ಆದ್ರೆ ತಿನ್ನುವುದಿಲ್ಲ ಅನ್ನೋದಕ್ಕೆ ಅವನಿಗೆ ಎಲ್ಲೂ ಉಪವಾಸ ಬೀಳಿಲ್ಲ. ಎಷ್ಟೋ ದೇಶಗಳಲ್ಲಿ ಅವನಿಗೆ ಅವನೇ ಹೇಳಿದ್ದು, ನಾವಲ್ಲಿ ಯಾವುದಕ್ಕೂ ಕೈ ಇಡ್ಲಿಕ್ಕೆ ಆಗಲ್ಲ ಅಷ್ಟು. ಅಂದ್ರೆ ಅವ್ರು ಕಾಮನ್, ಅದು ಅಲ್ಲಿಯ ಪದಾರ್ಥಗಳ ವಸ್ತುಸ್ಥಿತಿ, ಆಹಾರದಲ್ಲಿ ಬೆರಕೆ ಅನ್ನೋದು ಕಾಮನ್. ಅದು ಅವ್ರಿಗೆ ಅದ್ರ ಬಗ್ಗೆ ಅವ್ರು ಹೇಳ್ತಾರೆ, ಅದ್ರಲ್ಲ ಅವ್ರದ್ದು ಮಡಿ ಇರುತ್ತೆ. ಈ ತರದ ಪ್ರಾಣಿ ತಿನ್ನಲ್ಲ, ಈ ತರದ ಪ್ರಾಣಿ ಮಾತ್ರ ತಿಂತೀವಿ ಅಂತ ಅವ್ರಿಗೆ ಅದೇ ಮಡಿ, ಅವ್ರಿಗೆ ಅದೇ ದೊಡ್ಡಸ್ತಿಕೆ, ಅದೇ ಅವರ ನಿಯಂತ್ರಣ. ಆದ್ರೆ ನಮ್ಗೆ ಅದನ್ನ ನೋಡಿದಾಗ ಆಶ್ಚರ್ಯ ಆಗಿದೆ, ಎಲ್ರೂ ತಿಂದು ಇದ್ರಲ್ಲಿ ಏನೋ ದೊಡ್ಡಸ್ತಿಗೆ ತೋರುತ್ತಾನೆ, ಅವನಿಗಿಂತ ನಾವು ಕ್ರೇಟು ಅಂತ. ನಮ್ಮಲ್ಲೇ ಎಡಬಲ ಕೆಳಗೆ ಮೇಲೆ ಅಂತ 100 ಒಳಗೊಳಗೆ ಇರುತ್ತೆ. ಎಲ್ರು ಮಾಡುದು ಅಂತದ್ದೇ ಪದಾರ್ಥ ತಿನ್ನುವುದು.
ಆದ್ರೆ ಅದರಲ್ಲೂ ನಾವು ಶ್ರೇಷ್ಠ ನಾವು ಕಮ್ಮಿ ಅಂತ ಬರುತ್ತಲ್ವಾ. ಆದ್ರೂ ಒಬ್ಬ ಮನುಷ್ಯ ತನ್ನ ಆಹಾರದ ನಿಯತಿಗೆ ಬದ್ಧನಾಗಿದ್ದಾನೆ ಅಂದ್ರೆ, ನಮ್ಮ ಕಾಲೇಜಲ್ಲಿ ನಾನು ಸೇರುವಾಗ ನೀವು ಪ್ಯಾಂಟ್ ಹಾಕೊಂಡು ಬರಬೇಕು ಅಂತಂದ್ರು. ಕೋಟು ಪ್ಯಾಂಟ್ ಹಾಕೊಂಡು ಬರ್ಬೇಕಾಗತ್ತೆ, ನಮ್ದು ಇಲ್ಲಿ ರೂಲ್ ಆಗತ್ತೆ. ನಾನು ಅಂದ್ರೆ ಡೆಮೋ ಕ್ಲಾಸ್ ಎಲ್ಲ ಮುಗಿದಾಗಿತ್ತು. ಅಲ್ಲಿ ಅಧ್ಯಾಪಕರನ್ನು ಮಾತಾಡಿಸಿ ಆಗಿತ್ತು. ಸಂಸ್ಕೃತ ಅಧ್ಯಾಪಕರು ಸಿಕ್ಕಿದ್ರು, ಬೇರೆ ಅಧ್ಯಾಪಕರು ಬಂದು ಕೂತಿದ್ರು. ನನಗಿದೆಲ್ಲ ಗೊತ್ತಿಲ್ಲ. ಫಸ್ಟ್ ನನ್ನ ಕ್ಲಾಸ್ ಮುಗಿಸ್ಕೊಂಡು ನಾನು ಸೀದಾ ಹೊರಗೆ ಬಂದೆ. ಅವ್ರು ಒಂದ್ಸರ್ತಿ ಭೇಟಿ ಆಗ್ಬೇಕು ಅಂತ ಆಗ ಈ ಮಾತು ಹೇಳಿ ಕಳಿಸಿದ್ರು. ಆಗ ನಾನು ಹೇಳಿದೆ, ಇಲ್ಲ ನಾನು ಇರುದು ಹೀಗೇನೆ, ಅಂದ್ರೆ ಇವ್ರ ಹತ್ರ ಹೇಳಿಲ್ಲ, ಮುಖ್ಯ ವ್ಯವಸ್ಥಾಪಕರ ಹತ್ರ ಹೇಳಿಲ್ಲ, ನನ್ನನ್ನು ಯಾರು ಕರ್ಕೊಂಡು ಹೋಗಿದ್ರು ಅವ್ರಿಗೆ ಹೇಳಿದೆ, ಇಲ್ಲ ನಾನು ಹೀಗ್ ಬರುದಿದ್ರೆ ಮಾತ್ರ ಬರ್ತೇನೆ, ಇಲ್ಲ ಅಂದ್ರೆ ನನಗೆ ಬೇಡ, ನಾನು ಇದಕ್ಕೆ ಅರ್ಹರು ಯಾರೋ ಇರ್ತಾರೆ ಅವ್ರಿಗೆ ಕರ್ಕೊಳ್ಳಿ. 2 ದಿವಸದವರೆಗೂ ವಾಪಸ್ ಫೋನ್ ಬರಲಿಲ್ಲ. ನಂಗೆ ಅನ್ನಿಸ್ತು ಬಹುಶಃ ಯಾಕೆ ನಾನು ಯಾವತ್ತು ಅವ್ರು ಮಾಡೋದು ತಪ್ಪು ಏನು, ಸಂಸ್ಕೃತಜ್ಞರಿಗೆ ಒಂದು ಪಂಚೆ ಉಟ್ಕೊಂಡು ಬರುವುದನ್ನೇ ವಿರೋಧಿಸ್ತಾರಲ್ಲ, ನಾನು ಒಂದು ಮಾತಾಡಲಿ, ನಂಗೆ ಅದ್ರ ಬಗ್ಗೆ ಯೋಚನೆನೂ ಬರಲಿಲ್ಲ. 2 ದಿವಸ ಆದ್ಮೇಲೆ ಮತ್ತೆ ವಾಪಸ್ಸು ಕರೆ ಬಂತು, ಕರಿತಾ ಇದ್ದಾರೆ ಡೈರೆಕ್ಟ್ರು, ಬರ್ಬೇಕಂತೆ, ಮಾತಾಡ್ಬೇಕಂತೆ. ಸರಿ, ನಾನು ಹೋಗಿ ಹೇಳಿದೆ. ಆಮೇಲೆ ಅವರೇ ಹೇಳಿದ್ರು, ಆಮೇಲೆ ಇಲ್ಲ ನಾವು ನಿಮ್ಗೆ ಏನಾದ್ರೂ ಅವಮಾನ ಆದ್ರೆ ಅಂತ ಅನ್ನುವ ಯೋಚನೆಯಿಂದ ಹಾಗೆ ಹೇಳಿದ್ವಿ. ನೀವು ಪಂಚೆಯಲ್ಲಿ ಬಂದು ಜುಟ್ಟಿಟ್ಕೊಂಡು ನೀವು ಈ ತರ ಕುರ್ತಾ ಹಾಕೊಂಡೆಲ್ಲ ಬರುದು ಅಂದ್ರೆ ಮಕ್ಕಳಿಗೆಲ್ಲ ಆ ತರದ್ದೆಲ್ಲ ಗೊತ್ತಿರುದಿಲ್ಲ, ನಿಮ್ಗೆ ಏನಾದ್ರೂ ಅವಮಾನ ಆದ್ರೆ ಅನ್ನೋ ಭಯ. ಇಲ್ಲಪ್ಪ, ನಾನು ಇದ್ರಲ್ಲೇ ನನಗೆ ಅದೇನ್ ಗೊತ್ತಿರ್ಲಿಲ್ಲ ಅಂತಲ್ಲ, ಅದೆಲ್ಲ ಹಾಕಿ ಅಭ್ಯಾಸ ಮಾಡಿ ದಿನಕ್ಕೆ 3-4 ಸೆಟ್ ಚೇಂಜ್ ಮಾಡಿದವನು ನಾನು ಒಂದ್ ಕಾಲದಲ್ಲಿ. ಬೆಳಿಗ್ಗೆ ಹಾಕಿದ್ ಮಧ್ಯಾಹ್ನ ಆಗ್ತಿರ್ಲಿಲ್ಲ, ಮಧ್ಯಾಹ್ನ ಹಾಕಿದ್ ಸಂಜೆ ಆಗ್ತಿಲ್ಲ, ಸಂಜೆ ಹಾಕಿದ್ ರಾತ್ರಿ ಆಗ್ತಿರ್ಲಿಲ್ಲ ಪ್ಯಾಂಟು. ಆದ್ರೆ ಆ ವ್ಯವಸ್ಥೆಯ ಮಿತಿ ಏನು ಅಂತ ನನಗೆ ಅರ್ಥ ಆದ್ಮೇಲೆ ಬಂದ್ಮೇಲೆ ನನ್ಗೆ ಬೇಡ ಅನ್ನಿಸ್ತು. ನಾನು ಯಾರದ್ದು ಒತ್ತಡಕ್ಕೆ ನೀನ್ ಇನ್ನೊಂದು ಹಾಕ್ಬಾರ್ದು ಅಂತ ಯಾರು ಹೇಳಿದ್ದಕ್ಕೆ ಬಿಟ್ಟದ್ದಲ್ಲ. ವಸುದ ನಮ್ಗೆ ಪ್ಯಾಂಟಿಗೆ ಗತಿ ಇಲ್ಲದ ಕಾಲದಲ್ಲೂ ಇದ್ದವ್ರು ನಾವು. ಅಪ್ಪನದ್ದೇ ಪ್ಯಾಂಟ್ ಅನ್ನ ಹಿಂದೆ ಹೊಲ್ದು ಮುಂದೆ ಬಿಟ್ಟು ಏನೇನೋ ಮಾಡಿ ನಾವು ಸೆಂಡ್ ಆಫ್ ದಿವಸ ನಂದು ಒಂದು ಪ್ಯಾಂಟ್ ಇತ್ತು, ಫೋಟೋ ಇದೆ ಅಂತ ನಾನು ಖುಷಿ ಪಟ್ಟವನು. ಆದ್ರೆ ಅದಾದ್ಮೇಲೆ ಅದ್ರಲ್ಲಿ ಏನಿಲ್ಲ ಅಂತ ಅನಿಸ್ತು. ನಾನು ಹೇಳಿದೆ, ನಾನು ಇರುದು ಹೀಗೆ, ನಾನು ಇಲ್ಲಿ ಪಾಠ ಮಾಡ್ಲಿಕ್ಕೆ ಬರೋದು ಸಂಸ್ಕೃತವನ್ನ, ಅದರ ಜೊತೆಗೆ ಈ ಸಂಸ್ಕೃತಕ್ಕೆ ಈ ಏನು ಒಂದು ಸಂಸ್ಕೃತಿ ಅನ್ನೋದು ಹೊಂದತ್ತೆ ಹೊರತು ಇದಕ್ಕಿಂತ ನೀವು ಬೇರೆಯವ್ರ ತರ ನನ್ನನ್ನ ಟ್ರೀಟ್ ಮಾಡೋದಾದ್ರೆ ಅವರಿಗೆ ಕೊಡಿ, ನನಗೇನ್ ಬೇಡ. ನಾನು ಬೇಸರ ಇಲ್ಲದೆ ನಾನು ಬರುದಿಲ್ಲ ಹೇಳಿದ್ದು ಹೊರತು ಏನೋ ಬೇಸರದಿಂದ ಬಿಡ್ತಾ ಇದ್ದೇನೆ ಅಂತ ಹೇಳಿಲ್ಲ. ಇಲ್ಲ, ನಿಮ್ಗಿಷ್ಟು ವಿಶ್ವಾಸ ಇದ್ರೆ ನಮ್ಗೆ ನಿಮ್ಮಂತವ್ರು ಬೇಕು, ಬೇಸರ ಮಾಡ್ಬೇಡಿ, ನಾಳೆಯಿಂದ ಬನ್ನಿ ಅಂತಂದ್ರು. ಇದು ನಡೆದು ಹೋಯ್ತು. ಸುಮಾರು ಒಂದು 8-10 ವರ್ಷ ಆದ್ಮೇಲೆ ನಮ್ ಸೀನಿಯರ್ ಒಬ್ರು ಇದ್ರು. ಅವ್ರು ಸಂಸ್ಕೃತಜ್ಞರೇ, ಸಂಸ್ಕೃತ ಇದ್ರಲ್ಲೇ ಇದ್ದವರು, ಡಿಗ್ರಿಗೂ ತಗೊಳ್ತಾ ಇದ್ರು ಅವರು. ಒಂದು ದಿವಸ ಎಥ್ನಿಕ್ ಡೇ ಆಗ್ತಾ ಇತ್ತು, ಎಲ್ಲ ಹುಡುಗರು ಪಂಚೆ ಉಟ್ಕೊಂಡು ನನ್ನ ಜೊತೆಗೆ ಡಿಂಗ್ ಡಿಂಗ್ ಅಂತ ಬರ್ತಿದ್ರು ಎಲ್ಲ ಕಡೆ. ಅದೇನಾಯ್ತು, 1 ವರ್ಷ ಎಥ್ನಿಕ್ ಡೇ ಅಲ್ಲಿ ಮಕ್ಳಿಗೆ ಸಿಗ್ಲೇ ಇಲ್ಲ ಫಸ್ಟ್ ಪ್ರೈಸ್, ನನಗೆ ಸಿಕ್ಬಿಡ್ತು. ಕಚ್ಚೆ ಉಟ್ಕೊಂಡು ನಾನು ಶಾಲೆ ಹಾಕೊಂಡು ತಲೆ ಮೇಲೆ ಒಂದು ಟೊಪ್ಪಿ ಹಾಕೊಂಡು ಹೋಗಿದ್ದೆ, ಒಂದು ಕೊಡೆ ಹಿಡ್ಕೊಂಡು. ಅದು ಹಳೆಯ ಕಾಲದ ಒಂದು ಕೊಡೆ ಇತ್ತು, ಇಟ್ಕೊಂಡು ಹೋಗಿದ್ದೆ. ಮಕ್ಳಿಗೆಲ್ಲ ಭಾರಿ ಖುಷಿ ಆಗೋಯ್ತು. ಅದೇ 8-10 ವರ್ಷ ಆದ್ಮೇಲೆ ಆ ಸರ್ ಒಂದ್ಸರ್ತಿ ಅವ್ರು ಇನ್ನು ಯಾರು 1-2-3 ಡಿಗ್ರಿ ಸರ್ ಅವ್ರು ಇವರೆಲ್ಲ ಒಟ್ಟಿಗೆ ಕೂತ್ ಹರಟೆ ಹೊಡಿತಾ ಇದ್ರು. ಅವ್ರು ಒಂದ್ ದಿವಸ ಬಂದು ಮಾತಾಡಿದ್ರು, ನಿಮ್ಮನ್ನ ಈಗ್ಲೂ ನೆನಪಿಸ್ಕೊಳ್ತಾ ಇದ್ದೆ. ಫಸ್ಟ್ ಡೇ ನಾವು 3ನೇ ಮಹಡಿಯಲ್ಲಿ ಮೇಲ್ಗಡೆ ಅವ್ರು ಡಿಗ್ರಿ ಇದ್ದು ಕುತ್ಕೊಂಡು ನಾನ್ ಬರ್ತಾ ಇರೋದು ನೋಡಿದ್ರಂತೆ, ನಂಗೆ ಗೊತ್ತಿಲ್ಲ ಇದೆಲ್ಲ. ನನ್ನ ಪಾಡಿಗೆ ಬಂದೆ, ಡೈರೆಕ್ಟ್ ರೂಮಿಗೆ ಹೋದೆ, ಕ್ಲಾಸಿಗೆ ಹೋದೆ. ನಾನು ಸ್ಟಾಫ್ ರೂಮ್ ಅಲ್ಲಿ ಇರುದು ಅಂತಾನೆ ಕಮ್ಮಿ ಫಸ್ಟಿಗೆ. ಆಮೇಲೆ ನನಗೊಂದು ಟೇಬಲ್ ಅಂತ ಕೊಟ್ರು. ನಾನೊಂದು 6 ವರ್ಷ ನಾನು ಅಲ್ಲೊಂದು ರೂಮಲ್ಲಿ ನಂಗೊಂದು ಟೇಬಲೇ ಇರ್ಲಿಲ್ಲ. ಬರ್ತಿದ್ದೆ, ಯಾರ್ದಾದ್ರು ಟೇಬಲ್ ಮೇಲೆ ನೆಕ್ಸ್ಟ್ ಕ್ಲಾಸ್ ಪುಸ್ತಕ ಇದ್ರೆ ಇಟ್ಟು ಹೋಗ್ತಿದ್ದೆ, ಬಂದು ಮತ್ತೆ ಆ ಪುಸ್ತಕ ತಗೊಂಡು ನನ್ನ ಮೊದಲಿನ ಪಾಠದ ಪುಸ್ತಕ ಇಟ್ಟು ಹೋಗಿ ಮತ್ತೆ ಆ 2 ಪುಸ್ತಕ ತಗೊಂಡು ವಾಪಸ್ ಹೋಗ್ತಿದ್ದೆ. ನಾನೊಬ್ಬ ಅಲ್ಲಿ ಇದ್ದೇನೆ ಅನ್ನೋದು ಎಷ್ಟೋ ಟೀಚರ್ಸ್ಗಳಿಗೆ 5-6 ವರ್ಷ ಗೊತ್ತೇ ಇರ್ಲಿಲ್ಲ ನಾನು ಬಂದು ಹೋಗ್ತೇನೆ ಅಂತ. ಯಾಕಂದ್ರೆ ನನಗೆ ಬೇರೆ ಏನೋ ಜವಾಬ್ದಾರಿಗಳಿತ್ತು, ಓಡಾಟ ಇತ್ತು. ನಾನು ನಡ್ಕೊಂಡು ಹೋಗ್ತಿದ್ದೆ. ಆವಾಗ ಅವ್ರು ಒಂದ್ಸರ್ತಿ ಹೇಳಿದ್ರು, ನಿಮ್ಮನ್ನ ಕೇಳ್ಕೊಂಡು ಎಷ್ಟು ಜನ, ಅವನಂತೂ ಆ ಸಂಬಳದವನು ಬಂದ್ ತಲೆ ತಿಂತಾನೆ, ಎಲ್ಲಿದ್ದಾರೆ? ನಾವೆಲ್ಲ ಸಂಬಳಕ್ಕೆ 1-2 ದಿವಸ ಮೊದ್ಲೇ ಹೋಗಿ ಬಂತ ಅಂತ ಕೇಳ್ತೇವೆ. ನಿಮ್ ಸಂಬಳಕ್ಕೆ ಅವನು ಬಂದು ನಮ್ಮನ್ನ ಕಿರಿಕಿರಿ ಮಾಡ್ತಾ ಇದ್ದಾನೆ. ನಿಮ್ಗೆ ಎಷ್ಟು ಧೈರ್ಯ ರೀ, ನಿಮ್ಮ ಪಂಚೆ ಬಗ್ಗೆ, ನಿಮ್ಮ ಜುಟ್ಟಿನ ಬಗ್ಗೆ, ನಿಮ್ಮ ಇದ್ರ ಬಗ್ಗೆ ಸಂಬಳ ಬೇಡವ ನಿಮ್ಗೆ ಅಂತ ಕೇಳಿದ್ರು. ಅಲ್ಲ ಬೇಕು, ನಾನ್ ಬೇಡ ಅಂತ ಯಾವತ್ತು ಬಿಟ್ಟು ಹೋಗಿದ್ದಲ್ಲ. ನಾನು ಎಷ್ಟೋ ಸರ್ತಿ ಹೋದಾಗ ಅವ್ನು ಇರ್ತಿರ್ಲಿಲ್ಲ. ನಾನು ಕಾಯ್ಲಿಕ್ಕೆ ನಂಗೆ ಇನ್ನೊಂದು ಕೆಲಸಕ್ಕೆ ಓಡ್ಬೇಕಿತ್ತು, ಯಾಕಂದ್ರೆ ನಾನು ಸಂಶೋಧನಾ ಮಂದಿರದಲ್ಲಿ ಇದ್ದೆ. ಆಗ ಅಲ್ಲಿಗೆ ಓಡ್ಬೇಕಿತ್ತು. ಹಾಗಾಗಿ ನಾನು ಕಾಯ್ತಿರ್ಲಿಲ್ಲ. ಅವನು ಒಂದ್ ದಿವಸ ನಾನು ಬರೋ ತನಕ ಕಾಯ್ತಿದ್ದ, ಬೈದು ಕೊಡ್ತಿದ್ದ. ಸಂಬಳ ತಗೊಳ್ಲಿಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ, ಅವನೇ ರಿಜಿಸ್ಟರ್ ತಂದು ಸೈನ್ ಹಾಕಿಸ್ಕೊಂಡು ಕ್ಯಾಶ್ ಕೈಯಲ್ಲಿ ಕೊಟ್ಟು ವಾಪಸ್ ಹೋಗ್ತಿದ್ದ. ಎಲ್ರು ಆ ವಿಷಯಕ್ಕೆ ನೋಡಿ ನನ್ನ ಹೊಟ್ಟೆ ಹುರ್ಕೋತಾ ಇದ್ರು. ನಾವೆಲ್ಲ ಸಂಬಳ ಕೊಲ್ಲೋಗಿ ನಿಲ್ಬೇಕು, ಇವ್ ನಮ್ಗೆ ಸಂಬಳದವನು ಇಲ್ಲಿಗೆ ಬಂದು ಕೊಟ್ಟು ಹೋಗ್ತಾನೆ ಅಂತ.
ಅಂದ್ರೆ ಒಂದೇ ಇದರ ಎಲ್ಲದರ ಹಿನ್ನೆಲೆ ಏನು ಅಂದ್ರೆ, ನನಗೆ ಈ ವೇಷದಲ್ಲಿ ಅಥವಾ ಈ ನನ್ನ ಆಚರಣೆಯಲ್ಲಿ ನನಗೆ ಒಂಚೂರು ಕನ್ಫ್ಯೂಷನ್ ಇರಲಿಲ್ಲ. ನಾನು ಹೀಗೆ ಇರುದು ಅಂತ, ನಾನು ಮೊದ್ಲಿಂದನೇ ಹೀಗೆ ಇರುದು. ಈಗಲೂ ಕೂಡ ಒಳಗಿಂದ ನಾನೊಂದು ಹಾಕೊಂಡಿದ್ರೆ ಹೇಗಿರ್ತಿತ್ತು ಅಂತದ್ದೊಂದು ನನ್ನ ದೃಶ್ಯ. ಅದು ಈ ರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ಒಂದು ಕತೆ ಹೇಳ್ತಾರಲ್ಲ, ಒಂದ್ಸರ್ತಿ ಬನಿಯನ್ನ ಹಾಕೊಂಡು ಅಂಗಿ ಹಾಕೊಂಡು ನೋಡ್ಬೇಕು ಅಂತ ಹಾಕೊಂಡು ಕನ್ನಡಿ ಮುಂದೆ ನಿಂತು, ಅಂದ್ರೆ ಆತರ ಅಂತಲ್ಲ, ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಆತರ ಇರ್ಬೇಕು ಇರಬಾರ್ದು ಯಾವ್ದ್ರ ಬಗ್ಗೆಯೂ ಆಸಕ್ತಿ ಇರ್ಲಿಲ್ಲ. ಅವ್ರು ಹೇಳಿದ್ರು, ನಿಮ್ಗೆ ಕಚ್ಚೆ ಬಿಚ್ಚಿ ಹೋಗುತ್ತೆ ಅಂತ ಭಯ ಇರ್ಲಿಲ್ವಾ? ಎಲ್ಲಿಯಾದ್ರೂ ಮಕ್ಕಳು ನಿಮ್ಮನ್ನ ಹಿಂದಿನಿಂದ ಜುಟ್ಟಿದೆ ಅಂತ ಅನ್ನೋದಕ್ಕೆ ನಿಮ್ಮನ್ನ ಅವಮಾನ ಮಾಡ್ತಾರೆ ಅಂತ ನಿಮ್ಗೆ ಭಯ ಆಗ್ಲಿಲ್ವಾ? ನಾನು ಹೇಳಿದೆ, ನಾನು ನನ್ನ ದೇಶದಲ್ಲಿ ನನ್ನ ದೇಶದ ವೇಷದಲ್ಲಿ ಇರುವುದಕ್ಕೆ ನಾನು ಯಾಕೆ ಭಯ ಪಡ್ಬೇಕು? ಅವ್ರು ನಾಚಿಕೆ ಪಡ್ಬೇಕು, ಯಾವುದೋ ದೇಶದ ಸಮಸ್ಯೆಯನ್ನ ಹಾಕೊಂಡು ತಮ್ಮ ಮೇಲೆ ಹೇರ್ಕೊಂಡು ಕೂತಿದ್ದಾರೆ ಅಂತ. ನನಗೆ ಒಂದ್ ದಿವಸ ನನ್ನ ವಿಷಯದಲ್ಲಿ ಅಯ್ಯೋ, ಮತ್ತೆ ನನಗೆ ನನ್ನ ಕಣ್ಣು ಮುಂದೆ ಕಾಣುವಾಗ ಯಾರೂ ಕೂಡ ಒಂದ್ಸರ್ತಿನೂ ಅವಮಾನ ಮಾಡಿಲ್ಲ ನನ್ನ ವೇಷಕ್ಕೆ. ಕೆಲವೊಂದ್ ಸರ್ತಿ ತಮಾಷೆ ಮಾಡಿದ್ದಾರೆ ಕ್ಲಾಸಲ್ಲಿ. ನಾನು ಒಂದೆರಡು ಸರ್ತಿ ಫಸ್ಟ್ ವರ್ಷದಲ್ಲಿ ಒಂಚೂರು ಹತ್ತುಕೊಂಡು ಎಲ್ಲೋ ಹೋಗಿದ್ದೇನೆ. ಆಮೇಲೆ ಮತ್ತೆ ದೊಡ್ಡ ತರಗತಿಯವರು, ದೊಡ್ಡ ಅಧ್ಯಾಪಕರು ಬಂದು ಕ್ಲಾಸಲ್ಲಿ ಸರಿ ಅವರಿಗೆ ಬೈದು ಹೋಗಿದ್ದಾರೆ. ಅಂದ್ರೆ ನಂಗೆ ನನ್ಗಿಂತ ಉದ್ದ ಇದ್ರು ಅವರೆಲ್ಲ ಆ ತರಗತಿಯಲ್ಲಿ ಇದ್ದವರು. ನಾನು ಅದ್ರ ಅರ್ಧ ಇರ್ತಿದ್ದೆ ಅಷ್ಟೇ, ಅವರು ಅಷ್ಟೇ ಎತ್ತರ ಇರ್ತಿದ್ರು ನನ್ನ ಎದುರುಗಡೆ ಬಂದಾಗ. ಹಾಗಾಗಿ ನಾನು ಅವ್ರಿಗೆ ಜೋರ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಬೇಜಾರು ಮಾಡ್ಕೊಂಡು ನಾನೇ ಪಾಠ ಅರ್ಧದಲ್ಲಿ ನಿಲ್ಸಿರ ಬಂದು ಸ್ಟಾಫ್ ರೂಮ್ ಅಲ್ಲಿ ನಿಂತು, ಏನ್ ಸರ್ ಇಲ್ಲಿ ಬಂದ್ರಿ, ನಾನು ಅವರಿಗೂ ಹೇಳ್ತಿರ್ಲಿಲ್ಲ. ನಾನು ಇನ್ನೊಂದು ಪುಸ್ತಕ ತಗೊಂಡು ಸೀದಾ ಎದ್ದು ಹೋಗ್ಬಿಡ್ತಿದ್ದೆ. ಅವರು ಒಬ್ರು LP ಸರ್ ಅಂತಿದ್ರು, ಅವ್ರು ಒಂದ್ಸರ್ತಿ ನೋಡಿ ಅವ್ರಿಗೆ ವಿಷಯ ಗೊತ್ತಾಯ್ತು. ಅವರಿಗೆ ಅಲ್ಲಿದ್ದ ಎದುರುಗಡೆ ಮಕ್ಕಳು ಹೇಳ್ಬಿಡ್ತಾರೆ, ಹೀಗೀಗಾಯ್ತು ಸರ್, ಬೇಜಾರಾಯ್ತು, ಹೊರಟೋದ್ರು. ಮರು ದಿವಸ ನನ್ನನ್ನು ನಿಲ್ಲಿಸ್ಕೊಂಡು ಸರಿ ಬೈದ್ರು ಆ ಹುಡುಗರನ್ನ. ಏನ್ ಅನ್ಕೊಂಡಿದ್ರಿ, ಅವ್ರು ಇಡೀ ಜೀವನ ತಮ್ಮ ಸಂಸ್ಕೃತಕ್ಕೋಸ್ಕರ ಕಳೆದಿದ್ದಾರೆ, ನಿಮ್ಗೋಸ್ಕರ ಅವ್ರು ಇಲ್ಲಿ ತನಕ ಎಷ್ಟು ದೂರದಿಂದ ನಡ್ಕೊಂಡು ಬರ್ತಾರೆ. ನಾನಾಗ ಗಿರಿನಗರದ ಕೊನೆಯಿಂದ ಇಲ್ಲಿಗೆ ನಡ್ಕೊಂಡು ಬಂದು ವಾಪಸ್ಸು ಇದ್ರ ಹಿಂಭಾಗದ ಗುರುರಾಜ್ ಲೇಔಟ್ ತನಕ ನಡ್ಕೊಂಡು ಹೋಗ್ತಿದ್ದೆ. ಹಾಗೆ ನಡೆದು ಅಲ್ಲಿಗೆ ಬಂದು ಮತ್ತೆ ಇಲ್ಲಿ ಕ್ಲಾಸಿಗೆ ಬರ್ತಿದ್ದೆ. ಅವರು ಎಷ್ಟು ಅದಕ್ಕೋಸ್ಕರ ಶ್ರಮ ಬಿಡ್ತಾರೆ ಅಂತ ಗೊತ್ತುಂಟ. ಹಾಗೆ ನನಗೆ ಗೊತ್ತಿಲ್ಲ, ಅವರು ಫಸ್ಟ್ ಒಮ್ಮೆ ಹೇಳಿ ಆಗಿದೆ. ನನ್ನ ಎದುರುಗಡೆ ಒಂದೆರಡು ವಾಕ್ಯ ಹೇಳಿದ್ರು. ಎಲ್ಲ ಮಕ್ಕಳು ಅಡ್ಡ ಬಂದು ನಮಸ್ಕಾರ ಮಾಡಿ, ತಪ್ಪಾಯ್ತು ಸರ್. ನಂಗೆ ಆಗ ಏನ್ ಅನ್ಸ್ಲಿಲ್ಲ. ಒಂದು 4 ವರ್ಷದ ಕೆಳಗಡೆ ಫಸ್ಟ್ ಬ್ಯಾಚ್, ಅದು ಫಸ್ಟ್ ಅಥವಾ ಸೆಕೆಂಡ್ ಬ್ಯಾಚ್, ಒಬ್ಬ ದೊಡೂತಿ ಅಂದ್ರೆ ದೊಡೂತಿ, ಅವನು ಎನ್ಫೀಲ್ಡ್ ಮೇಲೆ ಕೂತಿದ್ದ. ಎನ್ಫೀಲ್ಡ್ ಅಲ್ಲಿ ಡ್ರು ಅಂತ ಬಂದ. ಈ ಪಕ್ಕದಲ್ಲಿ ಒಂದು ರೋಡ್ ಡೌನ್ ಇದೆ, ಈ ಸರ್ಕಲ್ ನ ಪಕ್ಕದಲ್ಲಿ. ನಾನು ಮೇಲ್ ಬರ್ತಾ ಇದ್ದೆ, ಅವನು ಎದುರುಗಡೆಯಿಂದ ಬರ್ರಂತ ಬಂದು ಸೀದಾ ಎದುರುಗಡೆ ಬಂದು ಹಿಂಗ್ ನಿಲ್ಲಿಸ್ದ. ನನಗೆ ಹೊಡೆದ ಅನ್ಕೊಂಡೆ. ನಿಲ್ಲಿಸ್ದ. ಹಿಂದೆಗಡೆ ಒಬ್ಬ ಕೂತಿದ್ದ, ಅವನ ಹತ್ರ ಹಿಡ್ಕೊಳ್ಳೋ ಅಂತಂದ. ಏನಪ್ಪ ಬಂದ ರೀತಿ, ಹಿಡ್ಕೊಳ್ಳೋ ಅಂತ ಬೇರೆ ಹೇಳ್ತಿದ್ದಾನೆ, ಹೊತ್ಕೊಂಡು ಹೋಗ್ತಾನೋ ಹಾಕ್ಬಿಡ್ತಾನೋ ಏನ್ ಗತೆ. ಏನಂದ್ರೆ ಬಂದವನ್ ರಸ್ತೆಯಲ್ಲಿ ಅಷ್ಟು ಧೂಳಿದೆ, ಹುಲ್ಲು ಅಡ್ಡ ನಮಸ್ಕಾರ ಮಾಡ್ದ, ಕಾಲ್ ಹಿಡ್ಕೊಂಡ. ಗುರುಗಳೇ ಸರ್ ಸರ್ ಅಂತ, ನಿಮ್ಮನ್ನ ಬಿಟ್ಟು ಬದುಕ್ಲಿಕ್ಕೆ ಉಂಟ ನಾವು, ನೀವು ನಮ್ ಕ್ಲಾಸಲ್ಲಿ ಕಣ್ಣೀರ್ ಹಾಕಿ ಹೋಗಿದ್ರಿ ಸರ್, ಅವತ್ ನಮ್ಗೆ ಎಷ್ಟು ನಿಮ್ಮನ್ನ ಗೋಳಾಯ್ಕೊಂಡಿದ್ವಿ, ಆಗೆಲ್ಲ ಏನೇನೋ ಅಂತಿದ್ವಿ. ಆದ್ರೆ ನೀವು ಹೇಳಿದ ಮಾತು ಇವತ್ತಿಗೂ ನಂಗೆ ಜೀವನದಲ್ಲಿ ಮತ್ತೆ ಮತ್ತೆ ನೆನಪಾಗ್ತಾ ಇದೆ. ನೀವು ಅಷ್ಟು ಶ್ರದ್ಧೆಯಿಂದ ಬಂದು ನಮಗೋಸ್ಕರ ಹೇಳಿಕೊಡ್ತೇನೆ. ನಾನು ಫಸ್ಟ್ ಕೆಲವು ವರ್ಷ ಚಪ್ಲಿನೂ ಹಾಕ್ತಿರ್ಲಿಲ್ಲ. ಆಮೇಲೆ ಕಾಲೇಜಲ್ಲಿ ಅದು ಯಾಕೋ ಸರಿ ಹೋಗಲ್ಲ ಅಂತ ಒಂದು ಚಪ್ಲಿ ತಗೊಂಡಿದ್ದೆ. ನನಗದು ಬೆಂಗಳೂರಿಗೆ ಬಂದ್ಮೇಲೆನೆ ಚಪ್ಲಿ ಹಾಕುವ ಒಂದು ಚೂರು ಅಭ್ಯಾಸ ಬಂದ. ಅಲ್ಲಿ ತನಕ ನಾನು ಚಪ್ಲಿನೇ ಹಾಕಿಲ್ಲ. ನಮ್ಗೆ ಅಲ್ಲಿ ಹಾಕಿದ್ರೇನೆ ಒಂಥರ ರಗಳೆ. ಯಾಕಂದ್ರೆ ಆ ನೆಲದಲ್ಲಿ, ಸಾಮಾನ್ಯ ನೆಲದಲ್ಲಿ ತುಳ್ಕೊಂಡು ಹೋಗೋ ಒಂದು ಆನಂದ ಇದೆಯಲ್ಲ, ಪ್ರಕೃತಿಯ ಸಹಜವಾದ ಒಂದು ಸ್ಪರ್ಶ. ಆ ಸ್ಪರ್ಶ ಇಲ್ಲಿ ಎಂಜಿಲು ಗ್ಲಾಜು ತಿಂದಿದ್ದು ಉಗಿದಿದ್ದು ಸಿಗುತ್ತೆ ಅಷ್ಟೇ, ಬಿಟ್ರೆ ಏನೂ ಇಲ್ಲ. ಅದಕ್ಕೋಸ್ಕರ ಹಾಕೋಬೇಕು. ಅವನು ಬಂದು ನಮಸ್ಕಾರ ಮಾಡಿ, ನೀವು ಒಂಥರ ಏನೋ ಒಂದು ಶಬ್ದ ಹಾಕದ, ದೇವತೆ ತರನ, ಗುರುಗಳ ತರನ, ಏನೋ ಸ್ವಾಮೀಜಿ ತರ, ನೀವು ನನಗೆ ಸ್ವಾಮೀಜಿ ತರ ಕಾಣಿಸ್ತಾ ಇದ್ರೆ. ಆದ್ರೆ ಆಗ ಅದ್ರ ಬೆಲೆ ಗೊತ್ತಿರಲಿಲ್ಲ. ಈಗ ನಿಮ್ಮ ಮಾತು ಪ್ರತಿಯೊಂದು ನೆನಪಿಸ್ಕೊಳ್ತೇನೆ ನಾನು. ಹಾಗೀಗ ಅವನಿಗೆ ನನ್ನ ವೇಷ ನೋಡಿಯೇ ಅವತ್ತಿಗೂ ಆ ಮನಸ್ಸಿನಲ್ಲಿ ಆ ಭಾವನೆ ಉಳಿದದ್ದು. ಇನ್ನೊಂದು ಹೇಳಬೇಕಾದದ್ದು ಏನು ಅಂದ್ರೆ, ನನಗೆ ಆ ಒಳಗೆ ಒಟ್ಟಿಗೆ ಇದ್ದ ಸ್ಟಾಫ್ ಅಲ್ಲಿ ಕೆಲವರಿಗೆಲ್ಲ ಅದೊಂದು ಪರಂಪರಾಗತವಾದ ಒಂದು ಭಾಷಾ ದ್ವೇಷ ಇದೆ. ಆ ದೇಶದ ವ್ಯವಸ್ಥೆಯಲ್ಲಿ ಯಾವಾಗ್ಲೂ ಒಂದು ಹಣಿಬೇಕು ಅಂತ ವ್ಯವಸ್ಥೆ ಇತ್ತು. ಅದಕ್ಕೋಸ್ಕರ ಹೇಗೇಗೋ ಮಾಡ್ಬೇಕು ಅಂತ ಕೆಲವೊಂದ್ ಸರ್ತಿ ನನಗೆ ಅವರು ತಂದ ತಿಂಡಿ ಅದು ಇದು ಎಲ್ಲ ಕೊಡ್ತಿದ್ರು. ನಾನು ಎಲ್ಲೂ ತಿಂತಿರ್ಲಿಲ್ಲ, ಕಾಲೇಜಲ್ಲೂ ಏನೂ ತಿಂತಿರ್ಲಿಲ್ಲ. ನಾನು ತಿಂದ್ರೆ ಎಲ್ಲೋ ಹಣ್ಣು ಅಲ್ಲೇ ನನ್ನ ಎದುರುಗಡೆ ಸುಲ್ದ್ರೆ ನಾನು ತಿಂದು ಉಳಿದದ್ದು ಎಲ್ರಿಗೂ ಕೊಡ್ತಿದ್ದೆ. ಅದು ಬಿಟ್ಟು ನಾನು ಏನು ತಿಂತಿರ್ಲಿಲ್ಲ. ನೀರು ಕುಡಿತಿದ್ದೆ, ತಗೊಂಡ್ ಬರ್ತಿದ್ದೆ. ಕೆಲವೊಮ್ಮೆ ತರಲಿಲ್ಲ ಅಂದ್ರೆ ಅಲ್ಲಿ ಬಾಟ್ಲಲ್ಲಿ ಹಾಕಿಟ್ಟಿದ್ದು ಕುಡಿತಿದ್ದೆ ಅಷ್ಟೇ. ಫಸ್ಟ್ ನನಗೆ ತುಂಬಾ ರೀತಿಯಿಂದ ಕಾಫಿಗೆ ಕರ್ಕೊಂಡು ಹೋಗುದು, ಟೀಗೆ ಕರ್ಕೊಂಡು ಹೋಗುದು, ಅಲ್ಲಿ ದೋಸೆ ತಿನ್ನಿಸಿ ಅಂತ ಏನ್ ಹೇಳುದು. ನನಗೆ ಹಸಿವಿಲ್ಲ ರೀ, ನೀವು ಎಷ್ಟು ಬೇಕಾದ್ರೆ ನಾನು ದುಡ್ಡು ಕೊಡ್ತೇನೆ, ಎಷ್ಟು ದಿನ ಕೊಡ್ತೀರಿ, ನೀವು ಎಷ್ಟು ದಿನ ತಿಂತೀರಿ ಅಷ್ಟು ದಿನ ಕೊಡ್ತೇನೆ ನಾನು.
ಮತ್ತೆ ಯಾರ್ದಾದ್ರೂ ಮದುವೆಗೆ ಹೋದ್ರೆ ನಾನು ಅಲ್ಲಿ ಅಲ್ಲಿ ಊಟ ಮಾಡ್ತಿಲ್ಲ, ಆದ್ರೆ ಅವ್ರಿಗೆ ಗಿಫ್ಟ್ ಕೊಟ್ಟು ಬರ್ತಿದ್ದೆ. ಅವ್ರಿಗೆ ಬಹಳ ಆನಂದ. ಕೆಲವರೆಲ್ಲ ಗಿಫ್ಟ್ ಕೊಡದೆ ಊಟಕ್ಕೋಸ್ಕರ ಬಂದು ಓಡ್ತಾ ಇರ್ತಾರೆ. ಇವನು ಎಂತಹ ಪ್ರಾಣಿ, ಇವನು ಬಂದ್ ಗಿಫ್ಟ್ ಕೊಟ್ಟು ಊಟ ಮಾಡದೆ ಹೋಗ್ತಾನೆ ಅಂತ. ಆಮೇಲೆ ಗೊತ್ತೇ ಇಲ್ಲದ ಹಾಗೆ ನನ್ನ ಮೇಲೆ ನನಗೆ ಏನೇನೋ ತಿನ್ನಿಸ್ಬೇಕು ಅಂತ ಒತ್ತಡ ಮಾಡ್ತಾ ಇದ್ದವರು ಕೂಡ ಆಮೇಲೆ ನಾನು ಇರುದೇ ಹೀಗೆ ಅಂತ ಗೊತ್ತಾದ್ಮೇಲೆ, ಅಂದ್ರೆ ನಾನು ಯಾಕೆ ಈ ಒತ್ತು ಕೊಟ್ಟೆ ಅಂದ್ರೆ, ನಾನ್ ಇರುದೇ ಹೀಗೆ ಅಂತ ಗೊತ್ತಾದಾಗ ಎಲ್ಲಾ ಸ್ಟಾಫ್ಗಳು ಅಕಸ್ಮಾತ್ ಬೇರೆಯವ್ರು ಯಾರಾದ್ರೂ ಬಂದು ತಿನ್ನಿ 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 ನನ್ಗೆ ಒತ್ತಾಯ ಮಾಡಿದ್ರೆ ಬೈದ್ ಕಳಿಸ್ತಿದ್ರು. ಯಾಕ್ರಿ ಒತ್ತಾಯ ಮಾಡ್ತೀರ ಅವರಿಗೆ? ಅವ್ರು ಬೇಕು ಅಂದ್ರೆ ತಿಂತಾರೆ, ನೀವ್ ಏನ್ ಹೇಳೋರು? ವಸ್ತುತ ಒಂದ್ ಕಾಲದ ಅವರೇ ನನ್ನನ್ನು ಒತ್ತಾಯ ಮಾಡಿದ್ದು. ಆದ್ರೆ ನಾನು ಇರುದೇ ಹೀಗೆ ಅಂತ ಗೊತ್ತಾದ್ಮೇಲೆ ಅವ್ರು ನನ್ನ ಪರವಾಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಯಾರು? ನನ್ನ ಹತ್ರದವ್ರು ಯಾರು ಅಲ್ಲ, ತುಂಬಾ ಕಲ್ಚರಲಿ ದೂರ ಮತ್ತು ಅವರ ಸಂಸ್ಕಾರವೂ ದೂರ, ಅಥವಾ ಅವರ ಆಲೋಚನೆಗಳು, ಅವರ ಆಹಾರ ಎಲ್ಲವೂ ದೂರ. ಹಾಗಿದ್ರು ಅವ್ರು ನನ್ನ ವರ್ತನೆಯನ್ನ ಸಮರ್ಥಿಸ್ತಾ ಇದ್ರು. ಯಾಕೆಂದ್ರೆ ನಾನು ಇರುದೇ ಹಾಗೆ ಅಂತ ಗೊತ್ತಿದ್ದದ್ರಿಂದ. ಇಲ್ಲಿ ಹೀಗೆ ಮಾಡ್ತಾನೆ, ಇನ್ನೆಲ್ಲೋ ಹೋಗಿ ತಿಂತಾನೆ ಅಂತಾದಾಗ ಅದು ಹೋಯ್ತು. ಇಲ್ಲೂ ಹೀಗೆ, ಎಲ್ಲಿ ಹೋದ್ರು ಹೀಗೆ ಅಂತ ಅನ್ನೋದು ಅವರಿಗೆ 5-6 ವರ್ಷದಲ್ಲಿ ನಿರಂತರ ಮಕ್ಕಳಿಗೂ ಗೊತ್ತಾಗಿತ್ತು, ದೊಡ್ಡವರಿಗೂ ಗೊತ್ತಾಗಿತ್ತು. ಆ ರೀತಿ ಯಾವಾಗ ಒಂದು ವಿಷಯದಲ್ಲಿ ನಮಗೆ ಆಹಾರ ಬಿಡಬೇಕು ಅನ್ನೋ ನಿಯಮ ಗಟ್ಟಿ ಇದ್ರೆ ನಾವು ಎಲ್ಲಿ ಹೋದ್ರು ಅದಕ್ಕೆ ತಕ್ಕ ಅನ್ನ ಹುಟ್ಟತ್ತೆ. ಒಂದ್ ದಿವ್ಸ ಕಷ್ಟ ಆಗ್ಬಹುದು, ಒಂದ್ ದಿವ್ಸ ಕೆಲವೊಂದ್ ಸರ್ತಿ ಪಟ್ಟಿದ್ದೇನೆ, ಪಡಿಪಾಲ್ ಪಟ್ಟಿದ್ದೇನೆ. ಕೆಲವೊಂದ್ ಸರ್ತಿ ಬೆಳಗಿಂದ ರಾತ್ರಿ ತನಕ ಏನು ಇಲ್ಲದೆ ಬರೀ ನೀರು ಕುಡ್ಕೊಂಡು ಇರಬೇಕಾದ ಸ್ಥಿತಿಯೂ ಬಂದಿತ್ತು. ಆದ್ರೆ ನಾನು ತಪ್ಪಿರ್ಲಿಲ್ಲ. ಇಲ್ಲ ಬೇಡ, ನನ್ನ ಹೆಸರಲ್ಲಿ ಅನ್ನ ಇಟ್ಟವನಾಗಿದ್ರೆ ಯಾವ್ದ್ರ ರೂಪದಿಂದ ಆದ್ರೂ ಕೊಡ್ಬೇಕಿತ್ತು. ಇವತ್ತು ಯಾರಿಗೂ ಅನ್ನ ಕೊಡದೆ ನಾನು ಸತಾಯಿಸಿದ್ರ ಪರಿಣಾಮ ಇವತ್ತು ನನಗೆ ಎಲ್ಲೂ ಅನ್ನ ಹುಟ್ಲಿಲ್ಲ ಅನ್ನೋದೇ ನನ್ನ ಮನಸ್ಸಿನಲ್ಲಿ ಇರ್ತಿತ್ತು ಹೊರತು ನಾನು ಬೇರೆ ಯಾರು ಅಡಿಗೆ ಮಾಡಿ ಕೊಡ್ಲಿಲ್ಲ, ಅವ್ರು ನನಗೆ ಇವತ್ತು ವ್ಯವಸ್ಥೆ ಮಾಡ್ಲಿಲ್ಲ, ನನ್ನ ಪದಾರ್ಥವನ್ನು ಇವತ್ತು ತಪ್ಪಿಸಿದ್ರು ಅಂತ ನನಗೆ ಯಾವತ್ತು ಯೋಚನೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಇದು ನಾವು ಗುರುಗಳಿಂದನೇ ಕಲ್ತದ್ದು. ನಮ್ಮ ದೊಡ್ಡ ಗುರುಗಳು ವಿಶ್ವೇಶ ತೀರ್ಥರು ಬೆಳಿಗ್ಗೆ ಒಂದೊಂದು ಸರ್ತಿ ಏನಾದ್ರೂ ಸ್ವಲ್ಪ ಫಲಾಹಾರ ಮಾಡಿದ್ರೆ ರಾತ್ರಿ ತನಕನೂ ಹಾಗೆ ಇರ್ತಿದ್ರು. ಕೊನೆಗೆ ಎಲ್ಲಿವರೆಗೆ ಅಂದ್ರೆ ಒಂದ್ಸರ್ತಿ ನಾವು ಮಂಗಳೂರಿಂದ ಬರುವಾಗ ಮಧ್ಯದಲ್ಲಿ ಒಂದು ಪಾಳು ಬಿದ್ದು ಹೋದ ಕಲ್ಯಾಣ ಮಂಟಪ ಇದೆ. ಅವರಿಗೆ ಪಾಪ ತುಂಬಾ ಬಾಯಾರಿಕೆ ಆಗ್ತಿತ್ತು. ಆದ್ರೆ ನಮ್ಮ ಹಾಗೆ ಮಧ್ಯದಲ್ಲಿ ಕುಡಿಲಿಕ್ಕಿಲ್ಲ ಅವರಿಗೆ. ಎಷ್ಟೇ ಏದಾದ್ರೂ ಮಧ್ಯದಲ್ಲಿ ಅವರು ಸ್ನಾನ ಮಾಡಿ ಅದ ತೀರ್ಥ ತಗೊಂಡೇ ನೀರು ಕುಡಿಯುವುದಾದ್ರೂ ಅಷ್ಟೇ ಅವರ ವ್ಯವಸ್ಥೆ ಇದ್ದದ್ದು, ಅವ್ರು ಇಟ್ಟುಕೊಂಡ ನಿಯಮ. ಹಾಗಾಗಿ ಸುಮಾರು ಹೊತ್ತಾಗಿತ್ತು. ಕೊನೆಗೆ ಮಂಗಳೂರಲ್ಲಿ ಇಳಿದು ನಾವು ಸ್ನಾನ ಮಾಡಿ ಒದ್ದೆ ಉಟ್ಟು ಬಟ್ಟೆ ಎಲ್ಲ ಕ್ಲೀನ್ ಮಾಡಿಟ್ಟು ಗೋಡಂಬಿ ಸ್ವಲ್ಪ ಹುರ್ಕೊಡು ಅಂತಂದ್ರು. ವಸ್ತುತಃ ಅವರ ಒಟ್ಟಿಗಿರೋರು ಕೆಲವರೆಲ್ಲ ಹೊರಗಡೆ ಎಲ್ಲೂ ತಿನ್ನುವುದಿಲ್ಲ, ಅಂಗಡಿಯಲ್ಲೆಲ್ಲ ತಿನ್ನುವುದಿಲ್ಲ. ನಮ್ಮ ಹತ್ರ ಒಂದಿಷ್ಟು ಗೋಡಂಬಿ ಕೊಟ್ಟು ಎಲ್ಲ ಹುರಿ ಅಂತಂದ್ರು. ನಾವು ಒಲೆ ಹಚ್ಚಿ ಅಲ್ಲೇ ಏನೋ ಇದ್ದ ಪಪ್ಪುರ್ಲೆ ಗಿರ್ಲೆ ಎಲ್ಲ ಹಾಕಿ ಬಾಣಲೆ ಹಾಕಿ ಗದಗದಗ ಅಂತ ಹೊತ್ತಿಸಿ ಒಂದಿಷ್ಟು ಎಣ್ಣೆ ಹಾಕಿ ಚೂರು ಖಾರದ ಪುಡಿ ಎಲ್ಲ ಹಾಕಿ ರೆಡಿ ಮಾಡಿ ಕೊಟ್ಟು ಅವ್ರೊಂದು 2-3 ತಿಂದ್ರು, ನೀರು ಕುಡಿದ್ರು. ನೀರು ರೆಡಿ ಮಾಡಿಟ್ರು, ನೀರು ಕುಡಿದ್ರು. ಆಮೇಲೆ ಎಲ್ಲ ನಮಗೋಸ್ಕರ ಅವ್ರು ಮಾಡಿಸಿದ್ರು. ನಾವು ಕೂಡ ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಅಂತ. ನಾವೆಲ್ಲ ತಿನ್ನುವಾಗ್ಲೂ ಅದು ಆಗ್ಲೇ ಹೇಳಿದ್ದು, ಗೋಡಂಬಿ ತಿನ್ನುವುದು ಹೇಗೆ ಅಂತ ಹೇಳ್ಕೊಟ್ಟಿದ್ದಾಗ್ಲೇ. ಆ ಒಂದು ಗೋಡಂಬಿನ 2 ಪಾಲು ಮಾಡಿ, ಆ 2ನೇ ಪಾಲಿನ ಅರ್ಧವನ್ನು 3 ಪಾಲು ಮಾಡಿ ಅದರ ಒಂದು ತುಂಡನ್ನು ಬ್ಯಾಗ್ ಹಾಕೊಳ್ಬೇಕು, ಚೆನ್ನಾಗಿ ಕಚ್ಚಬೇಕು. ಅದರ ಸವಿಯನ್ನ ಚೆನ್ನಾಗಿ ಒಂದೊಂದು ನಾಲಿಗೆಯ ಮೂಲೆಗೂ ಅದರ ರಸ ಹಚ್ಚುವ ಹಾಗೆ ತಿನ್ಬೇಕು. ಆಮೇಲೆ 2ನೇ ತುಂಡು, ಆಮೇಲೆ 3ನೇ ತುಂಡು, ಹೀಗೆ 6 ತುಂಡನ್ನ ತಿಂದ್ಮೇಲೆ ಇನ್ನಿಷ್ಟು ಮುಷ್ಟಿ ಇದೆ. ಅಷ್ಟೊತ್ತಿಗೆ ಊರು ಬಂದಿರುತ್ತೆ. ಆದ್ರೆ ಆ ಟೇಸ್ಟ್ ಮಾತ್ರ ಅವ್ರು ಹೇಳಿದ್ದು ಹೌದು. ಅಷ್ಟು ನಿಧಾನ, ನೀವು ಎಷ್ಟು ನಿಧಾನ ಕಚ್ಚಿ ಚೆನ್ನಾಗಿ ಸೇವಿಸಿ ರುಚಿ ಹತ್ತಿಸಿ ತಿಂತೀರಿ, ನಿಮ್ಗೆ ಅಷ್ಟು ಹೊಟ್ಟೆ ತುಂಬತ್ತೆ. ಒಂದು ಮಾತೇನೋ ಇದೆ, ಆ ನೀರು ಕೂಡ ಜಗದು ಅದರ ರಸ ಆಸ್ವಾದ ಮಾಡಿ ಕುಡಿದ್ರೆ ನಮ್ಗೆ ದೇಹದಲ್ಲಿ ಕೆಲಸ ಮಾಡುತ್ತೆ. ನಾವೇನು ಅಂದ್ರೆ ಈ ಏನು ಪಂಪ್ಗಳಿಗೆಲ್ಲ ನೀರು ಹಾಕುವಾಗ ಅದು ಝೀ ಅಂತ ಸೀದು ಹೋಗಿ ಅದರ ಕೆಳಗಿನ ವಾಲಲ್ಲಿ ಹೋಗಿ ನಿಲ್ಲುವ ಹಾಗೆ ಹಾಕ್ತೇವಲ್ಲ, ಹಾಗೆ ಗಂಟ್ಲಲ್ಲಿ ಸೀದ ಇಲ್ಲಿ ಹೋಗ್ಲೇಬೇಕು ಒಂದೇ ಸರ್ತಿ ಕೆಳಗೆ. ಹಾಗೆ ಕುಡಿಬಾರ್ದು ಅಂತ. ತೃಷೆ ಆದಾಗ ಕೆಲವೊಮ್ಮೆ ಹಾಗೆ ಕುಡಿಬೇಕು ಅಂತ ಅನ್ಸುತ್ತೆ. ಆದ್ರೆ ನೀರಿನ ಸಹಜವಾದ ಕುಡಿಯುವ ಕ್ರಮ ಏನು ಅಂದ್ರೆ ಹಾಕಿ ಚಪ್ಪರಿಸಿ ಕುಡಿಬೇಕು. ಹಾಗೆ ಅವ್ರು ಆ 3 ತಿಂದದ್ದು ಮತ್ತೆ ಅವ್ರು ರಾತ್ರಿನೇ ವಾಪಸ್ ಬೆಂಗಳೂರಿಗೆ ಬಂದ್ಮೇಲೆ ರಾತ್ರಿ ಇಲ್ಲಿ ಮತ್ತೆ ಸ್ನಾನ ಮಾಡಿ 12 ಗಂಟೆಗೆ ಫಲಾಹಾರ ಮಾಡಿ ಮತ್ತೆ ಮಲಗಿದ್ರು. ಅವತ್ತು ಒಂದು ಹೊತ್ತಿನ ಫಲಾಹಾರ ಬಿಟ್ರೆ ಏನೂ ಇಲ್ಲ. ಆದ್ರೆ ಅವ್ರು ಯಾವತ್ತೂ ಕೂಡ ಆ ನಿಯಮವನ್ನು ಮೀರ್ಲೇ ಇಲ್ಲ. ಕೊನೆಯ ಉಸಿರಿರುವ ತನಕ ಅವರಿಗೆ ಬುದ್ಧಿ ಬಂದಾಗಿನಿಂದ ಹಿಡಿದು, ಅಂದ್ರೆ ಸನ್ಯಾಸಾಶ್ರಮ ಸಿಕ್ಕಿದ ಮೇಲೆ ಅವರ ಇಡೀ ಜೀವನದಲ್ಲಿ ಆಹಾರ ನಿಯಮ ಆಗಿತ್ತು. ಅವ್ರಿಗೆ ಹೇಗಾಯ್ತು? ಅವ್ರಿಗೆ ಅದೇ ಬದ್ಧತೆ ಇತ್ತು. ಅಮೃತ ಅಂತ
ಸರ್ವಿಸ್ ಕಂತೆ ಸರ್ ಹ, ಅದು ನಾಲ್ಗೆ ಮೇಲೆ ನಮ್ಗೆಲ್ಲ ಜೊಲ್ಲಾಗುತ್ತೆ ಈ ಥಾಟ್ಸ್ ಆಚೆ ಕಡೆ ಹೋಗ್ತಿಲ್ಲ ಸಲೈವ ತರ ಆದ್ರೆ ಅದು ಅಮೃತ ಬಿಂದುಗಳ ತರ ಆಗಿ ಅವ್ರಿಗೆ ಹಸಿವು ಅದು ಅದು ಧ್ಯಾನ ಸಮಾಧಿಯ ಸ್ಥಿತಿಗೆ ಹೋದಾಗ ಎಲ್ಲಾ ಟೈಮಲ್ಲಲ್ಲ, ಎಲ್ಲ ಎಚ್ಚರ ಇದ್ದಾಗ ಅವ್ರು ನಂಬ್ತಾರನೆ. ಎನರ್ಜಿ ತರ ಅವ್ರಿಗೆ ಹಾ, ಡಿವೈನ್ ಎನರ್ಜಿ ತರ ಅವ್ರಿಗೆ ಅಂದ್ರೆ ಸ್ವಲ್ಪ ಸಿಕ್ಕಿದ್ರು ಅದು ಒಂದು ಚಾರ್ಜ್ ತರ ಇಡೀ ದಿವ್ಸಕ್ಕೆ ಅವರಿಗೆ ಎನರ್ಜಿ ಇರುತ್ತೆ. ಹಾಗೆ ಇರ್ತಿದ್ರು ಇವರು ಹಾಗೇನೆ. ತಿನ್ನದಿಷ್ಟೇ, ಅದ್ರಲ್ಲಿ ಎಂಥದ್ದು ಇಲ್ಲ. ಅವ್ರು ಸ್ವಾಮಿಗಳದ್ದೇನೋ ಪಂಚಭಕ್ಷ ಪರಮಾನ್ನ ಸಿಗುತ್ತೆ ಅಂತಂದ್ರೆ ಬರೀ ಕಾಳು, ಒಂದಿಷ್ಟು ಬೇಳೆ, ಯಾವುದೋ ತರಕಾರಿ ಹಸಿ ಹಸಿ ಹಾಗೆ ಬೇಯಿಸದೇ ಇದ್ದ ಪದಾರ್ಥಗಳನ್ನು ತಿಂದು ಎದ್ದು ಬರ್ಬೇಕಷ್ಟೆ. ಏನೂ ಇರಲ್ಲ ಕೆಲವೊಮ್ಮೆ. ಈಗ ಸ್ವಲ್ಪ ಮತ್ತೆ ಕೆಲವೆಲ್ಲ ಪದಾರ್ಥಗಳು ಬೇಕು ಅಂತ ಶುರು ಮಾಡಿದ್ರೆ, ಮಧ್ಯದಲ್ಲಿ ಅವರು ಪಾದಯಾತ್ರೆ ಮಾಡುವಾಗೆಲ್ಲ ಇಷ್ಟೇ ಪದಾರ್ಥ, ಏನು ಮಾಡ್ತಿರ್ಲಿಲ್ಲ ಪದಾರ್ಥ ತಿನ್ನೋದು. ಆದ್ರೆ ಅವರು ಗಟ್ಟಿ ಮುಟ್ಟಿದ್ದಾರೆ. ನಾವು 5-6 ಜನ ಸೇರಿ ಅವರ ಕಾಲನ್ನು ಬೆಂಡ್ ಮಾಡ್ಲಿಕ್ಕೆ ಹೋದ್ರೆ ಬೆಂಡ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಕಾಲು ಒತ್ಲಿಕ್ಕೆ ಹೋಗ್ತಿದ್ವಿ, ಒತ್ತುವಾಗ ಕಾಲು ಹೀಗೆ ಸ್ಟ್ರೈಟ್ ಇಟ್ಟಿದ್ರೆ ಬೆಂಡ್ ಮಾಡ್ಬೇಕು. ನಾವು 5-6 ಜನ ಸೇರಿ ಕಾಲು ಬೆಂಡ್ ಮಾಡ್ಲಿಕ್ಕೆ ಹೋದ್ರು ಅಲ್ಲಾಡಿಸ್ಲಿಕ್ಕೆ ಆಗಲ್ಲ, ಅಷ್ಟು ಗಟ್ಟಿ. ಇಲ್ಲೇ ಮಕ್ಕಳಿಗೆ ದೀಪಾವಳಿ ಟೈಮಲ್ಲಿ ತೆಂಗಿನಕಾಯಿ ನೆಲದಲ್ಲಿ ಹೀಗೆ ಇಡ್ತಾರೆ, ನೆಲಕ್ಕೆ ಒತ್ತುತ್ತಾರೆ. 60-50 ಜನ ಮಕ್ಕಳು ಅವ್ರ ಮೇಲೆ ಬೀಳ್ತಾರೆ, ತೆಂಗಿನಕಾಯಿ ಎತ್ತಲಿಕ್ಕೆ ಆಗಲ್ಲ. ನೆಲಕ್ಕೆ ಹಿಡಿದ್ರೆ ಮತ್ತೆ ಅವ್ರ ಕೈಯಿಂದ ಅದಕ್ಕೆ ತೆಂಗಿನಕಾಯಿ ಕಿತ್ಕೊಂಡು ಎತ್ತಲಿಕ್ಕಾಗಲ್ಲ. ಅದ್ ನಿಯಮ ಏನು ಅಂದ್ರೆ ಅದನ್ನ ಕೈಯಿಂದ ಕಿತ್ಕೊಂಡು ಒಬ್ಬ ಮೇಲಕ್ಕೆ ಎತ್ತಬೇಕು. ಯಾರು ಎತ್ತಿದ್ ತೆಗೆದ್ನೋ ಅವನು. ಅದ್ ನೆಲದಿಂದ ಎತ್ತಲಿಕ್ಕಾದ್ರೆ ತಾನೇ ಉಳಿದಿದ್ದ. ಆಮೇಲೆ ತೆಂಗಿನಕಾಯಿ ಹೀಗಿಟ್ಟು ಹಿಂಗ್ ಗುದ್ದಿದ್ರೆ 2 ಹೋಳಾಗುತ್ತೆ. ನಾವು ಹೇಳ್ದಂಗೆ ದೇಹ ಹೇಳ್ಬೇಕು ಅನ್ನೋದು ಅವರ ಪಟತ್ವ ಬಂದ್ಬಿಡುತ್ತೆ. ನಾವು ಅರ್ಧ ಹೇಳ್ದಂಗೆ ಇದ್ದೀವಿ ಹಾಗೆ ಆಹಾರದ ನಿಯಮವೂ ಕೂಡ ನಮಗೆ ಎಷ್ಟೆಲ್ಲ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಕೊಡುತ್ತೆ ಅಂತ ಗೊತ್ತಾಯ್ತು. ನೀವು ಹೇಳಿದ್ ಸರ್ ಆಚೆ ತೆಗೆದ ದೇವರು ನಿವೇದಿಸ್ತಾ ಇರಲಿಲ್ಲ, ಅದು ಒಂದು ಕಾರಣ, ಅದು ಮುಖ್ಯ ಕಾರಣ. ಆದಷ್ಟು ಮಧ್ಯದಲ್ಲಿ ತಿನ್ನದೇ ಇರುವುದು ಆಹಾರಕ್ಕೆ ಕ್ಷೇಮ, ಆರೋಗ್ಯಕ್ಕೂ ಕ್ಷೇಮ. ಮನಸ್ಸು ಇದಾಗುತ್ತೆ, ಅನುಷ್ಠಾನ ಮಾಡಕ್ಕೆ ಡಿಸ್ಟರ್ಬೆನ್ಸ್ ಕಮ್ಮಿ ಆಗುತ್ತೆ. ಬೇರೆ ಡಿಸ್ಟರ್ಬೆನ್ಸ್ ಬರುತ್ತೆ, ಇದು ಹೋದ್ರೆ ಇನ್ನೊಂದ್ ಕಡೆಯಿಂದ ಇರುತ್ತೆ. ಬಾಯಿದು ಸಿಗ್ಲಿಲ್ಲ ಅಂದ್ರೂ ಕಣ್ಣು ಕಿವಿ ಈ ಆಹಾರದ ಪರಿಣಾಮ ಇದ್ದೇ ಇರುತ್ತೆ. ಆದ್ರೆ ಹಾಗಂತೇಳಿ ಎಲ್ಲನೂ ಬಿಟ್ಬಿಟ್ರೆ ಎಲ್ಲನೂ ಪೂರ್ತಿ ಜಾರಿ ಹೋಗ್ಬಿಡುತ್ತೆ. ಯಾರು ಆಹಾರವನ್ನ ಯಜ್ಞದಲ್ಲಿ ಶಿಷ್ಟ ಅನ್ನುವ ಹಾಗೆ ದೇವರಿಗೆ ಕೊಟ್ರೆ ಅದು ಅಮೃತ ಆಗುತ್ತೆ, ಇಲ್ಲ ಅಂದ್ರೆ ಅದು ಮೃತ. ಯಜ್ಞ ಶಿಷ್ಟವಾದಾಗ ಅಮೃತ. ಯಜ್ಞ ಶಿಷ್ಟಾಮೃತ ಭುಜಃ, ಅವನು ಬ್ರಹ್ಮಯಾಂತಿ. ಯಾರು ಯಜ್ಞರೂಪವಾಗಿ ಈ ಲೋಕದ ಕಾರ್ಯವನ್ನು ಮಾಡುವುದಿಲ್ವೋ, ನಾಸ್ತಿ ಲೋಕಸ್ಯ ಲೋಕೋಸ್ತಿ ಅಯಜ್ಞಸ್ಯ, ಅವನಿಗೆ ಈ ಲೋಕವೂ ಇಲ್ಲ ಯಜ್ಞರೂಪವಾಗಿ ಚಿಂತಿಸದೇ ಇರುವುದರಿಂದ ಕುತೋನ್ಯ, ಇದಕ್ಕಿಂತ ಹೊರತಾದ ಆಚೆ ಲೋಕದ ಪಾಡೇನು ಅದು ಸಿಗುವುದಿಲ್ಲ. ಹೀಗೆ ಬಹುವಿಧವಾದ ಯಜ್ಞಗಳನ್ನ ಮೊದಲೇ ಚತುರ್ಮುಖ ತನ್ನ ಸೃಷ್ಟಿಯ ಕಾಲದಲ್ಲಿ ತೆಗೆದುಕೊಟ್ಟಿದ್ದಾನೆ. ಯಾರು ಈ ದೇವರು ಕೊಟ್ಟಂತಹ ಯಜ್ಞದ ಭಾಗಗಳಲ್ಲಿ ಏನೇನು ಸ್ವರೂಪದಲ್ಲಿ ಅದನ್ನು ಯಜ್ಞವಾಗಿ ಚಿಂತಿಸಬೇಕು ಅಂತ ಅನ್ಕೊಳ್ತಾನೋ ಅವನು ಉತ್ತಮವಾದ ಗತಿಯನ್ನು ಹೊಂದುತ್ತಾನೆ. ಆದ್ರೆ ಒಂದು, ಎಲ್ಲ ಯಜ್ಞಗಳಿದೆ ಅಲ್ಲ, ದ್ರವ್ಯ ಯಜ್ಞ, ಯೋಗ ಯಜ್ಞ ಇತ್ಯಾದಿ, ಈ ಎಲ್ಲ ಯಜ್ಞಗಳಿಗಿಂತ ಜ್ಞಾನ ಯಜ್ಞ ಶ್ರೇಷ್ಠ. ಅದರ ಅರ್ಥ ಉಳಿದದ್ದು ಪೋಷಕ ಅಲ್ಲ ಅಂತಲ್ಲ, ಇಲ್ಲಾಂದ್ರೆ ಅದೆಲ್ಲ ಯಾಕೆ ಹೇಳಬೇಕಿತ್ತು. ಆದ್ರೆ ಈ ಎಲ್ಲಾ ಯಜ್ಞಗಳಿಗೆ ಅರ್ಥ ಬರುವುದು ಜ್ಞಾನದಿಂದ. ಅದರಿಂದಾಗಿ ಜ್ಞಾನ ಯಜ್ಞಕ್ಕೆ ಮಹತ್ವ ಬಂತು. ಹೊರತು ದ್ರವ್ಯ ಯಜ್ಞ ಅನ್ನೋದು ಕಮ್ಮಿ ಅಂತಂದ್ರೆ ಅದು ಮಾಡಬಾರ್ದು ಅಂತ ಅರ್ಥ ಅಲ್ಲ. ಯಾಕೆಂದ್ರೆ ಒಬ್ಬನ ಹತ್ರ ದ್ರವ್ಯ ಇರುವುದರಿಂದಲೇನೆ ಅವನಿಗೆ ಯಾರಿಗಾದ್ರೂ ಕೊಟ್ಟು ಸಂತೋಷ ಪಡ್ಲಿಕ್ಕೆ ಆಗುತ್ತೆ ಎಂದಾಗ, ನನಗೆ ತಿಳುವಳಿಕೆ ಇಲ್ಲಪ್ಪ, ಸಂಪತ್ತನ್ನ ನಾನು ಸದ್ವಿನಿಯೋಗ ಮಾಡಬೇಕು ಅಂತಿದ್ದೇನೆ, ಮಾಡ್ತಾ ಇದ್ದೇನೆ, ಆ ಯಜ್ಞಕ್ಕೆ ಅವನಿಗೆ ಪುಣ್ಯ ಇದೆ. ಅದರಿಂದ ಏನು ಅಂದ್ರೆ ಮುಂದೆ ಜ್ಞಾನ ಬರ್ಲಿಕ್ಕೆ ಬೇಕಿರುವಂತಹ ವಾತಾವರಣ ನಿರ್ಮಾಣ ಆಗುತ್ತೆ. ಹೀಗೆ ಎಲ್ಲದಕ್ಕಿಂತ ಮುಖ್ಯವಾದದ್ದು ಜ್ಞಾನ. ಈ ಜ್ಞಾನ ಪಡ್ಕೊಳ್ಳದೆ ಮನುಷ್ಯನ ಅಸ್ತಿತ್ವಕ್ಕೆ ಅರ್ಥ ಇಲ್ಲ. ಅದಕ್ಕೆ ಏನಾದ್ರೂ ಮಾಡ್ಲಿಕ್ಕೆ ಸಿದ್ಧ ಇರ್ಬೇಕು. ತದ್ವಿಧಿ ಪ್ರಣಿಪಾತೇನ, ಪಾತ ಮಾತ್ರ ಅಲ್ಲ, ನಿಪಾತ ಮಾತ್ರ ಅಲ್ಲ, ಪ್ರಣಿಪಾತ. ಅದು ಆ ಶಬ್ದಕ್ಕೆ ಎಷ್ಟು ಒತ್ತು ಕೊಟ್ಟಿದ್ದಾರೆ ಗಮನಿಸಿ. ಸರ್ವಾತ್ಮನ ಶರಣಾಗ್ಬೇಕು. ಅದು ಯಾವುದೋ ಒಂದು ರೀತಿಯಲ್ಲಿ ಅರೆಬರೆ ಇಟ್ಟುಕೊಂಡು ನನಗೇನೋ ಸಿಗುತ್ತಾ, ಇವರಿಂದ ಆಗುತ್ತೋ ಇಲ್ವೋ ಅಂತ ಈ ಸಂದೇಹಗ್ರಸ್ತವಾದ ಸ್ಥಿತಿಯಲ್ಲಿ ನಾವು ಪ್ರಾರ್ಥಿಸಿದ್ರೆ ಅದು ಅಪೂರ್ಣ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಮತ್ತೆ ಪರಿಪ್ರಶ್ನ ಅಂದ್ರೆ ಹಲವು ರೀತಿಯಲ್ಲಿ ನಾವು ಅದಕ್ಕೆ ಪೂರ್ವ ಸಿದ್ಧತೆ ಮಾಡಿಕೊಂಡು, ಯಾವ ವಿಷಯದಲ್ಲಿ ನಾವು ಜಿಜ್ಞಾಸೆ ಇದೆಯೋ ಅದಕ್ಕೆ ಸಂಬಂಧಪಟ್ಟ ಇನ್ನಷ್ಟು ವಿಷಯಗಳಲ್ಲಿ ನಾವು ಕೃಷಿ ಮಾಡಿದ್ಮೇಲೆ ಅದರ ಮೇಲೆ ಸಮಾಧಾನ ಆಗುವ ತನಕವೂ ಕೂಡ ನಾವು ಜಿಜ್ಞಾಸೆಯನ್ನ ವ್ಯಕ್ತಪಡಿಸಿದಾಗ
ಮತ್ತು ಸೇವೆಯ, ಅವರ ಒಡನಾಟ ಸೇವೆ, ಅವರಿಗೆ ಮಾಡಬಹುದಾದ ಉಪಕಾರದ ಕಾರ್ಯ. ಉಪಕಾರ ಅಂತಂದ್ರೆ ಆ ಶಬ್ದ ಹೇಳಿದ್ ನಾನು, ಯಾವ ರೀತಿಯಿಂದ ಅವರ ಚಟುವಟಿಕೆ, ನಮ್ಮ ಚಟುವಟಿಕೆಯಿಂದ ಅವರಿಗೆ ಸಹಾಯ ಆಗುತ್ತೋ, ಅನುಕೂಲ ಆಗುತ್ತೋ ಆ ರೀತಿ ಬದುಕಿದಾಗ ತತ್ವದರ್ಶಿನಃ ಜ್ಞಾನಿನಃ ಜ್ಞಾನಂ ಉಪದೇಶಂತಿ. ತತ್ವವನ್ನ ತಿಳಿದಂತಹ ಹಿರಿಯರು ನಮಗೆ ಸರಿಯಾದ ದಾರಿಯನ್ನ ತಿಳಿಸ್ತಾರೆ. ಯಾವುದನ್ನ ತಿಳಿದ್ರೆ ಮತ್ತೆ ಮೋಹಕ್ಕೆ ಒಳಗಾಗುವುದಿಲ್ವೋ ಅಂಥ ಜ್ಞಾನವನ್ನ ಅವರಿಂದ ಪಡಿಬೇಕು. ಗುರುಗಳ ಸೇವೆಯಿಂದ ದ್ರಕ್ಷ್ಯಸಿ, ಅಂಥ ಜ್ಞಾನವನ್ನ ನೀನು ಪಡ್ಕೊಳ್ತಿ. ಒಂದು ವೇಳೆ ಹಾಗೆ ಅವರಿಂದ ನೀನು ಜ್ಞಾನ ಪಡ್ಕೊಳ್ಳಿಲ್ಲ ಅಂದ್ರೆ, ನೀನು ಅವರ ಹತ್ತಿರದಲ್ಲಿ ಒಡನಾಟ ಮಾಡಿಯೂ ಆ ಜ್ಞಾನ ಪಡ್ಕೊಳ್ಳಿಲ್ಲ ಅಂದ್ರೆ, ಮತ್ತೆ ಅಂಥವ್ರು ಸಿಗಬೇಕು ಅಂದ್ರೆ ಎಷ್ಟೋ ಕಾಲ ಕಾಯ್ಬೇಕಾಗತ್ತೆ. ಸಿಕ್ಕಿದಾಗ ಬಾಚಿಕೊಳ್ಬೇಕು, ಸಿಕ್ಕಿದಾಗ ಅಂಥ ತಿಳಿವಿನ ರಸದ ಔತಣವನ್ನ ಅನುಭವಿಸಿ ಬಿಡಬೇಕು. ಒಂದು ವೇಳೆ ಕೆಲವೊಂದ್ಸರ್ತಿ ನಮ್ಮ ಜೀವನದಲ್ಲಿ ಅನೇಕ ಎಡವುಗಳು ಇರ್ತವೆ. ಅಪಿಚೇತ್ ಅಸಿ ಪಾಪೇಭ್ಯ ಪಾಪಕೃತ್. ಲೋಕದಲ್ಲಿ ಅನೇಕ ಪಾಪಿಷ್ಟರ ಹಾಗೆ ನಾನು ದೇವರಿಗೆ ನಿವೇದಿಸದೆ ತಿಂದಿದ್ದೇನೆ, ಎಷ್ಟೋ ದಿವಸ ದೇವರ ನೆನಪೇ ಇಲ್ಲದೆ ಕಳೆದಿದ್ದೇನೆ, ದೇವರನ್ನ ಹೇಗೆ ತಿಳ್ಕೊಳ್ಬೇಕು ಅನ್ನುವಂತಹ ವಿಷಯದಲ್ಲಿ ನಾನು ಮರ್ತೇ ಬಿಟ್ಟಿದ್ದೇನೆ ಅನ್ನುವ ಈ ಪಾಪಕೃತ್ ತಮಃ, ಪಾಪಗಳ ಪಟ್ಟಿಯಲ್ಲಿ ನನ್ನ ಹೆಸರು ಎತ್ತರಕ್ಕಿದೆ ಅಂತ ಆಗಿದ್ರೂ ಕೂಡ ಸರ್ವಂ ಜ್ಞಾನಪ್ಲವೇನ, ಆದ್ರೆ ತಿಳಿದ ಮೇಲೆ ಆ ಹಿಂದೆ ಏನೆಲ್ಲ ಮಾಡಿದೆ ಅದರ ಬಗ್ಗೆ ಪಶ್ಚಾತ್ತಾಪ ಉಂಟಾದದ್ದಾದ್ರೆ ಇನ್ನು ಮುಂದೆ ಮಾಡುವ ಕೆಲಸದಲ್ಲಿ ಆ ತಪ್ಪಾಗದಂತೆ ನಮ್ಮನ್ನ ಭಗವಂತನೇ ಜಾಗೃತೆಯಾಗಿ ನಡೆಸು ಅಂತ ಕೇಳಿ ಆ ರೀತಿ ನಡೆಯುವ ಪ್ರಯತ್ನ ಮಾಡಿದ್ದಾದ್ರೆ ಸಂತರಿಷ್ಯಸಿ, ನೀನು ಆ ಸಮಸ್ಯೆಯಿಂದ ಪಾರಾಗಿ ಹೊರಗೆ ಬರ್ತಿ. ಯಾಕೆ ಅಂದ್ರೆ ಬೆಂಕಿ ಅಂತ ಅನ್ನೋದು ಎಂಥ ದೊಡ್ಡ ಸಮಿಧೆಯನ್ನಾದ್ರೂ ಕೂಡ ಸುಟ್ಟು ಹಾಕುವ ಸಾಮರ್ಥ್ಯ ಉಳ್ಳದ್ದು, ಅದಕ್ಕೆ ಸುಟ್ಟು ಹೋಗದ ಪಾಪ ಇಲ್ಲ. ಜ್ಞಾನದ ಬೆಂಕಿಯ ಎದುರುಗಡೆ ಸುಡದೇ ಇರುವ ಒಂದು ಪಾಪ ಇಲ್ಲ. ಯಥೈಂಧಾಂಸಿ ಸಮಿಗ್ಧೋಗ್ನಿ ಭಸ್ಮಸಾತ್ ಕುರುತೆ ತಥಾ ಕುರುತೇರ್ಜುನ ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಎಲ್ಲಾ ತರದ ಕರ್ಮಗಳನ್ನು ಕೂಡ ಜ್ಞಾನಾಗ್ನಿ ಭಸ್ಮ ಮಾಡುತ್ತೆ. ಯಾಕೆಂದ್ರೆ ಇದಕ್ಕಿಂತ ಪವಿತ್ರವಾದ ವಸ್ತು ಜಗತ್ತಿನಲ್ಲಿಲ್ಲ. ಆದ್ರಿಂದಾಗಿ ಒಬ್ಬ ಯೋಗಿಯಾದವನು ಆ ಜ್ಞಾನದ ಸ್ವಯಂ ಬೆಳಕಿನಿಂದ ತನಗೆ ಯಾವ ಕಾಲಕ್ಕೆ ಏನಾಗಬೇಕೋ ಅದನ್ನ ನೆಮ್ಮದಿಯಿಂದ ಪಡೆದು ಭಗವಂತನ ಸಾಮೀಪ್ಯವನ್ನ ಅನುಭವಿಸ್ತಾನೆ. ಅಲ್ಲ, ಇದು ಸಿಗಬೇಕು ಅಂತ ನನಗೂ ಆಸೆ ಇದೆ, ಜ್ಞಾನ ಬೇಕು ಅಂತ ನನಗೂ ಇದೆ. ಶ್ರದ್ಧಾವಾನ್ ಲಭತೆ ಜ್ಞಾನ. ಜ್ಞಾನ ಬೇಕು ಅಂತ ಒಂದು ಗೂಗಲ್ ಅಲ್ಲಿ ಎಲ್ಲ ಸರ್ಚ್ ಮಾಡಿ ಡೇಟಾ ಎಲ್ಲ ಕಲೆಕ್ಟ್ ಮಾಡಿ ಒಂದು ಪೆನ್ ಡ್ರೈವ್ ಅಲ್ಲಿ ಹಾಕಿಟ್ಟು ದಿನ ಅದನ್ನ ಕಿವಿಗೆ ಹಾಕೊಳ್ತೇನೆ ಅಂತ ತಲೆ ಮೇಲೆ ಹಾಕೊಂಡ್ರೆ ಉಪಯೋಗ ಇಲ್ಲ. ಆ ವಿಷಯದಲ್ಲಿ ಏನು ತಿಳುವಳಿಕೆ ಬರುತ್ತೋ ಅದರಲ್ಲಿ ನಮಗೆ ಶ್ರದ್ಧೆ ಇರಬೇಕು. ಇಲ್ಲಿ ಹೇಳಿದ ಸಂಗತಿ ನನ್ನ ಆಲೋಚನೆಯನ್ನು ಮೀರಿದ್ದಿದೆ, ನಾನು ಇನ್ನೂ ತಿಳ್ಕೊಳ್ಬೇಕಾದದ್ದು ಬೇಕಾದಷ್ಟಿದೆ ಅಂತ ಅದರಲ್ಲಿ ಹೇಳಿದ ವಿಷಯದಲ್ಲಿ ಶ್ರದ್ಧೆ ಇದ್ದಾಗ ಆಗ, ಮತ್ತು ಇನ್ನೊಂದು ಸಂಯತೇಂದ್ರಿಯ, ಆ ಕಡೆಯಿಂದ ತಿಳಿವಿನ ದಾರಿಯನ್ನು ಹಿಡ್ಕೊಳ್ಳುವುದು, ಈ ಕಡೆಯಿಂದ ಅವ್ಯವಸ್ಥಿತವಾದ ಬದುಕನ್ನು ನಡೆಸುವುದು. ಆ ಕಡೆಯಿಂದ ಈ ಒಂದು ಭೋಗದ ದಾರಿ ಹಿಡಿದು ಇನ್ನೊಂದು ಕಡೆ ಯೋಗದ ದಾರಿ ಹಿಡಿತೇನೆಂದ್ರೆ ಅಲ್ಲೂ ಸುಖ ಇಲ್ಲ, ಇಲ್ಲೂ ಸುಖ ಇಲ್ಲ. ಎರಡೂ ಒಂದೇ ಸರ್ತಿಗೆ ಲಭ್ಯವಾಗುವಂಥದ್ದಲ್ಲ. ಈ ಯೋಗದ ದಾರಿಯಲ್ಲಿ ಇರುವಾಗ್ಲೇ ಅದರಲ್ಲೇ ಭೋಗ ಆದ್ರೆ ಅದು ಯೋಗವನ್ನ ಮೀರಿ ಬಂದದ್ದು, ಹಾನಿ ಮಾಡ್ಲಿಕ್ಕೆ ಬಂದದ್ದಲ್ಲ. ಯೋಗದ್ದೇ ಫಲ ಆದಾಗ ಅದು ಸಮಸ್ಯೆ ಅಲ್ಲ. ಇದೇನು ಅಂದ್ರೆ ಹಾಗಲ್ಲ, ಅದು ಅದರ ದಾರಿಯೇ ಬೇರೆ. ಅಲ್ಲಿ ಸ್ವಲ್ಪ ಹೊತ್ತು ಭಾರಿ ವೇಷವೇ ಬೇರೆ, ಅಲ್ಲಿಂದ ಹೊರಗೆ ಬಂದ್ಮೇಲೆ ಅವನೇ ಬೇರೆ. ದೇವರ ಕೋಣೆಯ ಕೆಲಸ ತನಕ ಮಾತ್ರ ದೇವರು ದಿಂಡ್ರು, ಅವನ ಭಾಷೆಯೇ ಬೇರೆ ತರ ಇರುತ್ತೆ. ಇಲ್ಲಿ ಬಂದ್ರೆ ಅವನ ಲೋಕಲ್ ಭಾಷೆ ನೋಡಿದ್ರೆ ಇವನ್ ಬಾಯಲ್ಲಿ ದೇವ್ರ ಮಾತು ಎಲ್ಲಿ ಕೇಳ್ತಾನೆ ಅಂತ ಭಯ ಆಗ್ಬೇಕು. ಆ ರೀತಿ ಸಂಯತ ಇಂದ್ರಿಯ ಅಲ್ಲದೆ ಹೋದ್ರೆ ಅವನಿಗೆ ಆ ಜ್ಞಾನ ಅನ್ನೋದು ಲಭ್ಯವಾಗುವುದಿಲ್ಲ. ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣ. ಜ್ಞಾನದ ದಾರಿ ಗಟ್ಟಿಯಾಗಿ ಸಿಕ್ಕಿ ನಂಬಿಕೆ ಬಂದ್ರೆ ಆಮೇಲೆ ಬಹಳ ದೂರ ಇಲ್ಲ ಸಾಗುವ ದಾರಿ. ಅಚಿರೇಣ ಅತಿಗಚ್ಚತಿ. ಅರಿವು ಬರುವುದೇ ದೊಡ್ಡ ಕಷ್ಟ. ಅರಿವು ಬರುವುದರ ಜೊತೆಗೆ, ಅರಿವು ಬರುವುದೂ ಕೆಲವೊಮ್ಮೆ ಯೋಗ ಅಂತ ಸಿಗಬಹುದು, ಆದ್ರೆ ಯೋಗ್ಯತೆ ಉಳಿಸ್ಕೊಳ್ಬೇಕಲ್ಲ. ತಿಳಿದದ್ದನ್ನ ಮನನ ಮಾಡಬೇಕು, ಧಾರಣೆ ಮಾಡಬೇಕು, ರೂಢಿಗೆ ತಂದ್ಕೊಳ್ಬೇಕು, ಅದು ಆತ್ಮಸಾತ್ ಆಗ್ಬೇಕು. ಆತ್ಮಸಾತ್ ಆಗದೆ ಅರಿವು ಅದು ನನಗೆ ಅನುಭವಕ್ಕೆ ನನ್ನದು ಅಂತ ನನಗೆ ಗೊತ್ತಾಗ್ಬೇಕು. ಸುಮ್ಮನೆ ಅದು ಯಾರಾದ್ರೂ ಕೇಳಿದಾಗ ಕೋಟ್ ಮಾಡ್ಲಿಕ್ಕಿರುವ ಶ್ಲೋಕತ್ತಷ್ಟೇ ಆಗಿಬಿಟ್ರೆ ಏನು ಉಪಯೋಗ ಇಲ್ಲ. ಆದ್ರಿಂದ ಯಾವಾಗ ಅವನು ಅದನ್ನ ಪರಾಂ ಶಾಂತಿಂ ಲಭ್ಯತೆ ಅಧಿಗಚ್ಚತಿ, ಉತ್ತಮವಾದ ಶಾಂತ ಸ್ಥಿತಿಯನ್ನ ಆ ಜ್ಞಾನದಿಂದಾಗಿ ಅವನು ಪಡೆದಿದ್ದಾನೆ ಅಂದ್ರೆ ಅವನು ಮುಕ್ತಿಯ ದಾರಿಯನ್ನು ಕೂಡ ಪಡಿಲಿಕ್ಕೆ ಅರ್ಹನಾಗಿದ್ದಾನೆ. ಇನ್ನು
ಯಾರಿಗೆ ಸಿಗಲ್ಲ ಅಂದ್ರೆ ಅಜ್ಞಶ್ಚ, ನಂಬಿಕೆ ಅಂದ್ರೆ ತಿಳಿವೇ ಬರದವನು, ತಿಳಿವೇ ಇಲ್ಲದವನು, ಅಶ್ರದ್ಧಾನ ನಂಬಿಕೆಯನ್ನ ಕಳ್ಕೊಂಡವನು, ಸಂಶಯಾತ್ಮ ಅಲ್ಲಿ ಹೋದಾಗ ಅದರ ಬಗ್ಗೆ ಭಾರಿ ನಂಬಿಕೆ, ಈಚೆ ಬಂದು ಇನ್ಯಾರೋ ಇನ್ನೂ ಹೇಳಿದಾಗ ಅದು ಹೋಗ್ಬಾರ್ದಿತ್ತೋ ಏನೋ. ಕೆಲವರೊಂದು ಎಲ್ಲಾ ಡಾಕ್ಟರ್ ಹತ್ರ ಹೋಗ್ತಾರೆ, ಎಲ್ಲಾ ಜ್ಯೋತಿಷಿಗಳ ಹತ್ರ ಹೋಗ್ತಾರೆ, ಎಲ್ಲಾ ತರದ ವಾಸ್ತು ಹತ್ರ ಹೋಗ್ತಾರೆ, ಯಾವುದು ಮಾಡಲ್ಲ. ಇಂಥವರಿಗೆ ಯಾವ ದಾರಿಯೂ ಸಿಗಲ್ಲ. ನೀವು ಒಂದ್ ಕಡೆ ಹೋದ ಮೇಲೆ ಹೋಗುವಾಗ ಬೇಕಾದ್ರೆ ಮೊದಲೊಂದ್ ಸರ್ತಿ ಸರಿಯಾಗಿ ಗಮನಿಸಿ ಹೋಗಿ, ತಿಳಿವು ಬೇಕು. ಯಾಕಂದ್ರೆ ಮೋಸ ಮಾಡುವವನ ಹತ್ರನೇ ಹೋಗಿ ತಾಮೇಲೆ ಮೋಸ ಮಾಡ್ದ ಅಂತ ಹೇಳುದ್ರಲ್ಲಿ ಅರ್ಥ ಇಲ್ಲ. ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತಾ, ಆಯ್ತು, ಅದರ ಬಗ್ಗೆ ಒಂಚೂರು ವಿಚಾರ ಮಾಡಿ ಆಮೇಲೆ ಒಂದ್ಸರ್ತಿ ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ ಕೆಲವೊಮ್ಮೆ ಗೊತ್ತಾಗುತ್ತೆ. ಆಗಲೂ ತಕ್ಷಣ ಇದರಲ್ಲಿ ಅವ್ರ ಬಗ್ಗೆ ಏನು ಬೇಸರ ಮಾಡ್ಕೊಳ್ಳದೆ, ನನಗೆ ಬಹುಶಃ ಈ ವೈದ್ಯರಿಂದ ಆಗ್ಬೇಕಾದ ಫಲ ಏನು ಇಲ್ಲ ಅಂತ ಬಿಟ್ಟು ಹಿಂದೆ ಸರಿಬಹುದು. ಇದೇನು ಅಂದ್ರೆ ಯಾವ್ದ್ರ ಮೇಲೂ ನಂಬಿಕೆ ಇಲ್ಲ. ಅವ್ರ ಹತ್ರ ತಗೊಂಡ್ ಬಂದ್ಮೇಲೆ ಅದು ಆಗುತ್ತೋ ಇಲ್ಲ, ಸುಮ್ನೆ ಏನೋ ಕೊಡ್ತಾರೆ, ನಾನ್ ತಗೊಂಡ್ಬಂದೆ ಅಷ್ಟೇ ಅಂತ ಅನ್ಕೊಂಡು ಪ್ರತಿ ವೈದ್ಯನ ಹತ್ರ ಹೋದಾಗ್ಲಿ ಇದೇ ಡೈಲಾಗ್ ಹೇಳ್ಕೊಂಡು ವಾಪಸ್ ಬಂದ್ರೆ ಅವನಿಗೆ ಆ ಮದ್ದು ಗುಣ ಆಗ್ಲಿ, ರೋಗ ಗುಣ ಆಗ್ಲಿಕ್ಕೆ ಮದ್ದು ಕೆಲಸ ಮಾಡಲ್ಲ. ಆದ್ರಿಂದಾಗಿ ಯಾರು ಅಶ್ರದ್ಧಾನ, ಯಾರು ಸಂಶಯಾತ್ಮ, ಯಾರು ಅಜ್ಞ, ಅವನು ವಿನಶ್ಯತಿ. ನ ಅಯಂ ಲೋಕ ಅಸ್ತಿ, ಅವನಿಗೆ ಉತ್ತಮ ಲೋಕ ಅಲ್ಲ, ಈ ಲೋಕದಲ್ಲೇ ವೇಸ್ಟ್ ಫೆಲೋ ಅವನು, ಯಾರಿಗೂ ಉಪಯೋಗಕ್ಕೆ ಬರಲ್ಲ ಅವನು, ಅವನಿಂದನೂ ಯಾರಿಗೂ ಉಪಯೋಗಕ್ಕಿಲ್ಲ, ಅವನಿಗೂ ಯಾರು ಉಪಯೋಗಕ್ಕೆ ಸಿಗಲ್ಲ. ಈ ರೀತಿ ಅವ್ಯವಸ್ಥೆ ಆಗುತ್ತೆ. ನ ಅಯಂ ಲೋಕ ಏವ ನಾಸ್ತಿ ಪರಂ ಕುತಃ, ಮೇಲಿನ ಲೋಕ ಎಲ್ಲಿಂದ ಸಿಗುತ್ತೆ? ಅದ್ನಾಗಿ ನ ಸುಖಂ ಸಂಶಯಾತ್ಮನ, ಅದೊಂದು ಸಾಲು. ಸಂಶಯಾತ್ಮನ ನ ಸುಖಂ, ಸಂಶಯಾತ್ಮನಿಗೆ ಸಂಶಯಾತ್ಮ ವಿನಶ್ಯತಿ ಅಂತ ಒಂದ್ ಕಡೆ ಮಾತಿದೆ. ಅದೇ ತರದ ಇನ್ನೊಂದು ಮಾತು ನ ಸುಖಂ ಸಂಶಯಾತ್ಮನಃ, ಸಂಶಯಾತ್ಮನಿಗೆ ಎಂದೂ ಸುಖ ಇಲ್ಲ, ಎಲ್ಲದರಲ್ಲೂ ಡೌಟೆ. ಇದು ಮದ್ದು ಗುಣ ಆಗುತ್ತೋ ಇಲ್ವೋ, ಅವ್ರು ನಮ್ಗೆ ಸರಿಯಾದ ರೀತಿಯಲ್ಲಿ ಹೆಲ್ಪ್ ಮಾಡ್ತಾರೋ ಇಲ್ವೋ, ಅವನ ಹಳ್ಳಿ ಹಾಕಿ ಹೋಗ್ತಾನೆ. ಅವನೇನಾದ್ರೂ ಬೇಕು ಅಂತ ಹಾಳು ಮಾಡಿಟ್ಟು 1 ತಿಂಗಳಾದ್ಮೇಲೆ ಬರ್ಲಿಕ್ಕೆ ಆಗುತ್ತೆ ಅಂತ ಏನಾದ್ರೂ ರಿಪೇರಿಯನ್ನು ಇಟ್ಟೋಗಿದ್ದಾನೋ ಏನೋ, ಕೊಡುವಾಗ ದುಡ್ಡಲ್ಲಿ ಸಂದೇಹ. ಅಥವಾ ಯಾವ ಕೆಲಸ ಸಣ್ಣ ವಿಷಯದಲ್ಲಿ ಸಂದೇಹಕ್ಕೆ ಒಳಗಾದ ಮನುಷ್ಯನಿಗೆ ಈ ಲೋಕದಲ್ಲೂ ಸುಖ ಇಲ್ಲ, ಪರಲೋಕದಲ್ಲಿ ಇಲ್ವೇ ಇಲ್ಲ. ಹೀಗೆ ಯಾರು ಸಾಧನೆಯಿಂದ ಕರ್ಮದ ಫಲವನ್ನ ಬಿಟ್ಟು ಜ್ಞಾನದ ದಾರಿಯಿಂದಾಗಿ ಸಂದೇಹಗಳನ್ನ ದೂರಕ್ಕೆ ಓಡಿಸಿ ನಿಂತಿರ್ತಾನೋ ಅಂತಹ ಭಗವದ್ ಭಕ್ತನಿಗೆ ಕರ್ಮಾಣಿ ನ ನಿಬಧ್ನಂತಿ, ಆತ್ಮವಂತಂ, ಪರಮಾತ್ಮನನ್ನ ಸದಾ ಹೃದಯದಲ್ಲಿ ಇಟ್ಟುಕೊಂಡಂತಹ ವ್ಯಕ್ತಿಗೆ ಧನಂಜಯ ಕರ್ಮಾಣಿ ನ ನಿಬಧ್ನಂತಿ, ಅವನನ್ನ ಕರ್ಮಗಳು ಬಂಧಿಸುವುದಿಲ್ಲ. ತಸ್ಮಾತ್, ಆದ್ದರಿಂದ ಅಜ್ಞಾನ ಸಂಭೂತಂ ಹೃತ್ಸ್ಥಂ, ಅಜ್ಞಾನ ಸಂಭೂತವಾದ ಕತ್ತಲೆಯನ್ನು ಹೃದಯದಲ್ಲೇ ಇರುವಂತಹ ಜ್ಞಾನಾಸಿನ, ಅರಿವೆಂಬ ಕಠೋರವಾದ ಖಡ್ಗದಿಂದ, ಎಂತಹ ಜ್ಞಾನ, ಎಂಥ ಜ್ಞಾನಾಸಿ, ಆತ್ಮನಃ ಜ್ಞಾನಾಸಿನ, ಪರಮಾತ್ಮನ ತಿಳಿವೆಂಬ ಖಡ್ಗದಿಂದ ನಮ್ಮೊಳಗೆ ನೆಲೆಸಿದ ಅರಿವುಗೇಡಿತನವೆಂಬಂತಹ ಕೊಳೆಯನ್ನ ಕತ್ತರಿಸಿ ಕಿತ್ತು ಬಿಸಿಟುವಂತಹ ಧೈರ್ಯವನ್ನ ತಾಳಿದಾಗ ಅವನು ಅಂದ್ರೆ ಮುಂದುವರಿತಾನೆ. ಅದಕ್ಕೆ ಆ ಶಬ್ದ ಬಳಸಿದ್ದು ಆತಿಷ್ಠ ಉತ್ತಿಷ್ಠ ಭಾರತ, ಆಸಮಂತಾತ ತಿಷ್ಠ, ಎಲ್ಲಾ ರೀತಿಯಿಂದಲೂ ಎದ್ದು ನಿಲ್ಲು. ಕೇವಲ ನಾನು ಯುದ್ಧದಲ್ಲಿ ಓಕೆ, ಬೇರೆ ಕೆಲಸ ಎಲ್ಲ ಯಾಕೆ ಅಂತ ಪ್ರಶ್ನೆ ಕೇಳುವ ಹಾಗಾದ್ರೆ ಅವನು ಉಪಯೋಗ ಇಲ್ಲ. ಯಾವ ರೀತಿಯಿಂದಲೂ ಕೂಡ ಎಲ್ಲಾ ಕೆಲಸಗಳಲ್ಲೂ ಭಗವಂತನ ಪ್ರಜ್ಞೆ ಜಾಗೃತವಾಗಿದೆ ಅನ್ನುವಂತೆ ಆತಿಷ್ಠ, ಮತ್ತು ನಿಂತ ಮೇಲೆ ಉತ್ತಿಷ್ಠ, ಮತ್ತೆ ಕೂಡ್ಬೇಡ. ಅಲ್ಲ, ನಿಲ್ಲೋದು ನಿಂತು ಬಿಟ್ಟೆ, ಈಗ ಯಾಕೋ ಬೇಡ ಅನಿಸ್ತಿದೆ ಅಂತ ಮತ್ತೆ ಕೂತು ಬಿಡ್ಬೇಡ, ಉತ್ತಿಷ್ಠ, ಗಟ್ಟಿ ನಿಂತು ಬಿಡು. ಓ ಭಾರತ, ತುಂಬಾ ಚಂದದ ಸಂಬೋಧನೆ. ಭಾರತ, ಭಾ ಜ್ಞಾನದಲ್ಲಿ, ರಥ ಆಸಕ್ತನೇ. ಜ್ಞಾನದಲ್ಲಿ ಆಸಕ್ತನಾದ್ರೆ ನಿನಗೆ ಈ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನುವ ಮಾತಿಗೆ 4ನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. ಮತ್ತೆ 5ನೇ ಅಧ್ಯಾಯದಲ್ಲಿ ಅವನು ಏನು ಹೇಳ್ದ ಅಂದ್ರೆ ಕರ್ಮಾಣಿ ನನಿಬದ್ಧಂತಿ ಅಂತ ಮಾತು ಕೊಟ್ಟ. ಆಗ ಈ ಕರ್ಮ ಬಿಡುವುದು ಅಂದ್ರೆ ಏನು? ಹಾಗಾದ್ರೆ ಸನ್ಯಾಸಿಗಳಿಗೆ ಮೋಕ್ಷ ಅಂತ ಹೇಳಿದೆ ಕರೆಕ್ಟ್ ಆಯ್ತು ಅಂತ ಅನ್ನುವ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಭಗವಂತ ಏನು ಉತ್ತರ ಕೊಡ್ತಾನೆ ಅನ್ನೋದನ್ನ ಮತ್ತೆ ಮುಂದಿನ ವಾರದ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಮಸ್ತು.